ಮಕ್ಕಳಿಗೆ ಬೇಕಾಗಿದ್ದು ಪ್ರೀತಿ, ಗೊತ್ತಾಯ್ತಾ? ಬಟ್ ನಾವು ಕೊಡ್ತಾ ಇರೋದೇನು ಗೊತ್ತಾ? ಇನ್ಸ್ಟ್ರಕ್ಷನ್. ದೇ ಡೋಂಟ್ ವಾಂಟ್ ಇನ್ಸ್ಟ್ರಕ್ಷನ್ಸ್, ದೇ ವಾಂಟ್ ಇನ್ಫಾರ್ಮೇಶನ್. ಹೋಗೋ ಗುಡಿಗೆ ಹೋಗಿ ಬಾ, 4 ಸುತ್ತು ಬಾ, ಇಲ್ಲ 5 ಸಲ ಸುತ್ತು, ಆಮೇಲೆ ತೀರ್ಥ ತೊಗೊಂಡು ಬಾ ಅಂತ ನೀ ಹೇಳಲಿಕ್ಕೆ ಭಾಳ ಈಸಿ. ನಾವು ಜನ್ರೇಷನ್ ವಾಯ್ ಇದ್ದವರು ನಮ್ಮ ಅಪ್ಪ ಅವ ಹೇಳಿದಾಗ ಹೋಗೋ ಗುಡಿಗೆ ಹೋಗ್ಬಾ ಅಂದ್ರೆ ಹೂಂಪ ಅಂತ ಹೋಗ್ಬಿಡ್ತಿದ್ವಿ ನಾವು, ಗೊತ್ತಾಯ್ತಾ? ಅವ್ರು ಹೇಳೋಕ್ಕಿಂತ ಮೊದಲು ಇಲ್ಲಪ್ಪ ನಾನು ಗುಡಿಗೆ ಹೊಂಟೇನೆ ಇವತ್ತು ಅಂತ ಹೋಗ್ಬಿಡ್ತಿದ್ವಿ ನಾವು. ವಿ ನೆವರ್ ಆಸ್ಕ್ ಕ್ವಶನ್ಸ್, ಗೊತ್ತಾಯ್ತಾ? ಬಟ್ ಇವತ್ತಿನ ಮಕ್ಕಳು ಏನಿದಾವಲ್ಲ, ಯಾಕೆ ಹೋಗಬೇಕು ಗುಡಿಗೆ, ಯಾಕೆ ಹೋಗಬೇಕು 5 ಸಲ ಯಾಕೆ ಸುತ್ತಬೇಕು, ಸುತ್ತಿದ ಮೇಲೆ ನಾವು ಕೊಟ್ಟಿದ್ದು ಯಾಕೆ ಕುಡಿಬೇಕು, ಗಂಟಿ ಯಾಕೆ ಬಾರಿಸ್ಬೇಕು? ಈ ಪ್ರಶ್ನೆ ಕೇಳಿದ ತಕ್ಷಣ ನಾವೇನಂತೀವಿ? ಯಾಕೆ ದೊಡ್ಡವಾಗೇನ ಹೇಳಿದ ಮಾತು ಕೇಳಕ್ಕೆ ಬರೋಂಗಿಲ್ಲ ನೋಡ್ರಿ, ಹೊಳ್ಳಿ ಮಾತಾಡಕತ್ತಾನೆ. ಸಾಯಂಕಾಲ ಹುಡುಗರು ವಾಪಸ್ ಬಂದ ತಕ್ಷಣ ತಾಯಿ ಆದವಳು, ತಂದೆ ಆದವನು ಏನು ಕೇಳಬೇಕು ಹೇಳಿ ನೋಡೋಣ? ಏನು ಕೇಳಬೇಕು ಸರ್? ಹೇಗಿತ್ತು ದಿವಸ? ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ಯಾ? ಏನೇನು ಆಟ ಆಡಿದೆ? ಸ್ಕೂಲ್ನಲ್ಲಿ ಏನೇನಾಯಿತು? ಓಹ್ ಹಿಂಗಾಯ್ತಾ, ಹಂಗಾಯ್ತಾ? ಅಮ್ಮ ಅವ್ನು ಹಿಂಗೆ ಮಾಡಿದ, ಅಮ್ಮ ಹಿಂಗೆ ಮಾಡಿದ, ಅದು ಹೌದಾ? ಅಯ್ಯೋ ಹೈಫೈ ಕೊಡು. ದಿಸ್ ಇಸ್ ವಾಟ್ ಈಸ್ ದ ಬೆಸ್ಟ್ ವೇ ಟು ರಿಸೀವ್ ದಮ್. ಬಟ್ ನಾವು ಹೆಂಗೆ ರಿಸೀವ್ ಮಾಡ್ತೇವೆ? ಅದು ಇನ್ನೂ ಬ್ಯಾಗ್ ತೆಗೆದಿರೋದಿಲ್ಲ. ಹೋಮ್ವರ್ಕ್ ಕೊಟ್ಟಿದ್ದಾರಾ? ಫಸ್ಟ್ ಪ್ರಶ್ನೆ ಇದು. ಯಾಕಾದರೂ ಬಂದಪ್ಪ ಮನೆಗೆ? ಅಲ್ಲಿ ಮೇಡಮ್ ಕಾಡ್ತಾರೆ, ಇಲ್ಲಿ ಈ ಮೇಡಮ್ ಕಾಡ್ತಾರೆ. ಹೋಮ್ವರ್ಕ್ ಕೊಟ್ಟಿದ್ದಾರಾ? ರೈಟ್, ನಮ್ಮ ಕೊಟ್ಟಿದ್ದಾರೆ. ಅದೇನು ಕೇಳೋದಿದೆ? ದಿನ ಕೊಡ್ತಾರೆ. ಕೊಡಲಿಲ್ಲ ಅಂದರೆ ನೀವು ಸ್ಕೂಲ್ ಅಗೇನ್ ಸ್ಟ್ರೈಕ್ ಮಾಡ್ತೀರಿ. ಪಾಲಕರಾದವರು 21ನೇ ಶತಮಾನದಲ್ಲಿ, ರೈಟ್ ಸರ್, ಆ ಮಕ್ಕಳಕ್ಕಿಂತ ಹೆಚ್ಚಿಗೆ ನಾವು ಓದಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಯಾಕಂದರೆ ಜಗತ್ತು ಹಿಂಗಿದ್ದಿದ್ದು ಹಿಂಗೇ ಇಲ್ಲ. 2029ಕ್ಕೆ ಮಷೀನ್ ವಿಲ್ ಬಿ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್. ದಿಸ್ ಇಸ್ ಮಿರಾಕಲ್. ಪ್ರತಿಯೊಬ್ಬರು ಪಾಲಕರು ಅದನ್ನು ತಿಳ್ಕೊಳ್ಳೇಬೇಕು. ಒಂದು ಮಗುವಿನಲ್ಲಿ ಇಂಥ ಸಾಮರ್ಥ್ಯ ಇದೆಯಲ್ಲ, ಅದನ್ನು ಪ್ರಕಟ ಮಾಡೋದೇ ನನ್ನ ಕೆಲಸ ಅಂತ ಹೇಳಿ. ಅದಕ್ಕಾಗಿ ನಮಗೆ ತಾಳ್ಮೆ ಬೇಕು. ನಾವು ಜಗತ್ತಿನ ಜೊತೆ ಕಾಂಪಿಟೇಷನ್ ಮಾಡಿ ಅವ್ರು ಹೇಳಿದ್ದನ್ನು ಕೇಳಿ ಇವ್ರು ಹೇಳಿದ್ದನ್ನು ಕೇಳಿದರೆ ನಮ್ಮ ಮಗುನೇ ಮರ್ತು ಬಿಡ್ತೇವೆ ನಾವು. ಆ ಮಗು ಹುಟ್ಟಿದೆ ಅಂದರೆ ಅದರಲ್ಲಿ ಒಂದು ಏನೋ ಸ್ಪೆಷಾಲಿಟಿ ಇದೆ, ಒಂದು ಏನೋ ಸ್ಪೆಷಲ್ ಇದೆ, ಅದನ್ನು ಹೊರಗಡೆ ತೆಗೆದು ಜಗತ್ತಿಗೆ ಕೊಡಬೇಕು ಅನ್ನೋದು ಇಚ್ಛೆ ಇರಬೇಕು. ದೇರ್ ವರ್ 2 vultures. One was hungry for the food, other was hungry for the award. ಗೊತ್ತಾಯ್ತಾ? ಒಂದು ಊಟದ ಸಲುವಾಗಿ ಕಾಯ್ತಾ ಇತ್ತು, ಇನ್ನೊಂದು ಅವಾರ್ಡ್ ಸಲುವಾಗಿ ಕಾಯ್ತಾ ಇತ್ತು.แม่ลูกตื่นมาแล้วร้องใหญ่เลยอะแม่ สงสัยหิวนม นมโอ้ยยังไงอะแม่ เปิดการ์ตูน โอเคการ์ตูนนะลูกการ์ตูนนะแม่ลูกไม่ได้ติดการ์ตูนลูกติดแม่โอเคไหม งั้นเอางี้ เอาลูกคุยกับแม่หน่อยนะคุยกับแม่ จ๊ะเอ๋แม่อยู่นี่ไงลูก เห็นแม่ไหมคะ จำกันไม่ได้จะเอ๊ะมัมกินจังเลยปังเป่งปังเป่งปังเป่งปังเป่งปังเป่งปังเป่งนี่โอ้ไม่ร้องนะลูกಎಷ್ಟು ಜನ ತಂದೆಯರು ನಿಮ್ಮ ಮಕ್ಕಳನ್ನ ದಿನ ಹಿಂಗೆ ಅಪ್ಕೊಳ್ತೀರಾ?
ಇಲ್ಲ, ತಂದೆಯವ್ರಿಗೆ ಕೇಳ್ತಾ ಇರೋದು. ನೀವು ಭಾಳ ಖುಷಿ ಆಗಬೇಡಿ. ರೈಟ್. ಮಕ್ಕಳಿಗೆ ಬೇಕಾಗಿದ್ದು ಪ್ರೀತಿ, ಗೊತ್ತಾಯ್ತಾ? ಬಟ್ ನಾವು ಕೊಡ್ತಾ ಇರೋದೇನು ಗೊತ್ತಾ? ಇನ್ಸ್ಟ್ರಕ್ಷನ್ಸ್. ಇವತ್ತಿನ ಜಗತ್ತಿನಲ್ಲಿ ನಮ್ಮ ಜಗತ್ತು ಬೇರೆ ಇತ್ತು. ಯಾಕಂದರೆ ನಮ್ಮ ತಂದೆ ತಾಯಿ ಜನ್ರೇಷನ್ ಎಕ್ಸ್ನವರು, 1972ಕ್ಕಿಂತ ಮೊದಲು ಹುಟ್ಟಿದವರು. 72ರಿಂದ 92 ಹುಟ್ಟಿದವರು ಜನ್ರೇಷನ್ ವೈ. ನಾವೆಲ್ಲ ಅದರಲ್ಲೇ ಬರ್ತೇವೆ. ನಾನೊಬ್ಬ ಪಾಲಕ, ತಾವೊಬ್ಬರು ಪಾಲಕರು. ರೈಟ್. ಇವೆಲ್ಲ ಜನ್ರೇಷನ್ ಜಡ್ ಇವು, ಗೊತ್ತಾಯ್ತಾ? ತಮ್ಮದ ತಾವು ಮಾಡೋರು ಅವರು, ಗೊತ್ತಾಯ್ತಾ? ರೈಟ್. ಜನ್ರೇಷನ್ ವೈ ಅಂದರೆ 1972 to 1992. ನನ್ನ ಜೊತೆ ಈಗ 45 ನಿಮಿಷ ಇರ್ತೀರಾ. ನಾನು ಲಾಸ್ಟ್ ಟೈಮ್ ಮಾತಾಡಿದ್ದು ಫಾಸ್ಟ್ ಟ್ರ್ಯಾಕ್ ಮಾತು. ಯಾಕಂದರೆ ಸಮಯ ಹಂಗಿತ್ತು, ಬಿಫೋರ್ ಲಂಚ್ ಮುಗಿಸ್ಬೇಕಿತ್ತು, ಅದಕ್ಕೆ ನಾನು ಫುಲ್ ಗೋಲಿಬಾರ್ ಮಾಡಿ ಹೋಗ್ಬಿಟ್ಟೆ. ಬಟ್ ಇವತ್ತು ಏನಾದರೂ ಅಂತ ತಿಳ್ಕೊಳ್ಳೋಣ, ಎಸ್ಪೆಷಲಿ ಪಾಲಕರಿಗೆ. ಯಾಕಂದರೆ ವಿದ್ಯಾರ್ಥಿಗಳಿಗಾಗಿ ಮಂಜುನಾಥ್ ಸರ್ ಆಲ್ರೆಡಿ ಮಾತಾಡಿದ್ದಾರೆ, ಪಾಲಕರಿಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ದಿಯಾನ್ ನೋಡಿದ್ದೇವೆ, ಒಂದು ಭಾರಿ ಚೆನ್ನಾದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಂಡ್ಬಿಟ್ರೆ ಐ ಥಿಂಕ್ ವಿ ಡೂ ದ ಬೆಸ್ಟ್. ಸೊ 1972 to 1992 ಹುಟ್ಟಿದ್ದೇವನ್ನಲ್ಲ, ಲೈಕ್ ವಿ ಆರ್ ಆಲ್ ಜನ್ರೇಷನ್ ವೈ. 1992 to 2012 ಏನು ಹುಟ್ಟಿದ್ದಾರೆ, ಇದೇ ಹಾಲ್ನಲ್ಲಿದ್ದಾರೆ, ದೇ ಆರ್ ಆಲ್ ಜನ್ರೇಷನ್ ಜೆಡ್, ಮಿಲೇನಿಯಲ್ ಜನ್ರೇಷನ್. 2012 ಆದಮೇಲೆ ಯಾರು ಹುಟ್ಟಿದ್ದಾರೆ, ಈಗೇನು ಸ್ಟೇಜ್ ಮೇಲೆ ಬಂದಿದ್ವಲ್ಲ ಮಕ್ಕಳೆಲ್ಲ, ಇನ್ಕ್ಲೂಡಿಂಗ್ ದಿಯಾ, ದೇ ಆರ್ ಆಲ್ ಆಲ್ಫಾ ಜನ್ರೇಷನ್. ಗೊತ್ತಾಯ್ತು? ಈಗ ಒಂದು ಮನೆಯಲ್ಲಿ ಜನ್ರೇಷನ್ ಎಕ್ಸ್ ಇದ್ದಾರೆ, 72ಗಿಂತ ಮೊದಲು ಹುಟ್ಟಿದವರು. 72ರಿಂದ 92 ಹುಟ್ಟಿದವರು ವೈ ಇದ್ದಾರೆ, ತಂದೆ ತಾಯಿ. ಹೌದಾ? ಜೆಡ್ ಮಗ ಇರ್ಬೋದು, ಮಗಳಿರ್ಬೋದು. ಈಗ ಆಲ್ರೆಡಿ 9th 10th PUC ಬಂದಿರ್ತಾರೆ. ಹೌದಾ? ಮತ್ತು ಆಲ್ಫಾ ಜನ್ರೇಷನ್, ಓಕೆ, ಅದು ಮನೆಯಲ್ಲಿರುತ್ತೆ. ಈ 4 ಜನ್ರೇಷನ್ ಅವ್ರಿಗೆ ಒಬ್ಬರ ಬಗ್ಗೆ ಒಬ್ಬರಿಗೆ ತಿಳಿದಿಲ್ಲ ಅಂದರೆ ದೇರ್ ಈಸ್ ಗೋಯಿಂಗ್ ಟು ಬಿ ಅ ಬಿಗ್ ಪ್ರಾಬ್ಲಮ್ ಇನ್ ದಿಸ್ ಕಂಟ್ರಿ ಆ್ಯಸ್ ಫಾರ್ ಆಸ್ ಪೇರೆಂಟಿಂಗ್ ಈಸ್ ಕನ್ಸರ್ನ್. ಇವತ್ತಿನ ಮಕ್ಕಳಿಗೆ, ಎಸ್ಪೆಷಲಿ ಜನ್ರೇಷನ್ ಜೆಡ್ಗೆ, ದೇ ಡೋಂಟ್ ವಾಂಟ್ ಇನ್ಸ್ಟ್ರಕ್ಷನ್ಸ್, ದೇ ವಾಂಟ್ ಇನ್ಫಾರ್ಮೇಷನ್. ಹೋಗೋ ಗುಡಿಗೆ ಹೋಗ್ಬಾ, 4 ಸುತ್ತು ಬಾ, ಇಲ್ಲ 5 ಸಲ ಸುತ್ತು, ಆಮೇಲೆ ತೀರ್ಥ ತೊಗೊಂಡು ಬಾ ಅಂತ ನೀ ಹೇಳಲಿಕ್ಕೆ ಭಾಳ ಈಸಿ. ನಾವು ಜನ್ರೇಷನ್ ವೈ ಇದ್ದವರು, ನಮ್ಮ ಅಪ್ಪ ಅವ ಹೇಳಿದಾಗ ಹೋಗೋ ಗುಡಿಗೆ ಹೋಗ್ಬಾ ಅಂದ್ರೆ ಹ್ಞೂಪ ಅಂತ ಹೋಗ್ಬಿಡ್ತಿದ್ವಿ ನಾವು. ಗೊತ್ತಾಯ್ತಾ? ಅವ್ರು ಹೇಳೋಕ್ಕಿಂತ ಮೊದಲು ಇಲ್ಲಪ್ಪ ನಾನು ಗುಡಿಗೆ ಹೊಂಟೇನೆ ಇವತ್ತು ಅಂತ ಹೋಗ್ಬಿಡ್ತಿದ್ವಿ ನಾವು. ವಿ ನೆವರ್ ಆಸ್ಕ್ಡ್ ಕ್ವಶನ್ಸ್. ಗೊತ್ತಾಯ್ತಾ? ಬಟ್ ಇವತ್ತಿನ ಮಕ್ಕಳು ಏನಿದಾವಲ್ಲ, ಯಾಕೆ ಹೋಗಬೇಕು ಗುಡಿಗೆ, ಯಾಕೆ ಹೋಗಬೇಕು, 5 ಸಲ ಯಾಕೆ ಸುತ್ತಬೇಕು, ಸುತ್ತಿದ ಮೇಲೆ ನಾವು ಕೊಟ್ಟಿದ್ದು ಯಾಕೆ ಕುಡಿಬೇಕು, ಗಂಟಿ ಯಾಕೆ ಬಾರಿಸ್ಬೇಕು, ಈ ಪ್ರಶ್ನೆ ಕೇಳಿದ ತಕ್ಷಣ ನಾವೇನಂತೀವಿ, ಯಾಕೆ ದೊಡ್ಡವಾಗೇನ ಹೇಳಿದ ಮಾತು ಕೇಳಕ್ಕೆ ಬರೋಂಗಿಲ್ಲ, ನೋಡ್ರಿ ಹೊಳ್ಳಿ ಮಾತಾಡಕತ್ತಾನೆ, ಯಾಕಿದು ಬರ್ತೈತಿ. ಆಮೇಲೆ ಇಲ್ವಾ, ನಾ ಕೇಳಕತ್ತಿದ್ದು ಕರೆಕ್ಟ್ ಕೇಳತ್ತೀನಿ, ನನಗೆ ಎದಕ್ಕೆ ಹೋಗ್ಬೇಕು ಹೇಳಲ್ಲ, ನೀ ಗುಡಿಗೆ ಎದಕ್ಕೆ ಹೋಗ್ಬೇಕು, 5 ಸಲ ಯಾಕೆ ಸುತ್ತಬೇಕು. ನಾನು ಕುಂತಿದ್ದೆ, ಒಬ್ರು ಅಂಕಲ್ 10 ಸಲ ಸುತ್ತಾತಿದ್ರು, ಒಬ್ರಂತೂ ಉಳ್ಳಾಡು ಹುಟ್ಟಿದ್ರು, ಒಬ್ರು ಒಂದು ಕೈ ಮುಂದಿಡ್ತಾರೆ, ಮತ್ತೆ ಅಲ್ಲಿ ಬರ್ತಾರೆ, ಮತ್ತೆ ಕೈ ಮುಂದಿಡ್ತಾರೆ, ಮುಂದೆ ಬರ್ತಾರೆ. ಯಾಕೆ ಅಂತ ಪ್ರಶ್ನೆ ಬರ್ತೈತೆ. ದೇ ಹ್ಯಾವ್ ಲಾಟ್ ಆಫ್ ಕ್ವಶನ್ಸ್ ಟು ಆಸ್ಕ್. ನಮಗೆ ಯಾಕೆ ಸಿಟ್ಟು ಬರ್ತೈತಿ ಅಂದರೆ ವಿ ಡೋಂಟ್ ನೋ ದ ಆನ್ಸರ್ಸ್. ನಮ್ಗೆ ಉತ್ತರನೇ ಗೊತ್ತಿಲ್ಲ. ಗೊತ್ತೈತಾ? ಯಾರೋ ಒಬ್ಬಂಗೆ ಉತ್ತರ ಗೊತ್ತಿತ್ತಂದ್ರೆ ಅವ ಅಹಂಕಾರದಿಂದ ಇರ್ತಾನೆ, ಏಯ್ ಹಿಂಗಾಗುತ್ತೆ ಹಂಗಾಗುತ್ತೆ. ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ಅವರ್ ಚಿಲ್ಡ್ರನ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಅವರ್ ನಾಲೆಜ್, ದೇ ವಾಂಟ್ ಇನ್ಫಾರ್ಮೇಷನ್. ಗೊತ್ತಾಯ್ತಾ? ಸೊ 21ನೇ ಶತಮಾನದ ಪಾಲಕರು ನಾವು ಫಸ್ಟ್ ಅದಕ್ಕೆ ರೆಡಿ ಆಗಬೇಕು. ಸುಮ್ಮನೆ ಇನ್ಸ್ಟ್ರಕ್ಷನ್ ಕೊಟ್ಟು ಹಿಂಗೆ ಮಾಡು, ಹಂಗೆ ಮಾಡು, ಅದು ಮಾಡು, ಇದು ಮಾಡು ಅಂದರೆ ದೇ ವಿಲ್ ನಾಟ್ ಲಿಸನ್. ಗೊತ್ತಾಯ್ತಾ? ದಟ್ಸ್ ವೈ ಇವತ್ತು ಭಾಳ ಜನ ಮಕ್ಕಳು ಮನೆಯಲ್ಲಿರೋದಕ್ಕಿಂತ ಹೆಚ್ಚಿಗೆ, ಓಕೆ, ಫ್ರೆಂಡ್ಸ್ ಮನೆಯಲ್ಲಿ ಫ್ರೆಂಡ್ಸ್ ಜೊತೆ ಕಳೀಲಿಕ್ಕೆ, ಟೈಮ್ ಕಳೀಲಿಕ್ಕೆ ಇಚ್ಛೆ ಪಡ್ತಾರೆ. ಗೊತ್ತಾಯ್ತಾ? ಓಕೆ, ದಿಸ್ ಈಸ್ ಅಬೌಟ್ ಜನ್ರೇಷನ್ ಜೆಡ್. ಜನ್ರೇಷನ್ ಜೆಡ್ನವರು ಅವರು 92 to 2012 ಏನಿದಾರಲ್ಲ, ದೇ ಆಸ್ಕ್ ಕ್ವಶನ್ಸ್, ವಿ ಡೋಂಟ್ ನೋ ದ ಆನ್ಸರ್ಸ್. ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಬಟ್ ನಾವು ಶಾನೆ ಅದೇವಿ, ಇಷ್ಟು ವರ್ಷ ಜೀವನ ಮಾಡಿಲ್ಲ ನಾವು, ನನಗೇನು ಕೇಳ್ತೀನಿ,
ಇವೆಲ್ಲ ನಡೀಗಿಲ್ಲ. ಆಯ್ತು ತಗೊಂಡು ನೀನು ಕೇಳೋದಿಲ್ಲ, ನಾ ಬೇರೆ ಯಾರಿಗಾರ ಕೇಳ್ತೀನಿ ಅಂತ. ಓಕೆ, ನಾವು ದಿಸ್ ಜನ್ರೇಷನ್ ಆಲ್ಫಾ ಏನು ಚಿಕ್ಕ 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 ಮಕ್ಕಳಿದ್ವಲ್ಲ, ಓಕೆ, ದೇ ಆರ್ ಆಲ್ ಫನ್ ಓರಿಯೆಂಟೆಡ್. ದೇ ವಾಂಟ್ ಫನ್. ಎಲ್ಲದ್ರೊಳಗೂ ಫನ್. ಅವ್ರು ಚಪಾತಿ ತೊಗೊಂಡ್ರೆ ಅದ್ರಾಗ 2 ಕಣ್ಣು ಮಾಡಿ ಒಂದು ಇದನ್ನು ಮಾಡಿ ಹಿಂಗೆ ಹಿಡ್ಕೊತಾವೆ. ಈಗೀಗ ಸಿಟ್ಟು ಬರ್ತೈತಿ, ನಾ ಅಷ್ಟು ಮುಂಜಾನೆ ಅದು ಚಪಾತಿ ಮಾಡ್ತೀನಿ, ಇದು ನೋಡ್ರಿ ಶುಪ್ ಅಂತ ಹೇಳಿ. ಹೌದಾ? ದಿಸ್ ಇಸ್ ವಾಟ್ ಈಸ್ ದ ದಿಸ್ ಒನ್ ಲೈಕ್, ಹೌದಾ? ಬಟ್ ಫಾರ್ ದೆಮ್ ಇಟ್ ಈಸ್ ಫನ್. ದೇ ಆರ್ ಫನ್ ಓರಿಯೆಂಟೆಡ್. ವಿ ಆರ್ ಆಲ್ ಟಾಸ್ಕ್ ಓರಿಯೆಂಟೆಡ್. ನಮಗೆ ಇವತ್ತಿನ ಮಹಿಳೆಯರಿಗೆ, ಅಪ್ಪಂದ ಆಮೇಲೆ ಬರ್ತೀನಿ ನಾನು, ಮಹಿಳೆಯರಿಗೆ ರೈಟ್, ಇಟ್ ಹ್ಯಾಸ್ ಬಿಕಮ್ ಎ ಟಾಸ್ಕ್. ಮುಂಜಾನೆ ಅಡುಗೆ ಮಾಡೋದು ಇಟ್ ಈಸ್ ಎ ಟಾಸ್ಕ್. ಹೌದಾ? ಊಟ ಮಾಡಿಸೋದು ಇಟ್ ಈಸ್ ಟಾಸ್ಕ್. ಡಬ್ಬಿ ಕಟ್ಟೋದು ಇಟ್ ಈಸ್ ಎ ಟಾಸ್ಕ್. ಮಾರ್ನಿಂಗ್ ನೋಡಬೇಕು. ಆ್ಯಕ್ಚುಲಿ ಮಂಜುನಾಥ್ ಸರ್ ಏನು ಹೇಳ್ತಾ ಇದ್ರು, ಸ್ವಾಮೀಜಿ ನೋಡಿ ಮುಂಜಾನೆ ಸಮಯ ಹಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೌದಾ? ಬಟ್ ಹೆಣ್ಮಕ್ಳು ಸಮಯ ಮುಂಜಾನೆ ನೋಡ್ಬೇಕಪ್ಪ. ಮುಂಜಾನೆ 6 ಗಂಟೆಗೆ ಎದ್ದು ಬಿಟ್ರೆ ಮುಗ್ದೇ ಹೋಯ್ತು. ದಾಡ 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 ನೈಟಿ ಇರುತ್ತೆ, ಒಂದು ಟಾವೆಲ್ ಹಾಕ್ಕೊಂಡು ಗುಡುಗುಡು 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 ಗುಡು ಏವಸ್ರಿ ಅವನ್ನ, ಲಗುನೆ ಏವಸ್ರಿ ಅವನ್ನ, ಹೇಳ್ತಾ ಇಲ್ಲ ನೋಡಿ, ಏಳು ಲಗುನ ಟಪ್ ಅಂತ ಹೊಡಿಯೋದು, ಮತ್ತವನ್ನ ಎತ್ಕೊಂಡ್ಬರೋದು, ಅದು ಹೋಗಿ ಅಲ್ಲಿ ತಿಕ್ಬೇಕಮ್ಮ ಅಂತ, ಅದು ತನ್ನ ಇಟ್ ಈಸ್ ಇನ್ ಹೊಡಿತೀನಿ ನೋಡಿ, ಮಾಡ್ಕೊಂಡು ನೀರು ಬೀಳಕತ್ತವ ಆದಾತು. ಇವ್ರು ನೋಡಿದ್ರೆ ಪೇಪರ್ ಓದ್ಕೊಂತ ಕುಂತಾರೆ, ಅವ್ರ ಮ್ಯಾಗೂ ಸಿಟ್ಟು ಬಂದಿರ್ತದೆ. ಬಟ್ ಅವ ಪೇಪರ್ ಓದಾವ. ಸಾಯಂಕಾಲ ಗೌರ್ಮೆಂಟ್ನಿಂದ ಫೋನ್ ಬರೋದಿದೆ, ಏನಪ್ಪ ಗೌರ್ಮೆಂಟ್ ಬಿಡಿಸ್ಲಾ ಅಂತೇಳಿ. ಅದಕ್ಕೆ ಅವನು ಕಳೆದ 20 ವರ್ಷದಿಂದ ನ್ಯೂಸು ನೋಡ್ತಾ ಇದ್ದಾನೆ, ಪೇಪರು ಓದ್ತಾ ಇದ್ದಾನೆ. ಒಂದಿಟ್ಟು ಎದ್ದಿದ್ದಿಂದ ಏನೂ ಕೆಲಸ ಮಾಡೋದಿಲ್ಲ. ರೈಟ್? ಇವ್ರು ಓಡಾಡಿದ್ದು ಅದಾಯ್ತು ಇದಾಯ್ತು ಎಲ್ಲ ರೆಡಿ ಆಗಿ, ಮತ್ತೆ ತಲೆ ಎಲ್ಲ ಹಿಕ್ಕಿ, ಅದಕ್ಕೆ ಚುಟ್ಟ ಹಾಕಿ, ಡ್ರೆಸ್ ಹಾಕ್ಕೊಂಡು, ಅದಕ್ಕೆ ಟೈ ಎಬ್ಬಿಸಿ, ಅದಕ್ಕೆ ಟೈಯೋ ಗೊತ್ತಿಲ್ಲ ಇನ್ನು ಒಟ್ಟ. ಯಾಕೆ ಟೈ ಹಾಕ್ತಾರೋ, ಯಾಕೆ ಬೆಲ್ಟ್ ಹಾಕ್ತಾರೋ, ಬೆಲ್ಟ್ ಫುಲ್ ಕರೆಕ್ಟ್ ಇದೆ, ಡ್ರೆಸ್ ಅದಕ್ಕೊಂದು ಬೆಲ್ಟು, ಟೈ ಅದು ಮಾಡಿ ಇದು ಮಾಡಿ, ಮಮ್ಮಿ ಬಿಂದಿ ಠಕ್ ಅಂತ ಗೊತ್ತಕ್ಕೆ ಎಲ್ಲ ಆಗಿರುತ್ತೆ. ಇನ್ನೇನು ಮುಗೀತಪ್ಪ ಅಂತ ಬಾಯಲ್ಲಿ ಚಪಾತಿ ತೊಗೊಂಡು ಒಳಗಡೆ, ಇಲ್ಲ ಮಮ್ಮು ಒಳಗಡೆ ಹಾಕಿದ್ದು ಲಘು ತಿನ್ನು ತಿನ್ಲಿಕ್ಕೆ ಬಾಯಿ ಇದೆ. ಬಟ್ ನಿನ್ನ ಸ್ಪೀಡಿಗೆ ಹೋಗ್ಬೇಕದು. ಅದೇ ಗುಡು 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 ಎಲ್ಲ ಆಯ್ತು. ಇನ್ನೇನು ಬಸ್ ಬರುತ್ತೆ, ಸ್ಕೂಲ್ ಬಸ್ ಬರುತ್ತೆ ಅಂದರೆ ಇದು ಹುಡುಗ ಅನ್ನುತ್ತೆ, ಮಮ್ಮಿ ಕಕ್ಕ. ಹೌದಾ? ಹೌದು. ನೀನು ಈಗ ಕಕ್ಕ ಬರಬೇಕು, ಮತ್ತೆ ಯಾವಾಗ ಬರಬೇಕು? ಒಳಗಡೆ ಇನ್ಪುಟ್ ಔಟ್ಪುಟ್. ಹೌದಾ? ಸೀದಾ ಹೋಗಿ ಅದು ಕುಂದ್ರಿಸು, ಲಘು ಮಾಡು ಲಘುನ ಬಂತು ಬಸ್. ಯಾವಾಗಾದ್ರೂ ನೀ ಲಘು ಮಾಡಿದೀಯಾ? ಆಸ್ಕ್ ಯುವರ್ಸೆಲ್ಫ್ ದಿಸ್ ಕ್ವಶನ್. ಯಾವಾಗಾದ್ರೂ ಲಘು ಮಾಡಿದೀಯಾ? ನೀ ಅಲ್ಲಿ ಹೋದ್ರೆ ಕೆಲವೊಬ್ರು ಬರೋದಿಲ್ಲ ಗುಟ್ಕ ಹಾಕೊಳ್ಳಾರ್ದೆ. ಮೊದಲೆಲ್ಲ ಸಿಗರೇಟ್ ಸೇದಿ ಹೊರಗಡೆ ಹಾಕ್ತಾ ಇದ್ರು, ಈಗ ಗುಟ್ಕಾ ಬಂದಿದೆ. ಗುಟ್ಕಾ ಹಾಕೊಂಡ್ರೆ ಮಾತ್ರ ಅದು ಹೊರಗಡೆ ಹೋಗೋದು. ಲಘು ಮಾಡು. ಮಮ್ಮ ಬರ್ತಾ ಇಲ್ಲ, ಮಾಡು. ಅದು ಏನೋ ಮಾಡ್ತೋ ಇಲ್ಲೋ ಪಟಾಟ ತೊಳೆದು, ರೈಟ್, ತೊಳೆದು ಮತ್ತೆ ಆ ಕೈಯೆಲ್ಲ ತಕ್ಕೊಳ್ಳೋದಿಲ್ಲ. ಅದನ್ನ ಹೈಜೀನ್ ಮಾತಾಡ್ತೀವಿ, ತಕ್ಕೊಳ್ಳೋದಿಲ್ಲ. ಅದು ಉಳಿದಿದ್ದ ಚಪಾತಿ ಮತ್ತೆ ತಿನ್ಸೋದು ಅದಕ್ಕೆ. ಇದು 21st ಸೆಂಚುರಿ ಪ್ಯಾರೆಂಟ್. ಇದು ಮಾಡಿ ಓಡಿ ಹೋಗಿ ಆಮೇಲೆ ಬಸ್ ಬಂತು, ಹತ್ತಿಸ್ಬಿಟ್ರೆ ಆಯ್ತು ಪುಟ್ಟ, ಟಾಟಾ. ಅಯ್ಯೋ ಸಂತೃಪ್ತಿ ಅಂತ ಹೇಳಿದ್ರಲ್ಲ ವಿಜೇಂದ್ರ ಅವರು, ಅದು ಅವಾಗ ಬರುತ್ತೆ ಸಂತೃಪ್ತಿ. ಅದು ಮನೆಯಲ್ಲಿ ಅವನಿರೋನು ಚೆನ್ನಾಗಿದ್ರೆ, ಇನ್ನು ಎಲ್ಲಿದೆಯಾ, ನನ್ನ ಆಫೀಸ್ ಲೇಟು ಅಂದರೆ ಬಂದೆ ರೀ, ಟೌ ಚಪಾತಿ ಮತ್ತೆ ರೆಡಿ. ದಿಸ್ ಈಸ್ ಯುವರ್ ಮಾರ್ನಿಂಗ್ ಟೈಮ್. ಮುಂಜಾನೆ 6 ಗಂಟೆಯಿಂದ 8:30ವರೆಗೆ ಅಲ್ಲೊಂದು ಯುದ್ಧ ನಡೆದಿರುತ್ತೆ. ಏನು ಹೇಳ್ತಾರೆ ಆಧ್ಯಾತ್ಮಿಕವಾಗಿ? ಏನು ಹೇಳ್ತಾರೆ? ಯುವರ್ ಅರ್ಲಿ ಮಾರ್ನಿಂಗ್ ಡಿಸೈಡ್ಸ್ ಯುವರ್ ಹೋಲ್ ಡೇ. ಹೌದಾ? ಮಕ್ಕಳಲ್ಲಿ ಅರ್ಲಿ ಮಾರ್ನಿಂಗ್ ಏನು ಬ್ಯೂಟಿಫುಲ್ ಲೈಫ್, ಎಂತ ಮಸ್ತ್ ಇದೆ, ಮತ್ತೊಂದಿಷ್ಟು ಚಾಲು ಆಯ್ತು ಮಗನ, ಭಾರಿ ಐತಿ ಇವತ್ತು, ಭಾರಿ ಮಜಾ ಬರ್ತೈತಿ, ಸ್ಕೂಲ್ನಾಗ ಏನು ಕಲಿಸ್ತಾರೋ, ನಾವು ಏನು ಆಟ ಆಡ್ತೀವೋ, ಈ ಒಂದು ಹುರುಪು ತುಂಬೋ ಬದಲಿ ಮಾರ್ನಿಂಗ್ ಎದ್ದ ತಕ್ಷಣ ಯಾವ ಬೀಜ ಹಾಕ್ತಾ ಇದ್ದೇವೆ ನಾವು? ಕಿರಿಕಿರಿ. ಏನು ಬೀಜ ಇದು? ಕಿರಿಕಿರಿ ಬೀಜ. ಅದಕ್ಕೆ ಹುಡುಗರು ಕಿರಿಕಿರಿ ಮಾಡ್ತಾ ಇದ್ದಾರೆ. ಇದು ಮಾರ್ನಿಂಗ್ ಕತೆ. ಸಾಯಂಕಾಲ ಹುಡುಗರು ವಾಪಸ್ ಬಂದ ತಕ್ಷಣ ತಾಯಿ ಆದವಳು, ತಂದೆ ಆದವನು ಏನು ಕೇಳಬೇಕು ಹೇಳಿ ನೋಡೋಣ? ಏನು ಕೇಳಬೇಕು ಸರ್? ಹೇಗಿತ್ತು ದಿವಸ? ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ಯಾ? ಏನೇನು ಆಟ ಆಡಿದೆ? ಸ್ಕೂಲ್ನಲ್ಲಿ ಏನೇನಾಯಿತು? ಓಹ್ ಹಿಂಗಾಯ್ತಾ, ಹಂಗಾಯ್ತಾ, ಅಮ್ಮ ಅವ್ನು ಹಿಂಗೆ ಮಾಡಿದ, ಅಮ್ಮ ಹಿಂಗೆ ಮಾಡಿದ, ಹೌದಾ, ಅಯ್ಯೋ ಹೈ-ಫೈ ಕೊಡು. ದಿಸ್ ಇಸ್ ವಾಟ್ ಈಸ್ ದ ಬೆಸ್ಟ್ ವೇ ಟು ರಿಸೀವ್ ದಮ್. ಬಟ್ ನಾವು ಹೆಂಗೆ ರಿಸೀವ್ ಮಾಡ್ತೇವೆ? ಅದು ಇನ್ನೂ ಬ್ಯಾಗ್ ತೆಗೆದಿರೋದಿಲ್ಲ.
ಹೋಮ್ವರ್ಕ್ ಕೊಟ್ಟಿದ್ದಾರಾ? ಫಸ್ಟ್ ಪ್ರಶ್ನೆ ಇದು. ಯಾಕಾದ್ರೂ ಬಂದಪ್ಪ ಮನೆಗೆ? ಅಲ್ಲಿ ಮೇಡಮ್ ಕಾಡ್ತಾರೆ, ಇಲ್ಲಿ ಈ ಮೇಡಮ್ ಕಾಡ್ತಾರೆ. ಹೋಮ್ವರ್ಕ್ ಕೊಟ್ಟಿದ್ದಾರಾ? ರೈಟ್, ಹ್ಞೂನಮ್ಮ ಕೊಟ್ಟಿದ್ದಾರೆ. ಅದೇನು ಕೇಳೋದಿದೆ? ದಿನ ಕೊಟ್ಟೇ ಕೊಡ್ತಾರೆ. ಕೊಡಲಿಲ್ಲ ಅಂದ್ರೆ ನೀವು ಸ್ಕೂಲ್ ಅಗೇನ್ ಸ್ಟ್ರೈಕ್ ಮಾಡ್ತೀರಾ? ಕೊಡ್ತಾರೆ. ಅದೇನೇನು ಕೇಳೋದು? ಅದು ಪ್ರಶ್ನೆನ ಇವತ್ತಿಂದ ಶಿಕಾರಿಪುರದ ಈ ಪಾಲಕರು ಏನು ಕೂಡಿದಿರಲ್ಲ ನೀವು, ರೈಟ್, ನೀವು ವೀರಶೈವ ಮಹಾಸಭಾ ಅಂತ ಹೇಳ್ತಿರಲ್ಲ, ಮಹಾಸಭಾ ಮಾಡಿ ಮನೆಯಲ್ಲಿ. ಆಸ್ಕ್ ಡಿಫರೆಂಟ್ ಕ್ವಶನ್ಸ್. ಗೊತ್ತಾಯ್ತಾ? ಆ ಪ್ರಶ್ನೆಗಳನ್ನು ಕೇಳೋ ರೀತಿನೇ ಬೇರೆ ಇರಬೇಕು. ಬಂದುಬಿಟ್ಟೆ ನೀನು, ಒಂದ್ಸಲ ಹಪ್ಕೋ ಅಲ್ಲ. ನೋಡೋದು ಅರ್ಬಿ ಹೆಂಗೆ ಮಾಡ್ಕೊಂತಿ, ಡ್ರೆಸ್ ಹೆಂಗೆ ಮಾಡಿ, ಮತ್ತೆ ಇವತ್ತು ಒಗ್ಯಾಕೆ ಹಾಕ್ಬೇಕ ನಾನು. ಅಯ್ಯೋ ತಾಯಿ, ನೀ ಹುಟ್ಟಿಸಿದರೆ ಯಾಕೆ ನನಗಂತಿರ್ತಾವ, ಗೊತ್ತಾಗೋಲ್ದು ಅದಕ್ಕಷ್ಟೆ. ಗೊತ್ತಾಗ್ತಾ ಇದೆಯಾ? ವೇಕಪ್. ನಾನು ತೋರಿಸ್ತೇನೆ ನಿಮಗೆ ಯಾಕೆ ಇದ್ರ ಬಗ್ಗೆ ನಾನು ಭಾಳ ಮಾತಾಡ್ತಾ ಇದ್ದೇನೆ ಅಂದರೆ, ರೈಟ್. ಸೊ ಅದು ಒಂದು ಪ್ರಶ್ನೆ, ಹೋಮ್ವರ್ಕ್ ಮಾಡಿದ್ಯಾ ಅಂತ ಫಸ್ಟ್ ಪ್ರಶ್ನೆ. ಸೆಕೆಂಡ್ ಪ್ರಶ್ನೆ ಏನು ಗೊತ್ತಾ? ಡಬ್ಬಿ ತಿಂದಿದೀಯಾ? ಡಬ್ಬಿ ಖಾಲಿ ಮಾಡಿರ್ಬೇಕದು. ಹೌದಾ? ಇಲ್ಲ ಅಮ್ಮ ಹೊಡಿತೇನೆ, ನನಗೆ ತಿನ್ಲಿಕ್ಕೆ ಬರೋದಿಲ್ಲ, ಬಾಜಿ ಹಾಕ್ಬಿಟ್ಟಿದ್ಯಾ. ರೈಟ್. ಸಿ, ಮಾರ್ನಿಂಗ್ ಕಿರಿಕಿರಿ, ಸಾಯಂಕಾಲ ಕಿರಿಕಿರಿ ಬರ್ಬೇಕು ಯಾಕೆ ನಿಮ್ಮ ಮನೆಗೆ? ನಾನು ಹೇಳಿ, ನಿಮ್ಮ ಮಗ ಇಷ್ಟು ಹೈಟ್ ನಾವು ಇದ್ದಾನೆ ಅಂದರೆ, ವೆನ್ ಇಸ್ ದ ಲಾಸ್ಟ್ ಟೈಮ್ ಯು ಹಗ್ಡ್ ಹಿಮ್? ಯಾವಾಗ ಹಪ್ಕೊಂಡಿದ್ದಾರೆ? ಹಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಭಾರತ ಸರ್, ನಮ್ಮ ಸಿದ್ಧಾಂತ ಸರ್, ಹಾಗೆಲ್ಲ ಹಪ್ಕೊಳ್ಳಿಕ್ಕಾಗುತ್ತಾ ಸರ್? ಮಕ್ಕಳು ಬೆಳೆದು ನಿಂತಿದ್ದಾವೆ ಸರ್. ಆಯ್ತು, ಯಾರ್ದೋ ಮದುವೆಗೆ ಹೋಗಿರ್ತೀರ, ನಿಮ್ಮ ಫ್ರೆಂಡ್ ಬಂದು ಫ್ರೆಂಡ್ ಬರ್ತಾರೆ, ಅವರು ಮಕ್ಕಳು ಕರ್ಕೊಂಡ್ಬರ್ತಾರೆ, ಅವ್ರದ್ದು ಹೈಟ್ ಆಗಿದ್ದಾವೆ ಮಕ್ಕಳು, ಅವ್ರು ಬರ್ತಾರೆ. ನಿನ್ನ ಮಗನ? ಫಸ್ಟ್ ಪ್ರಶ್ನೆನೇ ತಪ್ಪು. ಯಾರ್ದೋ ಮಕ್ಕಳನ್ನ ಕರ್ಕೊಂಡ್ಬರ್ಲಿಕ್ಕೆ ಆಗೋದಿಲ್ಲ ಇವತ್ತಿನ ಸಮಯದಲ್ಲಿ. ನಿನ್ನ ಮಗನ? ಹೌದು. ನನ್ನ ಮಗ, ಬಾರೋ ಇಲ್ಲಿ ಅಂತ ಅಪ್ಕೊಳ್ತಾನೆ. ಹೌದಾ? ಸೊ ನಿಮ್ಮ ಮಗನಿಗೆ ಏನು ಅನಿಸುತ್ತೆ? ಯಾರ್ಯಾರನೋ ಅಪ್ಕೊಳ್ತಾನೆ, ಊರ್ ಮಂದಿ ಎಲ್ಲ ಅಪ್ಕೊಳ್ತಾನೆ, ನನ್ನ ಅಪ್ಕೊಳ್ಳೋದಿಲ್ಲ ಅಂತ. ಗೊತ್ತಾಯ್ತಾ ಸರ್? ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಹ್ಯೂಮನ್ ಬೀಯಿಂಗ್ಸ್ ಆರ್ ಹಂಗ್ರಿ ಫಾರ್ ಟಚ್. ವಿ ಆರ್ ಆಲ್ ಹಂಗ್ರಿ ಫಾರ್ ಟಚ್. ಹೊಟ್ಟೆಗೆ ಊಟ ಇಲ್ಲದೇನೆ ವಿ ಕ್ಯಾನ್ ಸ್ಟೇ ಫಾರ್ ಸಮ್ ಟೈಮ್, ಅಟ್ಲೀಸ್ಟ್ ಡೇಸ್ನಲ್ಲಿ ಇರ್ಬೋದು. ಬಟ್ ವಿ ಕಾಂಟ್ ಸ್ಟೇ ವಿತೌಟ್ ದಟ್ ಟಚ್, ಹ್ಯೂಮನ್ ಟಚ್. ಟಚ್ ಅಂದರೆ ಕೈಲೇ ಮುಟ್ಟಬೇಕು ಅಂತಲೇ ಇಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಗೊತ್ತಾಯ್ತಾ? ರೈಟ್. ಯು ಶುಡ್. ಅವ್ರೇನೋ ಮಾತಾಡ್ತಾ ಇರುವಾಗ, ಹೌದಾ, ಹೋ ಸೋ ನೈ, ಹಾಂ ಹಿಂಗಾಯ್ತಾ ಮಾತಾಡಬೇಕು. ನೀನು ಟಿ ವಿ, ಹಾಂ ಹೇಳು, ಹಾಂ ಆಯ್ತು ತಗೋ, ಮಾಡೋಣ ತಗೋ. ಯಾರಾದ್ರೆ ಟಿವಿಯಾಗ ಐಶ್ವರ್ಯ ರಾಯ್, ಅಪ್ಪ ಐಶ್ವರ್ಯ ರಾಯ್ ನೋಡ್ತಾ ಇದ್ದಾನೆ, ನನ್ನ ಕಣ್ಣು ನೋಡ್ತಾ ಇಲ್ಲ ಅಂದರೆ ಏನು ಮಾಡಬೇಕಿದು? ರೈಟ್. ದೇ ವಾಂಟ್ ಟಚ್. ಹ್ಯೂಮನ್ ಟಚ್ ಇಸ್ ರಿಕ್ವೈರ್ಡ್. ನಮಗೇನು ಬಯಸ್ತೇವೆ ಅದೆಲ್ಲ ಮಕ್ಕಳು ಬಯಸ್ತವೆ. ಗೊತ್ತಾಯ್ತಾ ಸರ್? ಬಟ್ ನಮಗೆ ಅದಕ್ಕೆ ಸಮಯ ಇಲ್ಲ. ವಿ ಡೋಂಟ್ ಗಿವ್ ದಮ್. ಸಿ, ದ ಟೂ ಥಿಂಗ್ಸ್ ಆರ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಎನಿಬಡಿ ಇನ್ ದಿಸ್ ವರ್ಲ್ಡ್. ಹೊಟ್ಟೆ ಊಟ ಇಲ್ಲಾಂದ್ರೂ ನಡೆಯುತ್ತೆ, ಬಟ್ ವಿ ವಾಂಟ್ ಲಿಸ್ನರ್ಸ್, ವಿ ವಾಂಟ್ ದಟ್ ಫಿಸಿಕಲ್ ಟಚ್ ಆರ್ ಸಮ್ ಟಚ್, ಎಮೋಷನಲ್ ಟಚ್. ಈ ಟಚ್ ಮತ್ತು ಲಿಸ್ನಿಂಗ್ ಇಲ್ಲ ಅಂದರೆ ಐ ಥಿಂಕ್ ನಾವು ಕೊರಗ್ತಾ ಹೋಗ್ತೇವೆ. ನಾನು ಎಷ್ಟೋ ವೃದ್ಧಾಶ್ರಮದಲ್ಲಿ ನಾನು ಕ್ಲಾಸ್ಗಳನ್ನು ತಗೊಳ್ತೇನೆ, ಆ್ಯಸ್ ಏನೋ ಒಂದು ಕಳಕಳಿ ಅಂತ. ಅಲ್ಲಿ ಅವ್ರದ್ದೆಲ್ಲ ಅವರು ತಾಯಂದಿರು ಎಲ್ಲ ನನ್ನ ಟ್ರೈನಿಂಗ್ ಎಲ್ಲ ಮುಗಿದ್ಮೇಲೆ ಅವ್ರಿಗೆ ಹಾಡು ಹಾಡಿಸೋದು, ಡ್ಯಾನ್ಸ್ ಮಾಡೋದು. ರೈಟ್. ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತೇವೆ ನಾವು. ನಿಮ್ಗೆ ಅನಿಸ್ಬೋದು, ಸರ್ ಇಷ್ಟು ಬಾಡಿ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಹೌದು, ಮಾಡ್ತೇವೆ, ಇದಕ್ಕೆ ಇಟ್ಕೊಂಡೇ ಮಾಡೋದು. ರೈಟ್. ಸಿಕ್ಕಾಪಟ್ಟೆ ಡ್ಯಾನ್ಸ್ ಎಲ್ಲ ಆದಮೇಲೆ ಕೊನೆಗೆ ಏನಾದರೂ ಇದೆ ಅಮ್ಮ, ಏನಾದರೂ ಹೇಳಿ ಅಂದ ತಕ್ಷಣ ತಾಯಂದ್ರೆ ಹೇಳ್ತಿರ್ತಾರೆ ಕೇಳೋಬ್ರು, ಮಹೇಶ ನನ್ನ ಮಗಗೆ ಒಂದ್ಸಲ ಫೋನ್ ಮಾಡಕ್ಕೆ ಹೇಳು. ಮಾತಾಡೇ ಇಲ್ಲ ಅವ ಭಾಳ ದಿವಸ ಆಯ್ತು. ನಂಗೆ ಮಾತಾಡ್ಬೇಕು ಅನ್ನಿಸ್ತೈತಿ, ಅವ್ನು ಬ್ಯುಸಿ ಇರ್ತಾನೆ, ಒಂದು ವಾರಕ್ಕೆ ಒಂದ್ಸಲ ಮಾಡಂತ ಹೇಳು. ಆ ತಾಯಂದಿರು ಚಿಕ್ಕವರಿದ್ದಾಗಿಂದ ನಮ್ಮನ್ನೆಲ್ಲ ನೋಡ್ಕೊಂಡವರು, ಅವ್ರ ಜೊತೆ ಮಾತಾಡಲಿಕ್ಕೆ ಸಮಯ ಇಲ್ಲ ಇವತ್ತು ನಮಗೆ. ಐ ವಿಲ್ ಆಸ್ಕ್ ಯು ಒನ್ ಸಿಂಪಲ್ ಕ್ವಶನ್, ಆರ್ ಯು ಹ್ಯಾಪಿ ವಿತ್ ಯುವರ್ ಫ್ಯಾಮಿಲಿ? ಹೇಳಿ ನೋಡು. ಸರ್ ಒಬ್ಬರಿಲ್ಲ ಅಂತ ಇದ್ದಾರೆ, ಉಳ್ಕಿದವರು ವಿಚ್ ಫ್ಯಾಮಿಲಿ ಅಂತ ಇದ್ದಾರೆ. ಆರ್ ಯು ಹ್ಯಾಪಿ ವಿತ್ ಯುವರ್ ಫ್ಯಾಮಿಲಿ ಸರ್? ಪಬ್ಲಿಕ್ನಲ್ಲಿ ಹಿಂಗೆ ಪ್ರಶ್ನೆ ಕೇಳಿದ ತಕ್ಷಣ ನೀವು ನಿಮ್ಮ ಕುಟುಂಬದ ಜೊತೆ ಸಂತೋಷವಾಗಿದ್ದೀರಾ ಅಂತ ಕೇಳಿದಾಗ ವಾಟ್ ವಿಲ್ ಬಿ ದ ಆನ್ಸರ್? ನ್ಯಾಚುರಲ್ ಆನ್ಸರ್ ಎಸ್ ಸರ್ ಅಂತಲೇ ಬರುತ್ತೆ. ಯಾರು ಪಬ್ಲಿಕ್ನಲ್ಲಿ ಮರ್ಯಾದೆ ತಗೊಳ್ತಾರೆ? ಯಾರಾದರೂ ಎದ್ದು ನಿಂತು ಇಲ್ಲ ಸರ್ ಐ ಆಮ್ ನಾಟ್ ಹ್ಯಾಪಿ ವಿತ್ ಮೈ ಫ್ಯಾಮಿಲಿ ಅಂದರೆ ಎಲ್ಲರೂ ಅವ್ನು ನೋಡ್ಕೊಳ್ತಾರೆ.
ಅವ್ನು ನೋಡ್ಕೊಂಡ್ಮೇಲೆ ಅವನು ಸುಮ್ಮನೆ ಟೀ ಬ್ರೇಕ್ ಬಂದ ತಕ್ಷಣ ಟೀಗೆ ಅವ್ನು ವಾಪಸ್ ಹೋಗ್ತಾನೆ. ಸತ್ಯ ಹೇಳಿದವ್ನಿಗೆ ಏನು ಕಷ್ಟ, ಅವ್ನು ಸುಮ್ಮನೆ ಹೊರಗಡೆ ಹೋಗ್ತಾನೆ, ಹೋಗಿ ಅವ್ನು ಟೀ ತಗೋತಿರ್ತಾನೆ, ಅವ್ನ ಪಕ್ಕಕ್ಕೆ ಇನ್ನೊಬ್ಬ ಬರ್ತಾನೆ, ರೀ ಅಂತಾನೆ, ಏನು ಅವ್ರು ಮಹೇಶ್ ಅವ್ರು ಕೇಳಿದಾಗ ಆರ್ ಯು ಹ್ಯಾಪಿ ವಿತ್ ಯುವರ್ ಫ್ಯಾಮಿಲಿ ಅಂತ ಕೇಳಿದಾಗ ಇಲ್ಲ ಅಂದ್ರಲ್ರಿ ನೀವು ಅಂತ. ಹೌದ್ರಿ ಸರ್, ಏನು ಸರ್ ನಮ್ಮ ಮನೆಯಲ್ಲಿ ಏನು ನನ್ನ ತಾಯಿ ಒಂದು ಟೈಪು ಇವಳು ಒಂದು ಟೈಪು ಅವೆರಡು ಜಗಳಾಡಿ ಅದು ಅವ್ನು ಸ್ಟಾರ್ಟ್ ಮಾಡ್ತಾನೆ ಕತೆ. ಇನ್ನೂ ಕತೆ ಚಾಲೂ ಆಗಿರೋದಿಲ್ಲ, ಇವನು ಹೋದವ್ನು ಏನಂತಾನೆ, ಬಿಡಿ ಸಾರ್ ನಿಮ್ದು ಬಿಡಿ ಸಾರ್ ನಂದು ಕೇಳಿ ಅಂತ ಚಾಲು ಮಾಡ್ತಾನೆ. ಅವ್ನು ಹೋಗಿದ್ದೆ ತಂದು ಹೇಳಲಿಕ್ಕೆ. ರೈಟ್ ಸರ್. ಸೊ ಆರ್ ಯು ಹ್ಯಾಪಿ ವಿತ್ ಯುವರ್ ಫ್ಯಾಮಿಲಿ? ನಿಮ್ಮ ಕುಟುಂಬದ ಜೊತೆ ನೀವು ಸಂತೋಷವಾಗಿದ್ದೀರಾ ಅಂತ ಇಮಿಡಿಯೇಟ್ಲಿ ದ ಬೆಸ್ಟ್ ಆನ್ಸರ್ ಆ್ಯಂಡ್ ದ ಫಸ್ಟ್ ಆನ್ಸರ್ ಇಸ್ ಎಸ್. ಓಕೆ, ಮೈ ರಿವರ್ಸ್ ಕ್ವಶನ್, ಉಲ್ಟಾ ಕೇಳ್ತೇನೆ ಈಗ, ವೆದರ್ ಯುವರ್ ಫ್ಯಾಮಿಲಿ ಇಸ್ ಹ್ಯಾಪಿ ವಿತ್ ಯು. ಯಾವಾಗಾದ್ರೂ ಕೇಳಿದ್ದೀರಾ ಆಯ್ತಾ ಪ್ರಶ್ನೆ? ಹೋಗಿ ಇವತ್ತು ಸಾಯಂಕಾಲ ಹೋಗಿ ಈ ಪ್ರಶ್ನೆ ಕೇಳಿ. ಎಲ್ಲೆಲ್ಲೋ ಮೀಟಿಂಗ್ ಮಾಡ್ತೀರಾ, ಈಟಿಂಗ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಮನೆಯಲ್ಲಿ ಒಂದು ಮೀಟಿಂಗ್ ಮಾಡಿ ಇವತ್ತು ಕೇಳಿ, ಧೈರ್ಯ ಮಾಡಿ. ನಿಮ್ಮ ಹೆಂಡ್ತಿಗೆ ನೀವು ಕೇಳಿ, ಹೆಂಗೆ ನಾ ಎಲ್ಲ ಕರೆಕ್ಟ್ ಇದೆನಾ ಅಂತ ಕೇಳಿ, ಆಮೇಲೆ ನನಗೆ ಫೋನ್ ಮಾಡಬೇಡಿ. ಗೊತ್ತಾಯ್ತಾ? ಮಕ್ಕಳನ್ನ ಕರೆದು ಕೇಳಿ, ಏನಪ್ಪ ಅಪ್ಪ ಹೀಗೆಲ್ಲ ಇರ್ತಾನೆ, ನಿನ್ಗೆ ಯಾವಾಗಾದ್ರೂ ಭಯ ಬರುತ್ತಾ ನಾನು ನಡ್ಕೊಳ್ಳೋ ರೀತಿಯಿಂದ? ಯಾವಾಗಾದ್ರೂ ನಿನಗೆ ಏನು ಹೇಳಲಿಕ್ಕೆ ಆಗೋದಿಲ್ವಾ? ಏನಾಗ್ತಾ ಇದೆ, ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ ಯಾವಾಗಾದ್ರೂ ಡಿಸ್ಕಷನ್ ಮಾಡಿದ್ದೇವ ಸರ್? ಎನ್ವಿರಾನ್ಮೆಂಟ್ನಲ್ಲಿ ಯಾವಾಗಾದ್ರೂ ಮೀಟಿಂಗು ಏನಾದರೂ ಮಾಡಿದ್ದೇವ? ಇಲ್ಲ. ಕಷ್ಟ ಬಂದ ತಕ್ಷಣನೇ ಮೀಟಿಂಗ್ ಆಗುತ್ತೆ. ಸರ್ ಗೋ ಬ್ಯಾಕ್, ಬಿಕಾಸ್ ಎವ್ರಿ ಸೋಲ್, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಒಂದು ಏನೋ ಹೇಳ್ಕೊಳ್ಳೋದಿದೆ, ಹೇಳಲಿಕ್ಕೆ ಆಗ್ತಾ ಇಲ್ಲ, ಹೇಳಲಿಕ್ಕೆ ಆಗ್ಲಾರ್ದೆ ವರ್ಷಗಳೇ ಉರುಳೋಗಿದ್ದಾವೆ. ಏನೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇರಲಿ ನಡೀತಾ ಇದೆ ನೋಡು, ನಾವು ಒಂದು ದಿವಸ ತಿಳ್ಕೊಳ್ತಾರೆ, ತಾವೇ ತಿಳ್ಕೊಳ್ತಾರೆ, ಮಾಡುತ್ತೆ ಅಂತ ಈ ವಿಷಯದಲ್ಲಿ ಬೀಳ್ಲಿಕ್ಕೆ ಹೋಗಬೇಡಿ. ಸಮಯ ಇಲ್ಲ ಇವತ್ತು ಅದಕ್ಕೆ. ಯಾವಾಗ ನನಗೇನು ಸಿಗೋದಿಲ್ಲ ಮನೆಯಲ್ಲಿ ಅದನ್ನು ನಾವು ಹೊರಗಡೆ ಹುಡುಕಾಡ್ತೇನೆ. ನನ್ನ ಮನೆಯಲ್ಲಿ ನನಗೇನು ಸಿಗೋದಿಲ್ಲ, ನಾನು ಹೊರಗಡೆ ಹುಡುಕಾಡ್ತೇನೆ. ನೀವು ತಂದೆ ತಾಯಿ ಆದವರು ನೀವು ಏನಾದರೂ ಅವ್ರಿಗೆ ಕೊಡಲಿಲ್ಲ ಅದನ್ನಂತಂದರೆ ಆ ಮಕ್ಕಳು ಅದನ್ನೇ ಹೊರಗಡೆ ಹುಡುಕ್ತಾರೆ. ಗೊತ್ತಾಯ್ತು? ಸೊ ಯು ಹ್ಯಾವ್ ಟು ಬಿ ವೆರಿ ಕಾನ್ಷಿಯಸ್. ಯು ಕಾಂಟ್ ಸೇ ಲೈಕ್ ನಾ ಹಿಂಗಾದೇನ್ರಿ ಮೊದಲಿಂದ ನಾ ಹಿಂಗಾದೇನೆ ಅಂದರೆ ನಡೀಂಗಿಲ್ಲ. ಮುಂದೆ ಏನಾರ ತ್ರಾಸಾದ್ರೆ ಅನುಭವಿಸ್ಬೇಕು ಮತ್ತೆ. ಗೊತ್ತಾಯ್ತಾ? ಯಾಕೆ ಒಬ್ಬರು IAS ಆಫೀಸರ್ ಮಗಳು ಆಟೋ ಡ್ರೈವರ್ ಜೊತೆ ಓಡಿ ಹೋಗ್ತಾಳೆ ಹೇಳಿ ನೋಡೋಣ. ಇದೊಂದು ದೊಡ್ಡ ಸಮಾಜದಲ್ಲಿ ಒಂದು ದೊಡ್ಡ ಇನ್ನು ನ್ಯೂಸ್ ಇದು. IAS ಆಫೀಸರ್ ಮಗಳು ಆಟೋ ಡ್ರೈವರ್ ಜೊತೆ ಓಡಿ ಹೋದ್ಲು. ಹೋಗಿದ್ದಾದ್ರೂ ಯಾಕೆ, ಎಲ್ಲಾದ್ರೂ ಹೋದ್ಲು, ಏನು ಇಂಟು ಹೀಗೂ ಉಂಟೆ, ನ್ಯೂಸೇ ನ್ಯೂಸ್. ಬಟ್ ನಿಜವಾಗ್ಲೂ ಯಾಕೆ ಹೋದ್ಲು ಅವಳು? ಯಾವಾಗಾದ್ರೂ ಪ್ರಶ್ನೆ ಹಾಕ್ಕೊಂಡ್ವಾ? ಇಲ್ಲ. ಸಮಾಜ ಅದೊಂದು ನ್ಯೂಸನ್ನು ಸರ್ ಹೇಳಿದ್ರಲ್ಲ, ಜರ್ನಲಿಸಮ್ ಮೇಲೆ ಭಾಳ ಗುದ್ದಾಡಬೇಡಿ ಅಂತೇಳಿ, ಅಲ್ಲೊಂದು ನ್ಯೂಸ್ ಇದೆ, ಏನು IAS ಆಫೀಸರ್ ಮಗಳು ಆಟೋ ಡ್ರೈವರ್ ಜೊತೆ ಓಡಿ ಹೋದ್ಲು. ಹೌದಾ? ಇಲ್ಲಿ ನಿಂತ್ಕೊಂಡು ಬೇರೆ ಬೇರೆದವ್ರು ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ ಅದನ್ನ. IAS ಆಫೀಸರ್ಸ್ ಏನು ನೋಡ್ತಾರೆ, ಅವ್ರಿಗೆ ಭಾಳ ಕ್ಲೋಸ್ ಫ್ರೆಂಡ್ಸ್ ಇದ್ದವ್ರು ಯಾರು ನೋಡ್ತಾರೆ, ಆ ವ್ಯಕ್ತಿಗೆ ಅವ್ನ ಮಗಳು ಓಡೋಗಿದ್ದಾಳಲ್ಲ, ಅವ್ನ ಕ್ಲೋಸ್ ಫ್ರೆಂಡ್ಸ್ ಇದ್ದವರು, ಅಯ್ಯಪ್ಪ ನನ್ನ ಫ್ರೆಂಡಿಗೆ ಹಿಂಗೆ ಆಗಬಾರ್ದಿತ್ತಪ್ಪ, ಆದರೂ ನಮ್ಮ ಮನೆಯಲ್ಲಿ ಸ್ವಲ್ಪ ನಾವು ಜಾಗೃತರಾಗಿರಬೇಕು, ಹೋಗಿ ಮಾತಾಡ್ಸ್ಬರೋಣ, ಅವ್ನಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಡೋಣ ಅಂತ ಇವ್ರಂತಾರೆ. ಯಾರು ಆ ಆಫೀಸಿಗೆ ವೈರಿಗಳಿರ್ತಾರೆ, ವೈರಿಗಳಿದ್ದವರು ಅವ್ರೇನು ಮಾತಾಡ್ತಾರೆ, ಹಾಗೆ ಕರೆಕ್ಟೇ ಆಗಬೇಕು, ಕರೆಕ್ಟಾಗಿತ್ತು, ಅವ್ರ ಮನೆಗೆ ಎಲ್ಲರೂ ಓಡೋಗ್ಬೇಕು, ದೇ ಆರ್ ಹ್ಯಾಪಿ. ಗೊತ್ತಾಯ್ತಾ? ಆ ಹುಡುಗಿ ಕಾಲೇಜ್ ಫ್ರೆಂಡ್ಸು, ಆಕಿನ ಗರ್ಲ್ ಫ್ರೆಂಡ್ಸ್ ಇರ್ತಾರಲ್ಲ, ಅವರೆಲ್ಲ ಏನಂತಾರೆ, ಏನು ಮಾಡಿದ ತಪ್ಪಿದೆ, ಹೋಗಿದ್ದಾಳೆ, ಅವಳ ಚಾಯ್ಸು, ಅವಳು ಮಾಡಿದ್ದಾಳೆ. ಯಾಕಂದರೆ ಅವ್ರದ್ದು ಒಂದೊಂದು ಚಾಯ್ಸ್ ಇರ್ತವೆ, ರೈಟ್? ನೆಕ್ಸ್ಟ್ ಆ ಕಾಲೇಜ್ ಹುಡುಗರು ಏನಂತಾರೆ, ಮೊದಲೇ ಗೊತ್ತಿದ್ರೆ ನಾವು ಆಟೋ ಹೊಡಿತಿದ್ವಲ್ಲೋ ಅಂತಾರೆ ಅವರು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಲೈಕ್ ಆಟೋ ಡ್ರೈವರ್ಸ್ ಏನಂತಾರೆ, ಏನು ಹೊಡ್ಕೊಂಡಪ್ಪ ಮಗ ಅವನು, ಓಯ್ ನಾವು ಅಂಥದ್ದು ಏನಾದರೂ ಮಾಡ್ರೆ ಲೈಫೇ ಸೆಟ್ಲು ಅಂತ ಅವ್ರು ಅಂತಾರೆ. ಓಕೆ, TV ಚಾನೆಲ್ ಅವರು ಸಾಯಂಕಾಲ ಮಟ್ಟ ಓಡಿಸ್ತಾರೆ. ಯಾರಾದರೂ ಆ ಮಗುವಿನ ಜೊತೆ ಕೂತ್ಕೊಂಡು ಯಾಕಮ್ಮ ಹಿಂಗೆ ಮಾಡಿದೆ, ಏನಾಯ್ತು ಅಂತ ಯಾವಾಗಾದ್ರೂ ಕೇಳ್ತಾರ? ನಿಮ್ಮ ಮನೆಯಲ್ಲಿ ತೊಂದರೆ ಆದರೆ ಸಮಾಜ ತನ್ನ ಜಡ್ಜ್ಮೆಂಟ್ ಮಾಡಿ ಮುಗಿಸಿ ಅಲ್ಲೇ ಡಿಸ್ಕಷನ್ ಮಾಡಿ ಕ್ಲೋಸ್ ಮಾಡುತ್ತೆ. ಆ ಮಗು, ಆ ಹುಡುಗಿ ಹೊಸ ಚೂಡಿದಾರ ಹಾಕ್ಕೊಂಡಿದ್ದಾಳೆ, ಅಪ್ಪನ ಮುಂದೆ ಬಂದಿದ್ದಾಳೆ, ಅಪ್ಪ ಏನನ್ಬೇಕು? ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅಪ್ಪನ ಕಡೆಯಿಂದ? ಒಳ್ಳೆ ಚೂಡಿದಾರ ಹಾಕ್ಕೊಂಡು ಅಪ್ಪನ ಮುಂದೆ ಬಂದ ತಕ್ಷಣ, ಲೇ ಏನು ಕಾಣ್ತಾ ಇದ್ದೀನಿ ನೀನು, ಎಷ್ಟು ಚೆನ್ನಾಗಿದೆ, ಅಯ್ಯೋ ನನ್ನ ಮಗಳ ಅಂತ ಅಪ್ಕೊಂಡ್ರೆ ಓಕೆ ಆಯ್ತಪ್ಪ, ಕೆಲಸ ಆಯ್ತು. ಅದನ್ನು ಬಿಟ್ಕೊಂಡು ಆಯ್ತು, ಹಾಂ ಓಕೆ 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 ಹಾಂ ಆಯಿತು ಅವನು ಪೂರಾ ಡಿಸ್ಟ್ರಿಕ್ಟ್ ಮ್ಯಾನೇಜ್ ಮಾಡ್ತಾ ಇದ್ದಾನಲ್ಲ. ಅದಕ್ಕೆ ಅವಳಿಗೆ ಕೋಪ ಬಂತು. ನೀನು ತಿಂಡಿ ಆಗಿದೆಯಾ, ಊಟ ಮಾಡಿದೆಯಾ, ಚೆನ್ನಾಗಿದೆಯಾ ಮಗ, ಹೆಂಗೆ ನಡೆದಿದೆ, ಏನು ನಡೆದಿದೆ ಅಂತ ಕೂತ್ಕೊಂಡು ಯಾವಾಗಾದ್ರೂ ಸಮಯ ಕಳಿಬೇಕಲ್ಲ. ಅದಕ್ಕೆ
ಇಲ್ಲ, ಅವ್ರ ಕಡೆ ಟೈಮ್ ಇಲ್ಲ, ಪೂರ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಇವಳಿಗೆ ಬೇಜಾರಾಗಿದೆ ಆ ಹುಡುಗಿಗೆ. ಅದಕ್ಕೆ ಅವಳು ಏನಂತಾಳೆ, ಆಯಿತು ಅಂತ, ಬೇಡ ನಿಮ್ಮ ಕಾರು ಬೇಡ, ಏನು ಬೇಡ, ನನಗೆ ಆಳುಗಳು ಬೇಡ ಅಂತ ಹೊರಗಡೆ ಹೋಗ್ತಾಳೆ. ಅಷ್ಟರಲ್ಲಿ ಒಂದು ಆಟೋ ಬರುತ್ತೆ. ಆ ಹುಡುಗ ಚೆನ್ನಾಗಿ ಮಾತಾಡ್ತಾನೆ. ಅವಳಿಗೇನು ಬೇಕಾಗಿತ್ತು? ಯಾರೋ ಚೆನ್ನಾಗಿ ಮಾತಾಡೋರು ಬೇಕಾಗಿತ್ತು, ಹೌದಾ? ಅವನು ಹೇಳಿಮ್ಮ ಎಲ್ಲಿ ಬಿಡೋಣ ನಿಮಗೆ, ಎಲ್ಲಿ ಬಿಡ್ಬೇಕು ಹೇಳಿ ಅಂತಾನೆ. ಎಲ್ಲಾದ್ರೂ ಬಿಟ್ಕೊಳ್ಳಪ್ಪ ನೀನು ಅಂತಾನೆ. ಯಾಕೆ ಅಮ್ಮ ಬೇಜಾರು ಮಾಡ್ಕೊಂಡಿದ್ದೀರಾ? ಹಾಗೆಲ್ಲ ಬೇಜಾರು ಮಾಡ್ಕೋಬೇಡಿ, ಹೇಳಿ ಏನಾದರೂ ಮಾಡೋ, ನಾನು ತಲೆ ಕೆಟ್ಟಿದ್ದೆ ನಂದು. ಹೌದಾ, ಆಯ್ತಮ್ಮ, ನಿಮ್ಗೆ ಒಳ್ಳೆ ಜಗ್ಗಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಕೆರೆ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾನೆ ನಾವು. ಈಗ ಸ್ವಲ್ಪ ಮನಸ್ಸಿಗೆ ಶಾಂತಿ ಆಯಿತು. ಹೌದಾ, ನಿಮ್ಮ ಚೂಡಿದಾರ ಚೆನ್ನಾಗಿದೆ, ನೀವು ಟಿಫಿನ್ ಆಗಿದೆ, ಏನು ಬಯಸಿದ್ಲು ಆ ಮಗು ಅದನ್ನು ಅವ್ನು ಕೇಳ್ತಾ 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 ಹೋದಂಗೆ ಅವಳಿಗೆ ಬೇಕಾಗಿದ್ದು ಸಿಕ್ತು. ಅದಕ್ಕೆ ಶಿ ಫೆಲ್ ಇನ್ ಲವ್ ವಿತ್ ದಟ್ ಬಾಯ್. ವಾಟ್ ಈಸ್ ರಾಂಗ್? ವಾಟ್ ಈಸ್ ರಾಂಗ್? ನಥಿಂಗ್ ರಾಂಗ್ ವಿತ್ ದ ಗರ್ಲ್. ಇಟ್ ಈಸ್ ರಾಂಗ್ ವಿತ್ ದ ಫಾದರ್. ಮದರ್ ಕಿಟ್ಟಿ ಪಾರ್ಟಿಗೆ ಹೋಗ್ತಾರೆ, ಫಾದರ್ ಅಲ್ಲಿ ಹೋಗ್ತಾರೆ, ರೈಟ್? ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡಲಿಕ್ಕೆ ಸಮಯ ಇಲ್ಲ. ಸ್ವಲ್ಪ ಪ್ರಶ್ನೆ ಹಾಕ್ಕೊಳ್ಳಿ, ಗೊತ್ತಾಯ್ತಾ? ಎಲ್ಲ ಘಟನೆ ಆಗಿ ಹೋದ್ಮೇಲೆ ಎಚ್ಚರ ಆಗಿಲ್ಲ ರೀ, ನಮ್ಮ ಮನೇಲಿ ಅಂತ ಸಂಸ್ಕೃತಿ ಇದ್ದಿದ್ದಿಲ್ರಿ, ನಮ್ಮ ಮನೇಲಿ ಯಾರು ಇಂಥದ್ದು ಮಾಡಿದ್ದಿಲ್ರಿ, ಇವ್ರು ಯಾಕೆ ಹಿಂಗೆ ಮಾಡಿದ್ರಿ, ಆದಾಯ್ತ್ರಿ, ಭಾಳ ಮನಸ್ಸಿಗೆ ಬೇಜಾರಾಗೈತ್ರಿ, ಬಿಕ್ಕಿ 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 ಅಳೋದಿದ್ರೆ ಇನ್ನೊಂದು ಸ್ವಲ್ಪ ಜೋರಾಗ ಮಾಡೋ ಟೈಮ್ನಾಗ ಮಾಡಿಲ್ಲ. ಅದಕ್ಕೆ ಅವ್ರು ಬೇರೆ ಕಡೆ ಹುಡ್ಕೊಂಡ್ರು. ಮನುಷ್ಯನ ಸಹಜ ಸ್ಥಿತಿ ಇದು. ನಮಗೇನು ಸಿಗೋದಿಲ್ಲ ಭಾವನಾತ್ಮಕವಾಗಿ, ಅದನ್ನು ನಾವು ದಿನ ಹುಡುಕ್ತಾ ಇರ್ತೇವೆ. ಸೊ ತಾವುಗಳು ಅದನ್ನು ಕೊಡ್ತಾ ಇದ್ದೀರಾ? ಪ್ರಶ್ನೆ ಹಾಕ್ಕೊಳ್ಳಿ. ಟುಡೇಸ್ ಚಿಲ್ಡ್ರನ್, ಓಕೆ, ಎಮೋಷ್ನಲಿ ಇಷ್ಟು ಒಳಗಡೆ ಡೌನ್ ಆಗಿದ್ದಾರೆ ಅಂದರೆ ಯಾಕಂದರೆ ಎಲ್ಲ ಕಡೆಯಿಂದ ಪ್ರೆಷರು. ಅಪ್ಪ ಒಂದು ಕೇಳ್ತಾನೆ, ಅಮ್ಮ ಒಂದು ಕೇಳ್ತಾನೆ, ಎಸ್ಪೆಷಲಿ ವುಮೆನ್. ಓಕೆ, ಐ ಅಪ್ರಿಷಿಯೇಟ್. ಯಾಕಂದ್ರೆ ಸ್ವಾಮಿ ವಿವೇಕಾನಂದರು 100 ವರ್ಷದ ಹಿಂದೆ ಹೇಳಿದರು ಏನಂತ ಹೇಳಿ, ಮುಂದೆ 100 ವರ್ಷಕ್ಕೆ ಶಕ್ತಿ ರೂಪ ತಾಳುತ್ತೆ, ಮಹಿಳೆ ಭಾಳ ಸಬಲೀಕರಣ ಆಗ್ತಾಳೆ, ಅವಳು ಜಗತ್ತನ್ನು ಮುಂದೆ ನಡೆಸ್ತಾಳೆ ಅಂತ ಅವಾಗನೇ ಅಂದಿದ್ರು. ಕರೆಕ್ಟ್, ನಡೆದಿದೆ, ಚೆನ್ನಾಗಿ ನಡೆದಿದೆ. ಬಟ್ ಇವತ್ತು ಏನಾಗಿದೆ ಅಂದರೆ ಚೇಂಜ್ ಆಗಿದೆ. ನಮ್ಮ ಕಾಲದಲ್ಲಿ ನಮ್ಮ ಅಪ್ಪ ಭಾರಿ ಆಸ್ಪಿರೇಷನಲ್ ಇದ್ರು, ತಾಯಿ ಫುಲ್ ಎಮೋಷ್ನಲ್ ಇದ್ರು. ಊಟ ಮಾಡ್ತಾ ಇಲ್ಲೋ, ಚೆನ್ನಾಗಿದ್ದೇನಿಲ್ಲೋ, ಯಾಕೆ ಸೊರಗ್ತಾ ಇದೆಯಾ, ಯಾಕೆ ನಿದ್ದೆ ಬರಲಿಲ್ವಾ, ಸ್ನಾನ ಮಾಡಿದೆಯಾ, ಆಯಿತು ಇಷ್ಟೇ ಅವಳದ ಕೆಲಸ. ನನ್ನ ನೋಡ್ಕೊಳ್ಳೋದು ಅಷ್ಟೇ ಕೆಲಸ ನಮ್ಮ ತಾಯಿದು. ನಮ್ಮ ತಂದೆ ಆಸ್ಪಿರೇಷನಲ್, ಇದು ಮಾಡು ಅದು ಮಾಡು ಹಿಂಗಿರುತ್ತೆ ಅಂಥೇಳಿ. ಇವತ್ತು ಟೋಟಲ್ ಶಿಫ್ಟ್ ಆಗಿದೆ. ತಾಯಿ ಆಸ್ಪಿರೇಷನಲ್ ಆಗಿಬಿಟ್ಟಿದ್ದಾಳೆ ಇವತ್ತು. ಹೌದಾ? ಗಂಡ ಅಂದರೆ ತಂದೆ ಇವತ್ತು ಎಮೋಷ್ನಲ್ ಆಗಿದ್ದಾರೆ. ತಾಯಿ ಅದು ರಾತ್ರಿ 10:00ವರೆಗೆ ಹೋಮ್ವರ್ಕ್ ಮಾಡಿಸಿರ್ತಾಳೆ, ಮಾಡು 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 ಮಾಡು. ಅವ ಅಂತಾನೆ, ಗಂಡ ಅಂತಾನೆ, ಬಿಡೆ ಹೋಲಿ ಬಿಡೆ ಮಲಗ್ತದೆ, ಕಪ್ ಕುತ್ಕೊಳ್ಳಿ ನೀವು, ನಿಮ್ಗತ್ತೇನೆ ಮಾಡ್ಬೇಕಂತೀರ ಅವನು. ಇದೊಂದು ಡೈಲಾಗ್. ಅದಕ್ಕೆ ಆಯ್ತು, ಏನು ಮಾಡ್ಕೊಡ್ತೀಯ ಮಾಡ್ಕೊಂಡು, ನನ್ನ ಫೈಲ್ ಓಪನ್ ಮಾಡಬೇಡ ಅಂತ ಹೋಗ್ಬಿಡ್ತಾನೆ ನಾವು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ವಿ ಹ್ಯಾವ್ ಎ ರೋಲ್ ಟು ಪ್ಲೇ. ಪಾಲಕರಾದವರು 21ನೇ ಶತಮಾನದಲ್ಲಿ, ರೈಟ್ ಸರ್, ಆ ಮಕ್ಕಳಕ್ಕಿಂತ ಹೆಚ್ಚಿಗೆ ನಾವು ಓದಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಯಾಕಂದರೆ ಜಗತ್ತು ಹಿಂಗಿದ್ದಿದ್ದು ಹಿಂಗೇ ಇಲ್ಲ. 2029ಕ್ಕೆ ಮಷೀನ್ ವಿಲ್ ಬಿ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್. ಎಲಾನ್ ಮಸ್ಕ್ ಏನು ತೋರಿಸಿದ್ರಲ್ಲ, ಆಲ್ರೆಡಿ ಆ ಚಿಪ್ ಕಂಡು ಹಿಡಿದಿದ್ದಾರೆ. ಮೆಮರಿ ಚಿಪ್ ಬಂದ್ಬಿಡುತ್ತೆ ಇನ್ಮೇಲೆ. ಎಲ್ಲ ನೆನ್ಪಿಟ್ಕೊಳ್ಬೋದು. ಭಾವನಾತ್ಮಕವಾಗಿ ತಳಗಡೆ ಬೀಳ್ತಾ ಇತ್ತು. ಸೊ ವಾಟ್ ಈಸ್ ಮೈ ಮೆಸೇಜ್? ಮೈ ಮೆಸೇಜ್ ಈಸ್, ಪ್ಲೀಸ್ ಪಾರ್ಟಿಸಿಪೇಟ್ ಇನ್ ಯುವರ್ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಲೇಬೇಕು, ಗೊತ್ತಾಯ್ತಾ? ನೀವೇನಾದರೂ ತಿಳ್ಕೊಂಡು ನಾ ಸುಮ್ಮನೆ ಓದಿಸಿದ್ರೆ ಎಲ್ಲ ಸರಿಯಾಗುತ್ತೆ ಅಂದರೆ ಆಗೋದಿಲ್ಲ. ಎಮೋಷ್ನಲಿ ಇಫ್ ಯು ಡೋಂಟ್ ಸಪೋರ್ಟ್ ಯುವರ್ ಚಿಲ್ಡ್ರನ್, ದೇ ಲುಕ್ ಫಾರ್ ಎ ಪಾರ್ಟ್ನರ್ ಔಟ್ಸೈಡ್. ಅಂದರೆ ಇಟ್ ಮೇ ನಾಟ್ ಬಿ ಎ ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಅಂತಲೇ ಹೇಳ್ತಾ ಇಲ್ಲ ನಾನು. ಒಬ್ಬ ಫ್ರೆಂಡ್, ನನ್ನ ಹುಡುಗಗೆ, ಓಕೆ, ನನ್ನ ಮಗುಗೆ ಮನೇಲಿ ಯಾರು ಕೇಳಿಸ್ಕೊಳ್ಳೋದಿಲ್ಲ ಅಂತ ಹೊರಗಡೆ ಒಬ್ಬನು ಫ್ರೆಂಡ್ ಸೇರ್ಕೊಳ್ತಾನೆ, ಕೇಳಿಸ್ಕೊಳ್ತಾನೆ. ಅವನು ಬಾರಲೇ ನಾನಿದ್ದೇನೆ ಬಾರೋ, ಆಯಿತು ಹೋಯ್ತು, ಲೈ ನೀ ಹಾಗೆಲ್ಲ ಮಾಡಬೇಡ ಅಂತ ಅಪ್ಕೊಳ್ತಾನೆ. ಸೊ ಹಿ ಬಿಕಮ್ ಸೋ ಕ್ಲೋಸ್ ವಿತ್ ದಟ್ ಬಾಯ್. ಅಷ್ಟು ಅವನ ಜೊತೆ ಇಷ್ಟು ಕ್ಲೋಸ್ ಆಗ್ತಾನಲ್ಲ ಅವನು. ಒಂದು ದಿವಸ ಅವನು ಡ್ರಿಂಕ್ಸ್ ಮಾಡ್ತಾ ಇದ್ದ ಅಂದರೆ, ಓಕೆ, ಕೂತ್ಕೊಳ್ತಾರೆ, ನಿಮ್ಮ ಹುಡುಗ ಅಲ್ಲಿ ಮುಂದೆ ಕೂತ್ಕೊಂಡಿದ್ದಾನೆ, ಇವ್ನು ಇಲ್ಲಿ ಕೂತ್ಕೊಂಡು, ತಗೊಳ್ಳೋ ಇದನ್ನ ನೀನು ಕುಡಿಯೋ ಅಂತ. ಬೇಡಪ್ಪ ನನಗೆಲ್ಲ ಅದಾಗೋದಿಲ್ಲ, ನಮ್ಮ ಮನೇಲಿ ಯಾರು ಇಲ್ಲ ಕುಡಿಬೇಕು ನೋಡಿ, ಇಲ್ಲ ನಮ್ಮ ಫ್ರೆಂಡ್ಶಿಪ್ ಮರ್ಯಾದೆ ಪ್ರಶ್ನೆ. ಕುಡ್ದಿಲ್ಲ ಅಂದರೆ ನಾನು ನೋಡು, ನೀನು ನಾಳೆಯಿಂದ ನಿನ್ನ ಜೊತೆ ಮಾತಾಡ್ಸೋದಿಲ್ಲ. ಫ್ರೆಂಡನ್ನ ಎಲ್ಲಿ ಕಳ್ಕೊಳ್ತೀನಿ ಅಂತ ಇವತ್ತು ಹ್ಯಾಬಿಟ್ ಬಿದ್ದ ಎಷ್ಟೋ ಯುವಕರಿದ್ದಾರೆ. ಸೊ ವೇಕ್ ಅಪ್. ಯು ನೀಡ್ ಟು ಸ್ಪೆಂಡ್ ಟೈಮ್ ಅಟ್ ಯುವರ್ ಹೋಮ್, ಲೈಕ್ ಇನ್ವೆಸ್ಟ್ ಟೈಮ್ ಇನ್ ಯುವರ್ ಹೋಮ್. ಮನೆಯಲ್ಲಿ ನೀವು ಸಮಯವನ್ನು ಕೊಡಲೇಬೇಕು. ನಮ್ಮ ತಂದೆ ತಾಯಿ ಸೆಲ್ಫ್ ಸ್ಯಾಕ್ರಿಫೈಸ್ ಭಾಳ ಇತ್ತು. ನನಗೇನಾದರೂ ಆಗಲಪ್ಪ, ನೀ ಚಲೋ ಆಗಲಿ ಅನ್ನುವಂಥ ಮನಸ್ಥಿತಿ ಇತ್ತು ನಮ್ಮ ತಂದೆ ತಾಯಿ.
ಬಟ್ ಇವತ್ತಿನ ಪಾಲಕರು ನೀವೇನು ಇಲ್ಲಿ ಕೂತ್ಕೊಂಡಿದ್ದೀರಲ್ಲ ಆ ಮನಸ್ಥಿತಿಯಲ್ಲಿ ಬರ್ಲಿಕ್ಕೆ ಹೋಗಬೇಡಿ. ಟುಡೇ ಇಟ್ ಈಸ್ ನಾಟ್ ಸೆಲ್ಫ್ ಸ್ಯಾಕ್ರಿಫೈಸ್ ಟು ಸೆಲ್ಫ್ ಡೆವಲಪ್ಮೆಂಟ್. ಗೊತ್ತಾಯ್ತಾ? ನಾನು ಬೆಳಿತೇನೆ, ನೀನು ಬೆಳಿ, ಇಬ್ಬರು ಸೇರ್ಕೊಂಡು ಬೆಳೆಯೋಣ ಅನ್ನೋದೊಂದು ಪಾಲಕರು ಬೇಕಾಗಿದ್ದಾರೆ ಈಗ. ಸೊ ಅದಕ್ಕೆ ಕಳೆದ 1 ವರ್ಷದಲ್ಲಿ ಇಲ್ಲ 2 ವರ್ಷದಲ್ಲಿ 3 ವರ್ಷದಲ್ಲಿ ಪಾಲಕರು ಹೆಂಗಿರಬೇಕು, ನನ್ನ ಮಗ ಈಗ ಟೀನೇಜಿಗೆ ಬರ್ತಾ ಇದ್ದಾನೆ, 15, 16, 17, 18ಗೆ ಬರ್ತಾ ಇದ್ದಾನೆ, ಟೀನೇಜ್ ಮಕ್ಕಳನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು, ಅವರ ಮನಸ್ಥಿತಿ ಹೆಂಗಿರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಎಷ್ಟು ಪುಸ್ತಕಗಳನ್ನು ಓದಿದ್ದೀರಾ? ಆಸ್ಕ್ yourself this question. If you are not done, that means you think you know. ನನಗೆಲ್ಲ ಗೊತ್ತೈತಿ, ನಾ ಮಾಡಾತೀನಿ, ನೋಡು. ನೋ, ನಾಟ್ ಅಕ್ಸೆಪ್ಟ್. ಸೊ ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ಎಚ್ಚರ ಆಗಿ. ಹೊಸ ಜಗತ್ತಿನ ಹೊಸ ನಿಯಮಗಳಿದ್ದಾವೆ, ಹೊಸ ಜಗತ್ತಿನ ಹೊಸ ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ನೀವು ತಿಳ್ಕೊಳ್ಳೇಬೇಕು. ಗೊತ್ತಾಯ್ತಾ? ಅದರ್ವೈಸ್ ಯು ವಿಲ್ ಎಂಡ್ ಅಪ್ ಇನ್ ಬಿಗ್ಗರ್ ಪ್ರಾಬ್ಲಮ್ಸ್ ಇನ್ ದ ಕಮ್ಮಿಂಗ್ ವರ್ಲ್ಡ್. ಯಾಕೆ ಮಹೇಶ್ ಸರ್ ಇಂಥವೆಲ್ಲ ನೆಗೆಟಿವ್ ಮಾತಾಡ್ತಾ ಇದ್ದೀರಾ ಅಂದರೆ, ನಾನು ನೆಗೆಟಿವ್ ಮಾತಾಡ್ತಾ ಇಲ್ಲ, ನಾನು ಸತ್ಯ ಮಾತಾಡ್ತಾ ಇದ್ದೆ. ಸಮ್ಟೈಮ್ಸ್ ಆ ಸತ್ಯ ಒಪ್ಕೊಳ್ಳಿಕ್ಕೆ ಕಠೋರ ಆಗುತ್ತೆ. ಸ್ವಲ್ಪ ಎಚ್ಚರ ಆಗಿ. ನಾನು ಯಾವಾಗ ಮಾತಾಡ್ತಾ ಇರ್ತೇನೆ ಸ್ವಲ್ಪ ಒಳಗಡೆ ಚಿಂತನೆ ಮಾಡಬೇಕು. ಚಿಂತೆ ಮಾಡಬೇಡಿ, ಅಯ್ಯೋ ಹಿಂಗಾಗ್ಬಿಡ್ತಾ, ಅಯ್ಯೋ ಅಂತ. ಚಿಂತನೆ. ಗೊತ್ತಾಯ್ತಾ? ಹಿಂಗಿದೆ ಆ ವಿಷಯ, ಇಲ್ಲಿವರೆಗೆ ನಂಗೆ ತಿಳಿದಿದ್ದಿಲ್ಲ, ಈಗ ತಿಳಿತಾ ಇದೆ, ಅದಕ್ಕೆ ಏನು ಮಾಡೋದು ಮಾಡೋಣ, ಇಷ್ಟೇ. ಭಾಳ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ರೈಟ್? ಓಕೆ. ಇದೆ ಮಕ್ಕಳಲ್ಲಿ ಏನು ಪಾಸಿಬಿಲಿಟಿ ಇದೆ ತಿಳ್ಕೊಳ್ಳೋಣ. ಆಗರ್ಭ ಶ್ರೀಮಂತರ ಮನೆ, ಆ ಮನೆಯಲ್ಲಿ ಎಲ್ಲ ಇದೆ. ಗೊತ್ತಾಯ್ತಾ? ಗಂಡ ಹೆಂಡತಿ, ಒಂದು ಎಸ್ಟೇಟ್. ಅದು ಎಸ್ಟೇಟ್ ಅಂದರೆ ಎಷ್ಟೋ ಎಕರೆ ಜಮೀನು, ಆ ಜಮೀನಿನಲ್ಲಿ ಒಂದು ದೊಡ್ಡ ಮ್ಯಾನ್ಷನ್, ದೊಡ್ಡ ಒಂದು ಮನೆ. ಓಕೆ, ಗಂಡ ಹೆಂಡತಿ ಇದ್ದಾರೆ, ಮನೆಯಲ್ಲಿ ಎಷ್ಟೋ ಆಳುಗಳಿದ್ದಾವೆ, ಒಳ್ಳೆ ಶ್ರೀಮಂತರ ಮನೆ, ದೊಡ್ಡ ಬಿಸ್ನೆಸ್ ಇದೆ, ಎಲ್ಲ ನಡೆದಿದೆ. ಆ ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಗೊತ್ತಾಯ್ತಾ? ಹೆಣ್ಣು ಮಗು ಮುಟ್ಟಿದ ತಕ್ಷಣ ಸೆಲೆಬ್ರೇಷನ್, ಸಿಕ್ಕಾಪಟ್ಟೆ ಸೆಲೆಬ್ರೇಷನ್, ಮಗು ಹುಟ್ಟಲ್ಲ ಅಂತೇಳಿ ಎಲ್ಲರನ್ನು ಕರೆದು ಪಾರ್ಟಿ ಕೊಡ್ತಾರೆ. ಮುಂದೆ ಆ ಮಗು ಬೆಳೀತಾ ಸ್ಟಾರ್ಟ್ ಆಗುತ್ತೆ, ಅದಕ್ಕಾಗಿ ಎಷ್ಟೋ ಆಳುಗಳನ್ನು ಬಿಡ್ತಾರೆ, ಎಲ್ಲ ನಡೆದಿದೆ, ಬಹಳ ಚೆನ್ನಾಗಿ ನಡೆದಿದೆ. ಬಟ್ ನಾವು ಅಂದ್ಕೊಂಡಾಗೆ ಕೆಲವೊಂದು ಟೈಮ್ ಆಗೋದಿಲ್ಲ. ಆ ದೇಶದಲ್ಲಿ ಹೆಂಗೆ ಕರೋನಾ ಬಂತು, ಹಾಗೆ ಆ ದೇಶದಲ್ಲಿ ಫ್ಲೂ ಬಂತು. ಓಕೆ, ಸಿಕ್ಕಾಪಟ್ಟೆ ಜ್ವರ ಬರೋದು, ಮಕ್ಕಳಿಗೆ ಮಾತ್ರ, ಮಕ್ಕಳಿಗೆ ಅಷ್ಟೇ, ಚಿಲ್ಡ್ರನ್ಗೆ ಅಷ್ಟೇ, ಸಿಕ್ಕಾಪಟ್ಟೆ ಜ್ವರ ಬರೋದು. ಸೊ ಇವರು ಆ ಮಗುವನ್ನು, ನಾವು ಕರೋನಾದಲ್ಲಿ ನಮ್ಮನ್ನೇ ನಾವು ರಕ್ಷಿಸಲಿಕ್ಕೆ ಎಷ್ಟು ಪ್ರಯತ್ನ ಪಟ್ವಲ್ಲ, ಹಾಗೆ ಇವರು ಇಷ್ಟು ಪ್ರಯತ್ನ ಪಟ್ಟರು, ತಮ್ಮನ್ನೇ ತಾವು ರಕ್ಷಿಸಲಿಕ್ಕೆ, ಆ ಮಗುನ ರಕ್ಷಿಸಲಿಕ್ಕೆ ಎಲ್ಲ ಮಾಡಿದರು. ಆದರೂ ಏನೋ ಒಂದು ಕಾರಣದಿಂದ, ರೂಟ್ನಿಂದ ಆ ಮಗುಗೂ ಜ್ವರ ಬಂದ್ಬಿಡ್ತು. ಜ್ವರ ಇಷ್ಟು ಬಂತಲ್ಲ, ನೆತ್ತಿಗೆ ಏರ್ತಾ ಇತ್ತು ಜ್ವರ, ಎತ್ತಿಗೇರಿ, ಓಕೆ, ಕಣ್ಣಿನಿಂದ ಪಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಕೊನೆಗೆ ಎಲ್ಲ ಡಾಕ್ಟ್ರಿಗೆ ತೋರಿಸಿದ್ರು, ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಬಟ್ ಕೊನೆಗೂ ಆ ಮಗು ಕಣ್ಣನ್ನು ಕಳ್ಕೊಳ್ತು. ಕಣ್ಣನ್ನು ಕಳ್ಕೊಂಡ ತಕ್ಷಣ ಮತ್ತೆ ಕಣ್ಣು ಕಾಣೋದಿಲ್ಲ ಅಂತ ಗೊತ್ತಾದ್ಮೇಲೆ ಇನ್ನೊಂದಿಬ್ಬರು ಆಳುಗಳನ್ನು ಇಟ್ಟು ಅದಕ್ಕೆ ಆಡ್ಲಿಕ್ಕೆ ಬಿಟ್ಟರು. ಈಗ ಒಂದು 7-8 ತಿಂಗಳ ಮಗು, 8ರಿಂದ 10 ತಿಂಗಳ ಮಗು, 1 ವರ್ಷಕ್ಕೆ ಸಮೀಪ ಇದೆ. ಮುಂದೆ 1.5 ವರ್ಷ ಮಗು ಆಡ್ತಾ ಇದೆ, ಎಲ್ಲ ನಡೆದಿದೆ, ಕಾಣಿಸೋದಿಲ್ಲ ಕಣ್ಣು, ಬಟ್ ಹಿಂಗೆ ಮಾಡ್ತಾ ಇದೆ. ಒಂದು ದಿವಸ ಅವ್ರ ಎಸ್ಟೇಟ್ನಲ್ಲಿ ಒಂದು ಧಟ್ ಅಂತ ಸೌಂಡ್ ಬರುತ್ತೆ. ಧಟ್ ಅಂತ ಅಂದರೆ ಒಂದು ಟ್ರಾನ್ಸ್ಫಾರ್ಮರ್ ಏನಿರುತ್ತೆ, ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮರ್, ದೊಡ್ಡದೊಂದು ಅದಿರುತ್ತಲ್ಲ, ಅದು ಬ್ಲಾಸ್ಟ್ ಆಗಿದೆ, ಪೂರ ಬೆಂಕಿ ಹತ್ತಿದೆ. ಅದಕ್ಕೆ ಇವರೆಲ್ಲರೂ ಅಲ್ಲಿ ಓಡಿ ಹೋಗಿದ್ದಾರೆ, ಆಳುಗಳು, ಎಲ್ಲ ಗಂಡ ಹೆಂಡತಿ ಎಲ್ಲರೂ ಓಡಿ ಹೋಗಿದ್ದಾರೆ. ಅದು ನೋಡಿದರೆ ದೊಡ್ಡ ಬೆಂಕಿ ಹತ್ತಿದೆ. ಅದು ಏನೇನೋ ಮಾಡಿ, ಒಂದು ಸರ್ಕಸ್ ಮಾಡಿ, ಒಂದು 2-3 ತಾಸಿನಲ್ಲಿ ಅದನ್ನೊಂದು ಕಂಟ್ರೋಲಿಗೆ ತರ್ತಾರೆ. ತೊಗೊಂಬಂದು ಆ ಕಂಟ್ರೋಲ್ ತಂದ ತಕ್ಷಣ ವಾಪಸ್ಸು ತಂದೆ ತಾಯಿ ವಾಪಸ್ ಬಂದರು. ಅವ್ರು ಇನ್ನೂ ಆಳುಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಇವರಿಬ್ಬರು ಗಂಡ ಹೆಂಡತಿ ವಾಪಸ್ ಬರ್ತಾರೆ. ಗಂಡ ಬಂದವನೇ ಒಳಗಡೆ ಹೋಗ್ತಾನೆ, ತಾಯಿ ಹೋಗ್ತಿರ್ತಾಳೆ, ಆ ಮಗುವನ್ನು ನೋಡ್ತಾಳೆ. ಮಗು ಇನ್ನೂ ಆಟ ಆಡ್ತಾ ಇದೆ. ಇವಳಿಗೆ ಸರ್ಪ್ರೈಸ್, ಇಷ್ಟು ದೊಡ್ಡ ಸೌಂಡ್ ಆಯಿತು. ಚಿಕ್ಕ ಮಗು, ನಮ್ಮಂಥವರೇ ಗಾಬರಿ ಆಗಿದ್ದೇವೆ, ಈ ಮಗು ಏನು ಮಾಡ್ತಾ ಇಲ್ಲ, ಸುಮ್ಮನೆ ಆಡ್ತಾ ಇದೆಯಲ್ಲ, ಏನಾಗಿರಬೇಕು ಅಂತ ಒಂದು ಡೌಟ್. ಅದಕ್ಕೆ ಆ ಮಗುವನ್ನು ತಗೊಂಡು ಅವಳು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ತಾಳೆ. ಹೆಣ್ಮಕ್ಳು ಭಾಳ ಸೆನ್ಸಿಟಿವ್, ಗೊತ್ತಾಯ್ತಾ? ಗಂಡ್ಮಕ್ಳಿಗೆ ಆ ಸೆನ್ಸಿಟಿವಿಟಿ ಕೊಟ್ಟಿಲ್ಲ ದೇವರು. ಡೋಂಟ್ ಎಕ್ಸ್ಪೆಕ್ಟ್ ದಟ್. ಗೊತ್ತಾಯ್ತಾ? ಹೆಣ್ಮಕ್ಳೀಗ ನಾನು ಸರ್ಗೆ ಹೇಳಿದೆ, ಸರ್ ಒಂದು ಬ್ಲೂ ಶರ್ಟ್ ತೊಗೊಂಬನ್ನಿ ಸರ್, ನನಗೆ ಒಂದು ಬ್ಲೂ ಶರ್ಟ್ ಬೇಕು ಅಂತಂದರೆ, ಸರ್ ಅಂಗಡಿಗೆ ಹೋಗ್ತಾರೆ, ಒಂದು ಬ್ಲೂ ಶರ್ಟ್ ಕೊಡಪ್ಪ ಅಂತ ಹೇಳ್ತಾರೆ, ರೊಕ್ಕ ಕೊಡ್ತಾರೆ, ತೊಗೊಂಬಂದ್ಬಿಡ್ತಾರೆ. ಬ್ಲೂ ಅಂದರೆ ಬ್ಲೂ ಅವ್ರಿಗೆ. ಮೇಡಮ್ ಕಳಿಸಿದ್ರೆ, ಮೇಡಮ್ ಒಂದು ಬ್ಲೂ ಶರ್ಟ್ ತೊಗೊಂಬನ್ನಿ ಅಂದರೆ ಒಬ್ಬರೇ ಹೋಗ್ತಾರೆ ಅವರು. ಇಲ್ಲ ಕಣೆ, ಅವರು ಮಹೇಶ್ ಅಂತಿದ್ರಲ್ಲ, ಅವರು ಬ್ಲೂ ಶರ್ಟ್ ಹೇಳಿದ್ದಾರೆ, ನೀನು ಬರ್ತೀಯಾ? ಫಸ್ಟು ಸಂಘಟನೆ ಚಾಲು. ಹೌದಾ? ಅದನ್ನು ಎಂಜಾಯ್ ಮಾಡ್ತಾರೆ ಅವರು.
ಆಮೇಲೆ ಆಯಿತು ನಾನು ಬರ್ತೇನೆ, ಮತ್ತು ಅವಳಿಗೂ ಹೇಳ್ಬಿಡಲ್ಲ ಅವಳು ಬರ್ತಾಳೆ ಅಂತ, ಅವಳೊಬ್ಬಳು ಇನ್ನೊಬ್ಳು, ಹೌದಾ? ಮುಂದೆ ಮತ್ತೆ ಅವಳಿಗೆ ಫೋನ್ ಮಾಡಿದರೆ ಏನು ತಿನ್ನಿಸ್ತಾಳಂತೆ, ಗೋಬಿನ ಇನ್ನೀದ, ಮೊನ್ನೆ ನೋಡು ದೋಸೆ ತಿಂದ್ವಿ, ರೈಟ್, ಒಂದು ಕಂಪ್ನಿ ಆಯಿತಾ. ದೆನ್ ದೆ ಟುಗೆದರ್ ಗೋ ಟು ದ ಶಾಪ್ ಆ್ಯಂಡ್ ಫಾರ್ ದೆಮ್ ಬ್ಲೂ ಈಸ್ ನಾಟ್ ಬ್ಲೂ, ಬ್ಲೂ ಈಸ್ ಶೇಡ್ಸ್ ಆಫ್ ಬ್ಲೂ. ಓಕೆ, ಆಕಾಶ ನೀಲಿ, ಓಕೆ, ಸಮುದ್ರ ನೀಲಿ, ಓಕೆ, ನೇವಿ ಬ್ಲೂ, ದಿಸ್ ಬ್ಲೂ, ಲೈಟ್ ಬ್ಲೂ, ಹಂಗೆ ಹುಡುಕಿ 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 ಒಂದು 5-6 ತಾಸು ಅದ್ರಲ್ಲಿ, ಬಿಕಾಸ್ ದೇ ಆರ್ ವೆರಿ ಸೆನ್ಸಿಟಿವ್ ಅಬೌಟ್ ಕಲರ್ಸ್. ಸೊ ಇಲ್ಲಿ ತಾಯಿ ಆ ಮಗು ನೋಡಿದ ತಕ್ಷಣ ಶಿ ಸರ್ಪ್ರೈಸ್ಡ್, ಹಂಗೆ ಆಗುತ್ತೆ ಅಂತ. ಅದಕ್ಕೆ ಡಾಕ್ಟರ್ ಹತ್ರ ತೊಗೊಂಡು ಹೋಗ್ತಾಳೆ. ಡಾಕ್ಟರ್ ಚೆಕ್ ಮಾಡಿದ್ಮೇಲೆ ಹೇಳ್ತಾರೆ, ಈ ಮಗುಗೆ ಕಿವಿನೂ ಇಲ್ಲ ಅಂತ. ಕ್ಯಾನ್ ಯು ಇಮ್ಯಾಜಿನ್? 1.5 ವರ್ಷದ ಮಗು, ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಕಣ್ಣು ಇಲ್ಲ, ಕಿವಿನೂ ಇಲ್ಲ. ಈ ಜಗತ್ತನ್ನು ತಿಳ್ಕೊಳ್ಬೇಕಂದ್ರೆ ಇವೆರಡು ಭಾಳ ಇಂಪಾರ್ಟೆಂಟು, ಕಣ್ಣು ಕಿವಿ. ಫಾರ್ ಎಕ್ಸಾಂಪಲ್, ಈಗ ಇದು ಮೊಬೈಲ್ ಅಂತ ತಿಳ್ಕೊಳ್ಳಿ, ಇದನ್ನು ಮೊಬೈಲ್ ಅಂತ ಮಗುಗೆ ಹೇಳಬೇಕಂದ್ರೆ ಏನಾದರೂ ಎರಡರಲ್ಲಿ ಒಂದಾದರೂ ಇರಬೇಕಲ್ಲ. ಸಪೋಸ್ ಕಿವಿ ಇಲ್ಲ, ಬರೀ ಕಣ್ಣಷ್ಟೇ ಇದೆ ಅಂದರೆ ಇದಕ್ಕೆ ನಾ ಹೇಳ್ಬೋದು ಮೊಬೈಲ್ ಮೊಬೈಲ್ ಮೊ ಅಂದರೆ ಮಾತಾಡ್ಲಿಕ್ಕೆ ಬರುತ್ತೆ ಅದಕ್ಕೆ, ಹೌದಾ? ಒಂದು ವೇಳೆ ಕಣ್ಣು ಹೋಗಿದೆ, ಕಿವಿ ಇದೆ ಅಂದರೆ ಇದು ಕೈಯಲ್ಲಿ ಕೊಟ್ಟು ಮೊಬೈಲ್ ಮೊಬೈಲ್ ಹೇಳು ನೋಡೋಣ, ಮೊಬೈಲ್ ಮೊಬೈಲ್ ಅಂದರೆ ಮೊಬೈಲ್ ಅಂತ ಮಾತಾಡ್ಲಿಕ್ಕೆ ಬರುತ್ತೆ. ಬಟ್ ಈ ಮಗುಗೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಅದಕ್ಕೆ ಭಾಷೆ ಹೆಂಗೆ ಕಲಿಸ್ತೀರಾ? ಜಗತ್ತಿನ ಪರಿಚಯ ಹೆಂಗೆ ಮಾಡಿಸ್ತೀರಾ? ಇವರು ತಂದೆ, ಇವ್ರ ತಾಯಿ, ಇದು ಚೇರು, ಇದು ಹೂವು, ಇದು ಲೈಟು, ಅದಕ್ಕೆ ಲೈಟು ಗೊತ್ತಿಲ್ಲ, ಡಾರ್ಕ್ನೆಸ್ಸು ಗೊತ್ತಿಲ್ಲ, ಹೆಂಗೆ ಪರಿಚಯ ಮಾಡಿಸ್ತೀರಾ? ಅದಕ್ಕೆ ಏನೂ ಇಲ್ಲ. ಮುಂದೆ ಆ ಮಗು ದೊಡ್ಡದಾಗ್ತಾ ಹೋಯ್ತು, ಸ್ವಲ್ಪ ಎತ್ತರ ಆಗ್ತಾ ಇತ್ತು. ಮೊದಲಿಗೆಲ್ಲ ಮ್ಯಾನೇಜ್ ಮಾಡಿದ್ರು, ಸ್ವಲ್ಪ ದೊಡ್ಡದಾದಂಗೆ ಅದಕ್ಕೆ ಜಗತ್ತಿನ ಜ್ಞಾನ ಇಲ್ಲಾರ್ದಕ್ಕೆ ಅದಕ್ಕೆ ಅನಿಮಲ್ ಕಾನ್ಷಿಯಸ್ನೆಸ್ ಹೆಚ್ಚಿಗೆ ಆಯಿತು. ಮನುಷ್ಯನ ಒಂದು ಪ್ರಜ್ಞೆ ಇರುತ್ತೆ, ಅದು ಬಿಟ್ಟು ಪ್ರಾಣಿ ಪ್ರಜ್ಞೆ ಹೆಚ್ಚಿಗೆ ಆಗ್ಲಿಕ್ಕತ್ತು. ಅದಕ್ಕೆ ಅದು ಚೀರಾಡೋದು, ಒದರಾಡೋದು, ಮುಂದೆ ಬಂದವ್ರಿಗೆ ಹೊಡೆಯೋದು, ಬಡಿಯೋದು, ಕೈಯಲ್ಲಿ ತೊಗೊಂಡಿದ್ದು ಒಗೆಯೋದು, ಯಾಕಂದ್ರೆ ಒಗೆದ್ರೂ ಅದು ಗೊತ್ತಾಗಲ್ಲ ಸೌಂಡ್ ಬರುತ್ತೆ ಅಂತ, ಅಂಥದ್ದೆಲ್ಲ ಚಾಲು ಆಯಿತು. ಸೊ ಇವರು ಮತ್ತೆ ಎಡಿಷನಲ್ ಸರ್ವೆಂಟ್ಸ್ ಇಟ್ಟರು, ಆದರೂ ಏನು ಕೆಲಸ ಆಗ್ತಾ ಇಲ್ಲ. ಮುಂದೆ ಗಂಡ ಹೆಂಡತಿ ಕೂತ್ಕೊಂಡು ವಿಚಾರ ಮಾಡ್ತಾರೆ, ಏನು ಮಾಡೋದು ಈ ಮಗುಗೆ? ಹಿಂಗೆ ಬಿಟ್ಬಿಟ್ರೆ ಒಂದು ದಿವಸ ದೊಡ್ಡವಳಾಗ್ತಾಳೆ, ಎತ್ತರ ಆಗ್ತಾಳೆ, ಮುಂದೆ ಅವಳು ಮ್ಯಾನೇಜ್ ಮಾಡೋದು ಹೆಂಗೆ? ಹೀಗೆ ಪ್ರಾಣಿ ಆದಂಗೆ ಆಗ್ತಾ ಇದ್ದಾಳೆ. ಫಸ್ಟ್ ಡಿಸಿಷನ್ ಏನು ತಗೊಳ್ತಾರೆ ಅಂದರೆ, ತಂದೆ ತಾಯಿ ಇದ್ರೂ ಅಷ್ಟು ಕ್ರೂರವಾದ ಡಿಸಿಷನ್ ಏನಂದರೆ, ಕಾಲಿಗೆ ಬೇಡಿ ಹಾಕ್ತಾರೆ, ಕಾಟ್ ಇರುತ್ತಲ್ಲ, ಮಲಗೋ ಮಂಚ ಇರುತ್ತಲ್ಲ, ಮಂಚಿಗೆ ಕಟ್ತಾರೆ. ಅಷ್ಟು ಸೀರಿಯಸ್ ಆಗಿರುತ್ತೆ ಇಶ್ಯೂ. ಅದು ಅಲ್ಲಿ ಜಕ್ಕೊಂಡು ಹೆಂಗೆ ನಾಯಿ ಕಟ್ಟಿರ್ತೇವೆ, ಹೆಂಗೆ ಒಂದು ಆಕಳ ಎಮ್ಮೆ ಕಟ್ಟಿರ್ತೇವೆ, ಅದು ಜಗ್ಗಿ ಚೀರಾಡ್ತಾ ಇರುತ್ತೆ ಹುಡುಗಿ. ಅದು ಆದರೆ ಏನು ಮಾಡ್ಲಿಕ್ಕೆ ಬರುತ್ತೆ? ಹಾಗೆ ಯಾರು ಆಳುಗಳ ಸತಿಗೆ ಮುಂದೆ ಹೋಗ್ಲಿಕ್ಕೆ ರೆಡಿ ಇಲ್ಲ. ಮುಂದೆ ಅವರು ಡಿಸೈಡ್ ಮಾಡ್ತಾರೆ, ಹೀಗೆ ಬಿಟ್ಟರೆ ಆಗೋದಿಲ್ಲ, ಇವಳಿಗೆ ಏನಾದರೂ ಕಲಿಸ್ಬೇಕು ನಾವು ಅಂತ ಹೇಳಿ ಪೇಪರ್ನಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಏನಂತೇಳಿ, ಯಾರಾದರೂ ಟೀಚರ್ ಬಂದು ಇವಳು ಕಲಿಸ್ತೀರಾ ಅಂತ. ಹಿಂಗಿದೆ, ಎಷ್ಟಾದರೂ ಪಗಾರ ಕೇಳಿ ನಾವು ಕಲಿಸ್ಕೊಡ್ತೇವೆ, ಬಟ್ ನಮ್ಮ ಮಗುನ ಕಂಡೀಷನ್ ಹಿಂಗಿದೆ, ಅದಕ್ಕೆ ಬನ್ನಿ ಅಪ್ಲಿಕೇಶನ್. ಆಗರ್ಭ ಶ್ರೀಮಂತರ ಮನೆ ಎಷ್ಟೋ ಟೀಚರ್ಸು ಅಪ್ಲೈ ಮಾಡ್ತಾರೆ, ಅಪ್ಲೈ ಮಾಡಿ ರೈಟ್ ಬರ್ತಾರೆ. ಬಟ್ ಅವ್ರ ತಂದೆ ಒಂದೇ ಒಂದು ಕಂಡೀಷನ್ ಹಾಕ್ತಾನೆ. ಏನು ಕಂಡೀಷನ್ ಹಾಕ್ತಾನೆ ಅಂತಂದರೆ, ನನಗೇನು ಬೇಡ, ನೀವೇನು ಹೇಳೋದು ಬೇಡ, ಅವಳ ಜೊತೆ ನೀವು 2 ದಿವಸ ಇರಿ, 3ನೇ ದಿವಸ ಮಾತಾಡೋಣ. ಇವರು 2 ದಿವಸ ಏನು 2 ತಾಸಿನಲ್ಲೇ ಬಿಟ್ಟು ಹೊಂಟ್ಬಿಟ್ರು ಎಲ್ಲರೂ, ಗೊತ್ತಾಯ್ತಾ? ಸೊ ಮುಂದೆ ಪ್ರಶ್ನೆ ಬಂತು, ಯಾರು ಬರ್ತಾ ಇಲ್ಲ. ಕೊನೆಗೆ ಒಬ್ಬರು ಟೀಚರ್ ಬರ್ತಾರೆ. ಅವ್ರು ಬಂದು 2 ದಿವಸ ಇರ್ತಾರೆ, 3ನೇ ದಿವಸ ವಾಪಸ್ ಬಂದು ಹೇಳ್ತಾರೆ, ಐ ವಿಲ್ ಟೇಕ್ ಕೇರ್ ಆಫ್ ದಿಸ್ ಚೈಲ್ಡ್. ಅಪ್ಪನಿಗೆ ಡೌಟ್ ಬರುತ್ತೆ, ಏನಮ್ಮ ನಿಂದು ಅಂಥದ್ದು, ನಿನಗೇನು ಕಾನ್ಫಿಡೆನ್ಸ್ ಅಂತ. ಅವಾಗ ಅವಳು ಹೇಳ್ತಾಳೆ, ಐ ಹ್ಯಾವ್ ಗಾನ್ ಥ್ರೂ ದಿಸ್. ಚಿಕ್ಕ ಮಗು ಇದ್ದಾಗ, ನಾನು ಹುಡುಗಿ ಇದ್ದಾಗ, ಐ ವಾಸ್ ಚೈಲ್ಡ್ ಮೊಲೆಸ್ಟೆಡ್, ಐ ಲಾಸ್ಟ್ ಮೈ ಇಯರ್ಸ್ ಆ್ಯಂಡ್ ಐಸ್. ಆ ಶಾಕಿಗೆ ಯಾರೋ ಒಬ್ಬರು ತಪ್ಪಾಗಿ ನಡ್ಕೊಂಡಿದ್ಲು ಆ ಹುಡುಗಿ ಜೊತೆ, ಅವಳ ಜೊತೆ, ಅದಕ್ಕೆ ಕಣ್ಣು ಕಿವಿ ಎರಡೂ ಹೋಗಿದ್ದು. ಬಟ್ ಯಾರೋ ಒಬ್ರು ಕೌನ್ಸಿಲಿಂಗ್ ಮಾಡಿ ನಾನು ವಾಪಸ್ ತೊಗೊಂಬಂದ್ರು. ನನಗೆ ಗೊತ್ತಿದೆ ಆ ಪ್ರೊಸೆಸ್ನಲ್ಲಿ ದಾಟಿ ಬಂದಿದ್ದೆ ನಾನು, ಅದಕ್ಕೆ ಆ ಮಗುನ ನಾನು ನೋಡ್ಕೊಳ್ತೀನಿ ಅಂದಾಗ ಆಯಿತು ಅಂಥೇಳಿ. ಬಟ್ ಚಾವಿ ಮಾತ್ರ ಅವ್ರ ಕಡೆ ಇಟ್ಕೊಳ್ತಾರೆ. ದೆನ್ ದ ಟ್ರೈನಿಂಗ್ ಸ್ಟಾರ್ಟ್ಸ್. ಗೊತ್ತಾಯ್ತಾ? ಆ ಮಗು ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ನೋಡಿ. ಈಗ ಹಾಕಿಯಪ್ಪ ಅದು ವಿಡಿಯೋ. ಇದು ದಿಸ್ ಸೀನ್ ಈಸ್ ಎವ್ರಿ ಡೇ. ಮಗುವಿಂದ ಏನಾದರೂ ತಪ್ಪಿದೆಯಾ? ತಂದೆ ತಾಯಿದು ಏನಾದರೂ ತಪ್ಪಿದೆಯಾ? ಆ ಟೀಚರ್ ಮಾಡ್ತಾ ಇರೋದು ಏನಾದರೂ ತಪ್ಪಿದೆಯಾ? ಇಲ್ಲ. ಟೀಚರ್ ಸೇಸ್ ತಂದೆ ತಾಯಿದು ಒಂದು ತಪ್ಪಿದೆ ಅಂತ ಹೇಳ್ತಾಳೆ ಅವಳು. ಏನಂದರೆ, ಅವಳು ಹಂಗಿದ್ದಾಳೆ, ಹಂಗೆ ಒಪ್ಕೊಂಡ್ಬಿಡೋಣ, ಅಡ್ಜಸ್ಟ್ ಮಾಡ್ಕೋ. ನೀವೇ ಸೋತ್ಬಿಟ್ರೆ ನಿಮ್ಮ ಮಕ್ಕಳ ಬಗ್ಗೆ, ಅವ್ರನ್ನ ಯಾರು ಕೆಲಸವರು? ಅಡ್ಜಸ್ಟ್ ಮಾಡ್ಕೋ, ಭಾಳ ಕಷ್ಟ ಕೊಡಬೇಡ ಅವಳಿಗೆ, ಹಾಗೆ ಇರಲಿ ಅವಳು. ದಿಸ್ ಈಸ್ ಲೂಸಿಂಗ್. ಬಟ್ ಟೀಚರ್ ಹೇಳ್ತಾಳೆ, ನೋ 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 ನೋ, ನಾನಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಬಂದಿಲ್ಲ,
ನಾ ಮೊದಲೇ ಕಂಡೀಷನ್ ಹಾಕಿದ್ದೇನೆ, ನಿಮ್ಗೆ ಯಾವಾಗ ಜಾಯಿನ್ ಆಗಬೇಕಲ್ಲ ಅವಾಗನೇ ಕಂಡೀಷನ್ ಏನು ಹಾಕಿದ್ದೇನೆ ಅಂದರೆ, ನಾನು ನನ್ನ ಮೆಥಡ್ಸ್ ಯೂಸ್ ಮಾಡುವಾಗ ನೀವು ನಡಕ್ಕೆ ಬರಬಾರ್ದು. ಅಲ್ಲಿ ತಂದೆ ತಾಯಿಗೆ ಏನು ಬಹಳ ಇಂಪಾರ್ಟೆಂಟ್ ಏನಾಗಿದೆ, ಸೋಷಿಯಲ್ ಇಮೇಜ್. ಅಂದರೆ ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ ಮನೆಯಲ್ಲಿ, ಅವ್ರ ಮುಂದೆ ಯಾಕೆ ಇದು ಮಾಡ್ತೀಯಾ ಅಂಥೇಳಿ. ಟೀಚರ್ಗೆ ಏನು ಇಂಪಾರ್ಟೆಂಟ್ ಇದೆ, ನನಗೆ ಮಗು ಇಂಪಾರ್ಟೆಂಟ್ ಇದೆ, ನನಗೆ ಗೆಸ್ಟ್ ಇಂಪಾರ್ಟೆಂಟ್ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ನಿಮ್ಮ ಮನೆ ಗೆಸ್ಟ್ ಬಂದಾಗ ನಿಮ್ಮ ಮಕ್ಕಳ ಮರ್ಯಾದೆ ತೆಗೆಯೋರು ನೀವೇ. ನೀವು ಒಂದೇದೊಂದು ಭಾಳ ಚಲೋ ಅದನ್ರಿ, ಇದು ನೋಡ್ರಿ ಒಟ್ಟ ಸಾಲಿಗೆ ಹೋಗೋದೇ ಇಲ್ಲ, ಮುಗೀತು. ಡು ಯು ಥಿಂಕ್ ದಟ್ ಚೈಲ್ಡ್ ವಿಲ್ ಕಮ್ ಬ್ಯಾಕ್? ಪಬ್ಲಿಕ್ನಾಗ ನಿಮ್ಮ ಮರ್ಯಾದೆ ತೆಗೆದ್ರೆ, ಈಗ ಇಷ್ಟು ಮಹಾಸಭಾ ನಡೆದಿದೆ, ಅವಾಗ ಚೀಫ್ ಗೆಸ್ಟ್ ಬಂದಿದ್ದಾರೆ, ಅದರಲ್ಲಿ ನಿಮ್ಮಿಬ್ಬರನ್ನ ಕರೆದು ಇವಳು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾಳೆ ಸರ್, ಇವಳು ಫುಲ್ ಆಲಸ್ಯ, ಇವಳು ಸುಮ್ಮನೆ ಇವತ್ತೆಲ್ಲ ಲಿಫ್ಟಿಗೆ ಹಚ್ಕೊಂಡು ಇವತ್ತು ಸೀರೆ ಉಟ್ಕೊಂಡು ಬಂದಿದ್ದಾಳೆ, ಆ್ಯಕ್ಚುಲಿ ಏನು ಕೆಲಸ ಮಾಡೋದಿಲ್ಲ, ಡೈರೆಕ್ಟಾಗಿ ಹೇಳಿಬಿಟ್ರೆ ಎಷ್ಟು ತ್ರಾಸಾಗುತ್ತೆ? ಆಗುತ್ತೋ ಇಲ್ಲೋ? ಎಷ್ಟು ಸಲ ನಿಮ್ಮ ಮಕ್ಕಳ ಜೊತೆ ಅದು ಮಾಡಿದ್ದೀರಾ? ಇವಳು 85 ಮಾಡಿದ್ದಾಳೆ, ಇವನು ನೋಡಿ 50 ಮಾಡಿದ್ದಾನೆ, ಏನು ತಲೆಗೆ ಹತ್ತೋದಿಲ್ಲ ಸರ್ ಇವನು ದಡ್ಡ ಸರ್, ನಮ್ಮ ಮನೇಲಿ ಯಾಕಾದ್ರೂ ಹುಟ್ಟಿದ್ನ ಅಂತ ಅನ್ನೋ ತಾಯಂದಿರು ಇದ್ದಾರೆ, ಇವತ್ತು ಪೇರೆಂಟ್ಸ್ ಇದ್ದಾರೆ. ನಿಮಗೆ ನಿಮ್ಮ ಬಾಸ್ ಕರೆದು ಬೈದರೆ, ಎಲ್ಲರ ಮುಂದೆ ಬೈದರೆ ನಿಮ್ಗೆ ಹೆಂಗೆ ಅನಿಸುತ್ತೆ? ಕಷ್ಟ ಆಗುತ್ತಲ್ಲ. ಹಾಗೆ ಮಕ್ಕಳಲ್ಲಿ ಭಾವ ಇಲ್ವಾ? ಕಷ್ಟ ಆಗೋದಿಲ್ವಾ ಅವಕ್ಕೆ? ಹೌದಾ? ಎಸ್ಪೆಷಲಿ ನಿಮ್ಮ ರಿಲೇಟಿವ್ಸು ಅವರು ಇವರು ಬಂದಾಗ ಮಕ್ಕಳ ಬಗ್ಗೆ ಹೀಯಾಳಿಸಿ ಮಾತಾಡೋದೆ. ಅದಕ್ಕೆ ಇವತ್ತು ಮಕ್ಕಳು ಯಾರಾದರೂ ರಿಲೇಟಿವ್ಸ್ ಬಂದರೆ, ಗೆಸ್ಟ್ ಬಂದರೆ ರೂಮ್ನಿಂದ ಹೊರಗಡೆ ಬರಲಿಕ್ಕೆ ಬೇಡ ಅಂತಾರೆ, ಒಳಗಡೆ ಓಡಿ ಹೋಗ್ತಾವೆ. ಯಾಕೆ ನೀ ಏನಂತೀಯ ಏನಿಲ್ಲ ಅಂತ ಡೌಟ್. ಗೊತ್ತಾಯ್ತಾ? ಸೊ ಇಲ್ಲಿ ಆ ಟೀಚರ್ ಏನಿದಾರಲ್ಲ, ದಟ್ ಟೀಚರ್ ಶಿ ಸ್ಟಾರ್ಟ್ ಟೀಚಿಂಗ್ ಹರ್. ಅವಳಿಗೆ ಕಲಿಸ್ತಾಳೆ. ಮುಂದೆ ಒಂದು 2-3 ವರ್ಷದಲ್ಲಿ ಅವಳನ್ನ ಇಷ್ಟು ಎಂಪವರ್ ಮಾಡ್ತಾಳಲ್ಲ, ಅವಳಿಗೆ 150 ಸಿಲೆಬಲ್ಸ್ ಕಲಿಸ್ತಾಳೆ ಅವಳು. ಹೆಂಗೆ ಕಲಿಸ್ತಾಳೆ ಮಹೇಶ್ ಅಂತಂದರೆ, ಗಂಟ್ಲ, ಬಾಯಿ, ಗೊತ್ತಾಯ್ತಾ, ಕೈ, ಇದರಲ್ಲೇ ನೋಡೋದು ಎಲ್ಲ. ಅಂದರೆ ಇದು ಮಾತಾಡಲಿಕ್ಕೆ ಇದು ಮಾಡಿ ಅವಳು 150 ಶಬ್ದಗಳನ್ನು ಕಲಿತಾಳೆ. ಆ್ಯಂಡ್ ಒಂದು ದಿವಸ ಮಿರಾಕಲ್ ಆಗುತ್ತೆ. ಏನು ಮಿರಾಕಲ್ ಆಗುತ್ತೆ ಅಂದರೆ, ಆ ಹುಡುಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ದಿಸ್ ಈಸ್ ಅಗೇನ್ಸ್ಟ್ ಮೆಡಿಕಲ್ ಹಿಸ್ಟ್ರಿ. ಮೆಡಿಕಲ್ ಸೈನ್ಸ್ನಲ್ಲಿ ಇದು ಸಾಧ್ಯನೇ ಇಲ್ಲ. ಬಟ್ ಶಿ ಸ್ಟಾರ್ಟ್ ಸ್ಪೀಕಿಂಗ್, ದಟ್ ಗರ್ಲ್ ಸ್ಟಾರ್ಟ್ ಸ್ಪೀಕಿಂಗ್, ಶಿ ಸ್ಟಾರ್ಟ್ಸ್ ಐಡೆಂಟಿಫೈಯಿಂಗ್ ದ ವರ್ಲ್ಡ್. ಕಣ್ಣಿಲ್ಲ, ಕಿವಿ ಇಲ್ಲ, ಬಟ್ ಶಿ ಅಂಡರ್ಸ್ಟ್ಯಾಂಡ್ಸ್ ದಿಸ್ ಈಸ್ ವಾಟರ್. ಫಸ್ಟ್ ಶಬ್ದ ಅವಳ ಬಾಯಿಂದ ಬರುವುದಂದರೆ ವಾಟರ್ ಅಂತ ಹೇಳಿ ಬರುತ್ತೆ. ಸೆಕೆಂಡ್ ಟ್ರೀ ಅಂತ ಬರುತ್ತೆ, ಮಡ್ ಅಂತ ಬರುತ್ತೆ, ಸ್ಟೆಪ್ಸ್ ಅಂತ ಬರುತ್ತೆ, ಬೆಲ್ ಅಂತ ಬರುತ್ತೆ, ಟೀಚರ್ ಅಂತ ಬರುತ್ತೆ. ಅವಳು ಬಾಯಿ ಬಂದ್ಬಿಡುತ್ತೆ ಅವಳಿಗೆ. ದಿಸ್ ಇಸ್ ಮಿರಾಕಲ್. ಪ್ರತಿಯೊಬ್ಬರು ಪಾಲಕರು ಅದನ್ನು ತಿಳ್ಕೊಳ್ಳೇಬೇಕು. ಒಂದು ಮಗುವಿನಲ್ಲಿ ಇಂಥ ಸಾಮರ್ಥ್ಯ ಇದೆಯಲ್ಲ, ಅದನ್ನು ಪ್ರಕಟ ಮಾಡೋದೇ ನನ್ನ ಕೆಲಸ ಅಂತ ಹೇಳಿ. ಅದಕ್ಕಾಗಿ ನಮಗೆ ತಾಳ್ಮೆ ಬೇಕು. ನಾವು ಜಗತ್ತಿನ ಜೊತೆ ಕಾಂಪಿಟೇಷನ್ ಮಾಡಿ ಅವ್ರು ಹೇಳಿದ್ದನ್ನು ಕೇಳಿ ಇವ್ರು ಹೇಳಿದ್ದನ್ನು ಕೇಳಿದರೆ ನಮ್ಮ ಮಗುನೇ ಮರ್ತು ಬಿಡ್ತೇವೆ ನಾವು. ಆ ಮಗು ಹುಟ್ಟಿದೆ ಅಂದರೆ ಅದರಲ್ಲಿ ಒಂದು ಏನೋ ಸ್ಪೆಷಾಲಿಟಿ ಇದೆ, ಒಂದು ಏನೋ ಸ್ಪೆಷಲ್ ಇದೆ, ಅದನ್ನು ಹೊರಗಡೆ ತೆಗೆದು ಜಗತ್ತಿಗೆ ಕೊಡಬೇಕು ಅನ್ನೋದು ಇಚ್ಛೆ ಇರಬೇಕು ಒಳಗಡೆ. ಗೊತ್ತಾಯ್ತಾ? ರೈಟ್. ಸೊ ಸರ್ ಅದನ್ನ ಹಾಕಿ. ಸೊ ಆ ಮಗು ಏನು ಮಾಡ್ತು, ಕೊನೆಗೆ ಕೀ ಬೇಕಾಗಿಲ್ಲ, ನಮ್ಮ ಟೀಚರ್ ಕೈ ಕೊಟ್ಬಿಡಿ ಅಂತ ಹೇಳಿದ್ರು. ತಾಯಿಗೆ ಆ ನಂಬಿಕೆ ಇದ್ದಿದ್ದಿಲ್ಲ ಇವಳೇನಾದರೂ ಸುಧಾರಿಸ್ತಾಳೆ ಅಂತ. ಮುಂದೆ ಈ ಮಗು ಇಬ್ಬರು ಟೀಚರು ಸ್ಟೂಡೆಂಟು ದೊಡ್ಡವರಾಗ್ತಾ ಹೋಗಿ ಕೊನೆಗೆ ಇವಳು 40 ದೇಶಗಳಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಕೆಲಸ ಮಾಡ್ತಾಳೆ. ಆ್ಯಂಡ್ ಹರ್ ನೇಮ್ ಈಸ್ ಹೆಲನ್ ಕೆಲ್ಲರ್ ಅಂತ ಹೇಳಿ. ಸೊ ಇವತ್ತಿನಿಂದ ನಿಮ್ಮ ಮಕ್ಕಳಲ್ಲಿ ಕೊರತೆ ಹುಡ್ಕೊಳ್ಳೋದಕ್ಕಿಂತ ಅವರಲ್ಲಿ ಏನು ಸ್ಟ್ರೆಂತ್ ಇದೆ ಅಂತ ಹುಡುಕಿ. ಈ ಜಗತ್ತಿನ ಜೊತೆ ಕಾಂಪಿಟೇಷನ್ ಬಿಡಬೇಡಿ. ಸರ್ ಹೇಳ್ದಂಗೆ, ಮಂಜುನಾಥ್ ಸರ್ ಹೇಳ್ದಂಗೆ, ನೀಟ್ ಎಕ್ಸಾಮ್, ಆ ಎಕ್ಸಾಮ್, ಈ ಎಕ್ಸಾಮ್, ಫಸ್ಟ್ ಅದರಲ್ಲಿ ಏನಿದೆ ಹುಡುಕಿ. ಮತ್ತು ಅದಕ್ಕೆ ನಾನೊಂದು ಹೇಳ್ತೇನೆ, ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಲಾರದೆ ಸತ್ತೋದರು. ಎಷ್ಟೋ ಮನುಷ್ಯರು ಈ ಜಗತ್ತಿನಲ್ಲಿ ಹುಟ್ಟಲಾರದೆ ಸತ್ತೋದರು. ಅಂದರೆ ಒಂದು ಮಾವಿನ ಹಣ್ಣಿನ ಬೀಜ ಇದೆ ಅಂತ ತಿಳ್ಕೊಳ್ಳಿ, ಅದು ಜಗತ್ತಿನಲ್ಲಿ ಹುಟ್ಟಿತು. ಅದು ಸುಮ್ಮನೆ ಏನೋ ಗ್ಲಾಸ್ನಲ್ಲಿ ಹಾಕಿಟ್ಬಿಟ್ಟಿದ್ರೆ ಕೊಳೆತು ಹೋಗ್ಬಿಡ್ತಾ ಇತ್ತು ಅದು. ಬಟ್ ಆ ಮಾವಿನ ಹಣ್ಣಿನ ಬೀಜ ತೊಗೊಂಬಂದು ಒಂದು ಮಣ್ಣಿನಲ್ಲಿ ಹಾಕಿ ಅದಕ್ಕೆ ಪಾಲನೆ ಪೋಷಣೆ ಮಾಡಲಿ, ಮುಂಜಾನೆ ದಿಯಾ ಹೇಳಿದ್ಲಲ್ಲ, ಪಾಲನೆ ಪೋಷಣೆ ಮಾಡಿ ಅದಕ್ಕೆ ಸರಿಯಾದ ನೀರನ್ನು ಕೊಟ್ಟು ಸೂರ್ಯನ ಬೆಳಕನ್ನು ಕೊಟ್ಟು ಮಾಡಿದರೆ ಆ ಬೀಜ ಮತ್ತೆ ಮೊಳಕೆ ಹೊಡೆದು ಮತ್ತೆ ಹುಟ್ಟುತ್ತೆ. ಮೊದಲು ಹುಟ್ಟಿತ್ತು, ಮತ್ತೊಮ್ಮೆ ಹುಟ್ಟಿತು. ಮೋಹನ್ ದಾಸ್ ಈ ಜಗತ್ತಿನಲ್ಲಿ ಹುಟ್ಟಿದ್ರು, ಬಟ್ ಮಹಾತ್ಮ ಗಾಂಧಿ ಮತ್ತೊಮ್ಮೆ ಹುಟ್ಟಿದ್ರು. ಸಿದ್ಧಾರ್ಥ ಈ ಜಗತ್ತಿನಲ್ಲಿ ಹುಟ್ಟಿದ್ರು, ತಾಯಿಯ ಗರ್ಭದಿಂದ ಹುಟ್ಟಿದ್ರು, ಬಟ್ ಈ ಜಗತ್ತಿಗೆ ಬಂದ ಮೇಲೆ
ಗೌತಮ ಬುದ್ಧವಾಗಿ ಹುಟ್ಟಿದರು. ನೆಲ್ಸನ್ ಮಂಡೇಲ ಸಾಮಾನ್ಯ ಒಬ್ಬ ಪ್ರಜೆ, ಹೌದಾ, ಜಗತ್ತಿನಲ್ಲಿ ತಾಯಿ ಗರ್ಭದಿಂದ ಹುಟ್ಟಿದ್ರು, ಬಟ್ ಈ ಜಗತ್ತಿಗೆ ಬಂದು ಮತ್ತೆ ಹುಟ್ಟಿದ್ರು. ಆಮೇಲೆ ಆಫ್ರಿಕಾದ ಪ್ರೆಸಿಡೆಂಟ್ ಆಗಿ ಅವರಿಗೆ ಫ್ರೀಡಮ್ ತೊಗೊಂಬಂದು ಕೊಟ್ಟರು. ನೀವು ನೆಲ್ಸನ್ ಮಂಡೇಲ ಕತೆ ಕೇಳಿದ್ರೆ ಅಂತೂ ಮೈ ಸುಮ್ಮನ್ನುತ್ತೆ. ನೆಲ್ಸನ್ ಮಂಡೇಲ ಯಾವಾಗ ಅವ್ರನ್ನ ಅರೆಸ್ಟ್ ಮಾಡಿದಾಗ ಅವ್ರನ್ನ ಒಂದು ಜೈಲ್ನಲ್ಲಿ ಹಾಕಿದ್ದಿಲ್ಲ. ಜೈಲಲ್ಲದು, ಜೈಲ್ ಅಂದರೆ ಒಂದು ರೂಮ್ ಇರುತ್ತೆ, ಅಲ್ಲೊಂದು ಏನೋ ಒಂದು ಕಟ್ಟೆ ಇರುತ್ತೆ, ಅದ್ರ ಮೇಲೆ ಮಲಗ್ತಾರೆ, ಓಡಾಡ್ಲಿಕ್ಕೆ ಜಾಗ ಇರುತ್ತೆ. ನೆಲ್ಸನ್ ಮಂಡೇಲ್ನ ಒಂದು ಸೆಲ್ನಲ್ಲಿ ಹಾಕಿದ್ರು. ಸೆಲ್ ಅಂದರೆ ಒಂದು ಕಬ್ಬಿಣದ ಒಂದು ಡಬ್ಬಿ. ತಲೆ ಎತ್ತಲಿಕ್ಕೆ ಬರೋದಿಲ್ಲ, ತಲೆ ಎತ್ತಿದ್ರೆ ಮೇಲೆ ಬಡಿಯುತ್ತೆ, ಕಾಲು ಚಾಚ್ಲಿಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಸೆಲ್ ಅಂತಾರೆ. ಅಂಥದ್ರಲ್ಲಿ ಹಾಕಿರ್ತಾರೆ. ಮಾರ್ನಿಂಗ್ ಒಂದ್ಸಲ ಕ್ಲೀನ್ ಮಾಡಿಬಿಟ್ರೆ ಅಂದರೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಕ್ಲೀನಿಂಗು. ಇನ್ ಬಿಟ್ವೀನ್ ನಿನಗೇನಾದರೂ ನಂಬರ್ 1 ನಂಬರ್ 2 ಬಂತಂದರೆ ಅಲ್ಲೇ ಮಾಡಬೇಕು, ಅಲ್ಲೇ ಪ್ಲೇಟ್ ತೊಗೋಬೇಕು, ಅಲ್ಲೇ ತಿನ್ನಬೇಕು, ಗೊತ್ತಾಯ್ತಾ? ಇದನ್ನ ನಿನ್ನ ಮಲಮೂತ್ರದಲ್ಲಿ ನೀನೇ ಕೂತ್ಕೊಂಡು ನೀವು ಊಟ ಮಾಡೋದು ಹೆಂಗೆ ಸ್ವಲ್ಪ ಕಲ್ಪನೆ ಮಾಡಿ, ಆಗುತ್ತಾ? ತಲೆ ಎತ್ತಲಿಕ್ಕೂ ಬರೋಂಗಿಲ್ಲ, ಕಾಲು ಚಾಚ್ಲಿಕ್ಕೆ ಬರೋಂಗಿಲ್ಲ. ಈಗ ನೋಡಿ, ಇಲ್ಲೇ ಕೂತ್ಕೊಂಡ ಎಷ್ಟು ಸಲ ನಿಮ್ಮ ಶೇಪ್ ಚೇಂಜ್ ಮಾಡಿದ್ರಿ ನೀವು. ಒಂದ್ಸಲ ಹಿಂಗೆ ಕೂತ್ಕೊಳ್ತೀರಾ, ಆಮೇಲೆ ಹಂಗೆ ಕೂತ್ಕೊಳ್ತೀರಾ, ಒಂದ್ಸಲ ಹಿಂಗೆ ಕೂತ್ಕೊಳ್ತೀರಾ, ಒಂದ್ಸಲ ಹಿಂಗೆ ಕೂತ್ಕೊಳ್ತೀರಾ, ನಡುಕ್ಕೆ ಒಂದ್ಸಲ ಆಕಳಿಸ್ತೀರಾ, ಎಲ್ಲ ಆಗುತ್ತೆ. ಬಟ್ ಆ ಮನುಷ್ಯ ರೈಟ್ ತಲೆ ಎತ್ತಲಿಕ್ಕೂ ಬರೋದಿಲ್ಲ, ಕಾಲು ಚಾಚ್ಲಿಕ್ಕೆ ಬರೋದಿಲ್ಲ. ಹೀಗೆ 26 ವರ್ಷ ಆ ಒಂದು ಸೆಲ್ನಲ್ಲಿದ್ದರು. ಏನಿರಬೇಕು ಒಳಗಡೆ? ಅಂಥ ಗಟ್ಟಿ ಬೀಜ ಅಲ್ಲ ಅದು. ಹೊರಗಡೆ ಬಂದ ತಕ್ಷಣ ಆಫ್ರಿಕಾಗೆ ಒಂದು ಸ್ವತಂತ್ರ ತಂದು ಕೊಟ್ಟರು. ಹುಟ್ಟಿತ್ತು ಬೀಜ, ಮತ್ತೊಮ್ಮೆ ಹುಟ್ಟಿತು, ಗೊತ್ತಾಯ್ತಾ? ಸೊ ನಿಮ್ಮ ಮನೆಯಲ್ಲಿ ಏನು ಮಗು ಇದೆ, ಜಗತ್ತಿಗೆ ಹುಟ್ಟಿಸಿದ್ದೀರಾ, ತಾಯಿಯ ಗರ್ಭದಿಂದ ಬಂದಿದೆ. ಬಟ್ ಈ ಜಗತ್ತಿನಲ್ಲಿ ಇನ್ನೊಮ್ಮೆ ಹುಟ್ಟಲಿಕ್ಕೆ ನೀವು ಒಂದು ಒಳ್ಳೆ ಎಜುಕೇಷನ್, ಒಳ್ಳೆ ಎಕ್ಸ್ಪೋಜರ್, ಒಳ್ಳೆ ಎನ್ವಿರಾನ್ಮೆಂಟ್ ಕೊಡಬೇಕು. ಇವತ್ತು ಎಜುಕೇಷನ್ನೇ ಇನ್ಕಂಪ್ಲೀಟ್ ಇದೆ, ಕಂಪ್ಲೀಟ್ ಎಜುಕೇಷನ್ ಇಲ್ಲ ಇವತ್ತು. ಎಕ್ಸ್ಪೋಜರ್ ಅಂತೂ ನಾವು ಯಾರಿಗೂ ಕೊಡ್ತಾ ಇಲ್ಲ. ಫುಲ್ ಡೇ ಬರೀ ಮಾರ್ನಿಂಗ್ ಸ್ಕೂಲು, ಆಮೇಲೆ ಒಂದು ಹೋಮ್ವರ್ಕು, ಇದರಲ್ಲೇ ಮುಗಿದೋಗ್ಬಿಡ್ತು. ಟ್ಯೂಷನ್ಸು ಇದರಲ್ಲೇ ಮುಗಿದೋಗ್ಬಿಡ್ತು. ಎಜುಕೇಷನ್ ಅರ್ಧಂಬರ್ಧ ಇದೆ, ಎಕ್ಸ್ಪೋಜರ್ ಅಂತೂ ಕೊಡ್ತಾ ಇಲ್ಲ. ಓಕೆ, ಎನ್ವಿರಾನ್ಮೆಂಟ್ ಅಂತೂ ಬಹಳ ದೂರ ಉಳಿತು. ಸೊ ಇವತ್ತು ಯಾರು ಸಾಧನೆ ಮಾಡಿದ್ದಾರೆ ಅಂದರೆ ಒಂದು ಒಳ್ಳೆ ವಾತಾವರಣ, ಎಕ್ಸ್ಪೋಜರ್, ಎನ್ವಿರಾನ್ಮೆಂಟ್ ಆ್ಯಂಡ್ ಎಜುಕೇಷನ್, ಈ 3 ಕಾಂಬಿನೇಷನಲ್ಲಿ ಮಾತ್ರ ಮಾಡಿದ್ದಾರೆ. ಸೊ ಆರ್ ಯು ಗಿವಿಂಗ್ ಇಟ್? ಆಸ್ಕ್ ಯುವರ್ಸೆಲ್ಫ್ ದಿಸ್ ಕ್ವಶನ್. ಕಳೆದ ಒಂದು ವರ್ಷದಲ್ಲಿ ಎಷ್ಟು ಮಹಾನ್ ವ್ಯಕ್ತಿಗಳಿಗೆ ನಿಮ್ಮ ಮಕ್ಕಳನ್ನು ಪರಿಚಯ ಮಾಡಿಸಿದ್ದೀರಾ? ಹೇಳಿ ನೋಡೋಣ. ಎಷ್ಟು ಮಹಾನ್ ವ್ಯಕ್ತಿಗಳ ಬಗ್ಗೆ ಕಥೆಗಳನ್ನು ಹೇಳಿದ್ದೀರಾ ಮನೆಯಲ್ಲಿ ಕೂತ್ಕೊಂಡು? ಎಂತೆಂಥ ಘಟನೆಗಳು ಈ ಜಗತ್ತಿನಲ್ಲಿ ಆಗಿದ್ದಾವೆ, ಆಗಿ ಹೋಗಿದ್ದಾವೆ, ಎಂತೆಂಥ ಘಟನೆಗಳಾಗಿದ್ದಾವೆ. ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿದೆ, ಅದ್ರ ಬಗ್ಗೆ ಯಾವಾಗ ಕೂತ್ಕೊಂಡು ಚಿಂತನೆ ಮಾಡಿದ್ದೀರಾ ಮನೆಯಲ್ಲಿ? ನೋಡು ಮಗ, ಹಿಂಗೂ ಇರುತ್ತೆ, ಹಿಂಗೂ ಇರುತ್ತೆ, ಹಿಂಗೂ ಇರುತ್ತೆ ಅಂತ ಯಾವಾಗಾದ್ರೂ ಓದ್ಕೊಂಡು ಬಂದು ಮಕ್ಕಳ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ದೀರಾ? ಆಸ್ಕ್ ಯುವರ್ಸೆಲ್ಫ್ ದಿಸ್ ಕ್ವಶನ್. ನಾವೇನು ತಿಳಿದಿದ್ದೇವೆ? ಸ್ಕೂಲ್ನಲ್ಲಿ ಹಾಕಿಬಿಟ್ರೆ ನಮ್ಮ ಮಗಳು ಚಲೋ ಆಗ್ಬಿಡ್ತಾರೆ. ಸಾರಿ, ಆಗ್ತಾರೆ. ಆ ಒಂದು ಎಕ್ಸಾಮ್ ರಿಲೇಟೆಡ್ ಆಗ್ತಾರೆ. ಅರ್ಧಂಬರ್ಧ ಮಾರ್ಕ್ಸ್ ಸ್ಕೂಲ್ನವರೇ ಕೊಡ್ತಾ ಇದ್ದಾರೆ ನಿಮ್ಮ ಪ್ರೆಷರ್ಗೆ. ರಿಯಾಲಿಟಿ ಅಲ್ಲ ಅದು, ಗೊತ್ತಾಯ್ತಾ? ಬಟ್ ಜೀವನಕ್ಕೆ ಬಂದ ತಕ್ಷಣ ಕಷ್ಟ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ದರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಎಜುಕೇಷನ್ ಆ್ಯಂಡ್ ಲೈಫ್. ಈ ಗ್ಯಾಪ್ ಫಿಲಪ್ ಮಾಡೋದು ಪಾಲಕರು. ಸಿಲೆಬಸ್ ಕಂಪ್ಲೀಟ್ ಮಾಡಿ ಎಕ್ಸಾಮ್. ಸ್ಕೂಲಿನ ಕೆಲಸ ಏನಿವತ್ತು? ಓಕೆ, ಪುಸ್ತಕಗಳು, ಪಾಠ, ಪರೀಕ್ಷೆ, ಮುಂದೆ ಪ್ರಮಾಣ ಪತ್ರ, ಈ 4 ಪೀಸ್. ಇಷ್ಟೇ ಅವಕ್ಕವ್ರ ಕೆಲಸ. ಜೀವನ ಪಾಠ ಕಲಿಸೋರು ಯಾರು? ನಾವು, ನೀವು, ಪಾಲಕರು. ಅದಕ್ಕಾಗಿ ತಾವುಗಳು ಎಚ್ಚರ ಆಗಬೇಕು. ಆ PPT ಹಾಕಬೇಕು. ಇಲ್ಲಿ ನೋಡಿ 36 ವೀಕ್ಸ್ ಅಂದರೆ ಆಲ್ಮೋಸ್ಟ್ 9 ಮಂತ್ಸ್ಗೆ ಬ್ರೈನ್ ಡೆವಲಪ್ ಆಗಿಬಿಡುತ್ತೆ ಒಳಗಡೆ. ಹೌದಾ? ತಾಯಿಯ ಗರ್ಭದಲ್ಲೇ ಬ್ರೈನ್ ಡೆವಲಪ್ ಅಂದರೆ ಡೆವಲಪ್ ಆಗೋದಿಲ್ಲ, ಬ್ರೈನ್ ಗ್ರೋತ್ ಆಗಿಬಿಡುತ್ತೆ, ಬೆಳವಣಿಗೆ ಆಗುತ್ತೆ ಅದಕ್ಕೆ. ರೈಟ್? ಮುಂದೆ ನೆಕ್ಸ್ಟ್ ಸ್ಲೈಡ್ ನೋಡಿ. ಮೆದುಳು ಒಂದು ಅರ್ಧ kg, 1.5 kg ಇದೆ. ಇದು ಮನುಷ್ಯನ ಬ್ರೈನೇ ದೊಡ್ಡದಿರೋದು ಆ್ಯಕ್ಚುಲಿ. ಈಗ ಬ್ಲೂ ವೇಲ್ ಅಂತಿದೆ. ಬ್ಲೂ ವೇಲ್ ಅಂದರೆ ಎಷ್ಟು ದೊಡ್ಡ ಮೀನು ಅದು. ಒಂದ್ಸಲ CD ಹಾಕಿದರೆ ಒಂದು 500 ಕಿಲೋಮೀಟರ್ ಹೋಗುತ್ತೆ ಅದು, ಗೊತ್ತಾಯ್ತಾ? ಒಂದು ಮಗು ಅನ್ನೋದು ಜನನ ಕೊಟ್ಬಿಡ್ತೆ ಅಂದರೆ 5-6 ಟನ್ ಇರುತ್ತೆ ಅದು ಮಗು, ಗೊತ್ತಾಯ್ತಾ? ಅಷ್ಟು ದೊಡ್ಡ ವೇಲ್ಗೂ ಸಣ್ಣ ಮೆದುಳು ಇರುತ್ತೆ. ಬಟ್ ಮನುಷ್ಯನಿಗೆ ಮಾತ್ರ ಇಷ್ಟು ದೊಡ್ಡ ಮೆದುಳು ಕೊಟ್ಟಿದ್ದಾನೆ, ಗೊತ್ತಾಯ್ತಾ? ಮುಂದೆ ನೆಕ್ಸ್ಟ್. ಈಗ ನೋಡಿ, ಇದು ಇಂಪಾರ್ಟೆಂಟ್, ನಮಗೆಲ್ಲರಿಗೂ ಇಂಪಾರ್ಟೆಂಟ್. ಹುಟ್ಟೋ ಟೈಮ್ನಲ್ಲಿ ಒಂದು 25% ಬ್ರೈನ್ ಡೆವಲಪ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಗರ್ಭ ಸಂಸ್ಕಾರ ಅಂತಾರೆ, ಹೌದಾ? ಗರ್ಭ ಸಂಸ್ಕಾರ. ಈಗ ನನ್ನ 2ನೇ ಮಗಳು ಭವಾನಿ ಅಂತಿದ್ದಾಳೆ, 6 ಇಯರ್ಸ್ ನಾವು, 6-7 ಇಯರ್ಸ್.
ಹೌದಾ? ನನ್ನ ಮಗ ಇವತ್ತು PUC ಮುಗಿಸ್ಕೊಂಡು ಅವನು ಡಿಗ್ರಿಗೆ ಹೋಗಿದ್ದಾನೆ. ಇದನ್ನು ಯಾರಿಗಾರು ನಿಮ್ಮ ಮಗಳ ಅಂತ ಕೇಳ್ತಾರೆ. ಹೌದು ಸರ್ ನಮ್ಮ ಮಗಳು ಅಂತ ಹೇಳಿದ ತಕ್ಷಣ ಯಾಕೆ ಗ್ಯಾಪ್ ಭಾಳ ಮಾಡಿದ್ರಾ ಅಂತ ಕೇಳ್ತಾರೆ. ಅಂದರೆ ಅದನ್ನು ಇವ್ರಿಗೆ ಕೇಳೇ ಮಾಡಬೇಕಾ? ಇದು ಸಮಾಜ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಇಲ್ಲ ಸರ್ ನೀವು ಮೊದಲೇ ಹೇಳಿದರೆ ನಿಮ್ಗೆ ಕೇಳಿ ಮಾಡ್ತಾ ಇದ್ದೀವಿ ಅಂತಾದರೂ ಹೇಳಿಕ್ಕೆ ಬರುತ್ತೆ. ಗ್ಯಾಪ್ ಮಾಡಿದ್ದೆ ಅದಕ್ಕೆ ಅಂದರೆ ವಿ ವಾಂಟೆಡ್ ದ್ಯಾಟ್ ದ ಸೆಕೆಂಡ್ ಚೈಲ್ಡ್ ಶುಡ್ ಕಮ್ ಔಟ್ ಆಫ್ ಗರ್ಭ ಸಂಸ್ಕಾರ. ಭಾರತೀಯ ಸಂಸ್ಕೃತಿಯಲ್ಲಿ ಷೋಡಶ ಸಂಸ್ಕಾರಗಳಂತಿದ್ದಾವೆ. ನಾನು ನನ್ನ ಹೆಂಡತಿ ಸೇರಿಕೊಂಡು 2 ವರ್ಷ ಆ ಷೋಡಶ ಸಂಸ್ಕಾರಗಳನ್ನು ಮುಗಿಸ್ಕೊಂಡು, ಯಾಕಂದರೆ ಆ ಕ್ಷೇತ್ರದಲ್ಲಿ ಇರೋದ್ರಿಂದ ಐ ವಾಂಟೆಡ್ ಟು ಡೂ ಇಟ್ ಲೈಕ್ ಸೊ. ಆಮೇಲೆ ಶೀ ಈಸ್ ಬಾರ್ನ್. ಸೊ ತಾಯಿಯ ಗರ್ಭದಲ್ಲಿ 25% ಆಫ್ ದ ಬ್ರೈನ್ ಈಸ್ ಡೆವಲಪ್ಡ್, ಗ್ರೋತ್ ಅಲ್ಲ ಡೆವಲಪ್ಡ್. ಹೌದಾ? ಮುಂದೆ ನೋಡಿ, 1 ವರ್ಷಕ್ಕೆ 70%, 3 ವರ್ಷಕ್ಕೆ 85%, 5 ವರ್ಷಕ್ಕೆ 92% ಡೆವಲಪ್ ಆಗಿರುತ್ತೆ, 7 ವರ್ಷಕ್ಕೆ 95, 10 ವರ್ಷಕ್ಕೆ 98. ಮುಂದೆ ಅಡಲ್ಟ್ ಅಂದರೆ 16, 17, 18 ವರ್ಷಕ್ಕೆ ಬ್ರೈನ್ ಆಲ್ರೆಡಿ ಡೆವಲಪ್ ಆಗಿಬಿಟ್ಟಿರುತ್ತೆ. ನಮ್ಮ ಪ್ರಯತ್ನ ಸ್ಟಾರ್ಟ್ ಆಗೋದು ಯಾವಾಗ ಗೊತ್ತಾ? 15th ಇಯರ್ನಿಂದ. ಹುಡುಗ 10th ಸ್ಟ್ಯಾಂಡರ್ಡ್ ಬಂದ ಅಂದರೆ ಅವಾಗ ನಾವು ಎಚ್ಚರ ಆಗ್ತೀವಿ ಏನಾದರೂ ಮಾಡಬೇಕು ಅಂಥೇಳಿ. ಗೊತ್ತಾಯ್ತಾ? ನೀವು ಏನು ಜೀವನ ಕಲಿಸ್ಬೇಕು, ಕಂಪ್ಲೀಟ್ ಮಕ್ಕಳಿಗೆ ಜೀವನದ ಅರ್ಥ ಆಗಬೇಕಂದ್ರೆ ರೈಟ್, ನೀವು ಬೈ ದ ಏಜ್ ಆಫ್ 10 years ಯು ಶುಡ್ ಕಂಪ್ಲೀಟ್ ಇಟ್. ನಿಮ್ಮ ಜಾಬ್ ಬಿಟ್ಟಾದರೂ ಮನೆಯಲ್ಲಿ ಕೂತ್ಕೊಂಡಾದರೂ ಮಾಡಿ. ಗೊತ್ತಾಯ್ತಾ? ತಂದೆ ಆದವನು ಅಲ್ಲಿ ಫ್ರೆಂಡ್ಸು ಇಲ್ಲಿ ಫ್ರೆಂಡ್ಸು, ಆ ಸಮಾಜ ಸೇವೆ ಈ ಸಮಾಜ ಸೇವೆ ಮಾಡ್ಕೊತ ಕೂತ್ಕೊಳ್ಳೋ ಬದಲಿ ರೈಟ್, ಎವ್ರಿ ಡೇ ನನ್ನ ಮಗು ಇದೊಂದು ಸಣ್ಣ ಮಣ್ಣಿದ್ದಂಗೆ, ಆ ಮಣ್ಣಿನಲ್ಲಿ ಏನು ಹಾಕ್ತೀಯ ಅದು ಬೆಳೆಯುತ್ತೆ, ಕಸಾನು ಬೆಳೆಯುತ್ತೆ, ಎಲ್ಲನೂ ಬೆಳೆಯುತ್ತೆ. ಅದು ಏನು ಹಾಕಬೇಕು ಅನ್ನೋದನ್ನು ನೀವು ಯಾವಾಗಾದರೂ ಸ್ಟಡಿ ಮಾಡಿ ಏನಾದರೂ ಚೆನ್ನಾಗಿರೋದು ಏನಾದರೂ ಹಾಕ್ತಾ ಇದ್ದೀರಾ ಅದರಲ್ಲಿ. ಸ್ಪೀಚ್ ಮಾಡುವಾಗಂತೂ ಗ್ರೇಟ್ ಅನಿಸುತ್ತೆ, ವಾವಾ ಅನಿಸುತ್ತೆ, ಅವ್ರು ಮಾತು ಕೇಳಿದ್ರು ಏನು ಮಾತಾಡ್ತಾನೆ ಅಂತೇವೆ. ನೀ ಏನು ಮಾಡಕತ್ತಿ ಅಂತ ನನ್ನ ಪ್ರಶ್ನೆ. ಕೇಳಿಸ್ಕೊಂಡೆ, ಮುಂದೆ ಏನು ಮಾಡಕತ್ತಿ? ಎಷ್ಟು ನಿಮ್ಮ ಕಡೆ ಕಥೆಗಳಿದ್ದಾವೆ ಇವತ್ತು ಭಾರತೀಯ ಸಂಸ್ಕೃತಿಯನ್ನು ತಿಳಿಸ್ಲಿಕ್ಕೆ. ಭಾರತ ಸಂಸ್ಕೃತಿ ಅದು ಇದು ದೊಡ್ಡ ಮಾತುಗಳು ಹೌದು, ಬಟ್ ಏನು ಮಾಡ್ತಾ ಇದ್ದೇವೆ ಹೇಳಿ ನಾವು? ರೆಡಿ ಇದೆ, ಹೊಲ ಇದೆ, ಚೆನ್ನಾಗಿದೆ. ಅದು ನೀರಿಗೆ ಗೊತ್ತಿರೋದಿಲ್ಲ, ಅದು ನೀರು ಕಸದ ಕಡೆ ಹೋಗ್ತಾ ಇದೆಯಾ, ಏನು ಒಂದು ಒಳ್ಳೆ ಗಿಡದ ಕಡೆ ಹೋಗ್ತಾ ಇದೆ ಗೊತ್ತಿಲ್ಲ, ಬಟ್ ಅದು ಎಲ್ಲಿ ಹೋಗುತ್ತೆ ಅದನ್ನು ಬೆಳೆಸುತ್ತೆ ಅದು. ಗೊತ್ತಾಯ್ತಾ? ಸೊ ಈ ಮಗುವಿಗೆ ಅದು ಜಗತ್ತನ್ನು ನೋಡ್ಲಿಕ್ಕೆ ಬಂದಿರುತ್ತೆ. ಅದು ವಾಹ್ ಹಿಂಗೇನಾ ಹಂಗೇನಾ ಆದ ಈದ ಅಂತ ಓಪನ್ ಇರುತ್ತೆ ಅದು. ಹೌದಾ? ಏನು ಸಿಗುತ್ತೆ ಅದನ್ನ ಒಳಗಡೆ ತಗೊಳ್ಳುತ್ತೆ ಅದು. ಸೊ ಪೇರೆಂಟ್ಸ್ ಯು ಶುಡ್ ಬಿ ಆಕ್ಟಿವ್ ಟಿಲ್ ದ ಏಜ್ ಆಫ್ 15-16 ವರೆಗೆ. ಲಾಸ್ಟು ಒಂದು 15 ಮಟ್ಟ 10 to 15 ಇಲ್ಲ ಕರೆಕ್ಷನ್ಸ್ ಮಾಡ್ಬೋದು ಬೇಕಾದಷ್ಟು. ಗೊತ್ತಾಯ್ತಾ? ಅದಕ್ಕೆ ನೋಡಿ ಮೋಟಿವೇಶನಲ್ ಸ್ಪೀಚಸ್ ಎಲ್ಲ ಇರ್ತಾವಲ್ಲ, ಈಗ ಟಿವಿಯಲ್ಲಿ ಮೊಬೈಲ್ನಲ್ಲಿ ಎಷ್ಟೋ ಕೊಂಡಿದ್ದಾವೆ ಮೋಟಿವೇಶನ್. ಯಾಕೆ ಚೇಂಜ್ ಆಗ್ತಾ ಇಲ್ಲ ನೀವು? ಕೇಳಿಸ್ಕೊತೀರಾ? ಏನು ಮಾತಾಡ್ತಾನೆ ರೀ, ಭಾರಿ ಮಾತಾಡ್ತಾನೆ, ಏನು ಮಾತಾಡಿದ ಅದು ಗೊತ್ತಿಲ್ಲ ರೀ, ಬಟ್ ಭಾರಿ ಮಾತಾಡ್ತಾನೆ, ಮುಗಿದೋಯ್ತು. ರೈಟ್? ಮುಂಜಾನೆ 5 ಗಂಟೆಗೆ ಎದ್ರೆ ಬ್ರಹ್ಮಿ ಮುಹೂರ್ತ ಇರುತ್ತೆ, ಆ ಹೂ ಎಲ್ಲ ಕರೆಕ್ಟು, ಅವಾಗ ಮಾಡ್ಬೇಕನ್ನಿಸ್ತೈತಿ, ವಾಪಸ್ ಬಂದು ಮಾಡೋಕ್ಕಾಗ್ತಿತ್ತ? ಆಗೋದಿಲ್ಲ, ಯಾಕಂದ್ರೆ ಬ್ರೈನ್ ಆಲ್ರೆಡಿ ಡೆವಲಪ್ ಆಗೋಗ್ಬಿಟ್ಟಿದೆ. ಹೊಸದನ್ನು ಏನು ತೊಗೊಳ್ಳೋದಿಲ್ಲ ಅದು. ಇವತ್ತೇನು ಕಾಲೇಜ್ಗಳಿದ್ದಾವೆ ಅವೆಲ್ಲ ಗ್ಯಾರೇಜ್ ಇದ್ದಂಗೆ, ಇವತ್ತು ಕರೆಕ್ಷನ್ ಮಾಡಲಿಕ್ಕೆ ಕರ್ಕೊಂಡ್ಬಂದಂಗೆ. ಬಟ್ ರಿಯಲ್ ಡೆವಲಪ್ಮೆಂಟ್ ಹ್ಯಾಪನ್ಸ್ ಬಿಫೋರ್ ದ ಏಜ್ ಆಫ್ 15, 16, 17 ವರೆಗೆ. ಗೊತ್ತಾಯ್ತಾ? 18 ಟೀನೇಜ್ ಅಂತ ತಗೊಳ್ಳಿ, 18 ವರೆಗೂ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಲಿಕ್ಕೆ, ಕರೆಕ್ಷನ್ಸ್ ಮಾಡಲಿಕ್ಕೆ ಎಲ್ಲ ಅವಕಾಶಗಳಿದ್ದಾವೆ. ಆ ಸಮಯದಲ್ಲಿ ಗಪ್ ಕೂತ್ಕೊಂಡ್ಬಿಡ್ತೇವೆ, ಏನೋ ಒಂದು ವಿಚಾರ ತಲೆಯಲ್ಲಿ ಹಾಕಿ ಗಪ್ ಕೂತ್ಕೊಂಡ್ಬಿಡ್ತೇವೆ, ಜೀವನವನ್ನೇ ತಿಳಿಸೋದಿಲ್ಲ. ಅದಕ್ಕೆ ಇವತ್ತು ಮಕ್ಕಳು ಓಕೆ ಒಳ್ಳೆ ದುಡಿತಾ ಇದ್ದಾರೆ, 2-2 ಲಕ್ಷ ರೂಪಾಯಿ ಪಗಾರ ತಗೊಳ್ತಿದ್ದಾರೆ, ಬಟ್ 2 ತಿಂಗಳಲ್ಲಿ ಡೈವರ್ಸ್ ತಗೋತಾ ಇದ್ದಾರೆ. ಗೊತ್ತಾಯ್ತಾ? 2 ಲಕ್ಷ ರೂಪಾಯಿ ಪಗಾರ ಇದೆ, ಬಟ್ ಡಯಾಬಿಟಿಕ್ ಇದೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? 2 ಲಕ್ಷ ರೂಪಾಯಿ ಇದೆ, ಬಟ್ ಮನಸ್ಸಿಗೆ ಸಮಾಧಾನ ಇಲ್ಲ. ಯಾಕಂದ್ರೆ ಜೀವನ ಪಾಠನೇ ಕಲಿಸ್ತಿಲ್ಲ ಯಾರು ಕಲಿಸ್ಬೇಕು? ಕೇಳ್ಕೊಳ್ಳಿ ಸರ್, ಇವತ್ತು ವಾಪಸ್ ಹೋಗಿ ಮನೆಗೆ ಹೋದ ತಕ್ಷಣ ಕೇಳ್ಕೊಳ್ಳಿ. ವೀರಶೈವ ಮಹಾಸಭಾದಲ್ಲಿ ಒಳ್ಳೆ ಪ್ರೋಗ್ರಾಮು, ಐ ಲವ್ಡ್ ಇಟ್. ಅದಕ್ಕೆ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಹಿಂಗಾದರೆ ಆಗೋದಿಲ್ಲ ಸರ್, ನಾನು ಒಂದು ಸ್ಪೀಚ್ ಮಾಡಿ ಹೋಗ್ಬಿಡೋದಾಗುತ್ತೆ, ಬಟ್ ನಿಜ ಮೋಟಿವೇಶನ್ ಇಸ್ ಟೆಂಪರರಿ, ರಿಲಯೇಷನ್ ಇಸ್ ಪರ್ಮನೆಂಟ್. ಸ್ವಲ್ಪ ಒಳಗೆ ಹೋಗ್ರಿ, ಒಳಗೆ ಹೊಕ್ಕು ಮಕ್ಕಳ ಕಡೆ ಲಕ್ಷ್ಯ ಕೊಡಿ. ಏನಾಗ್ತಾ ಇದೆ ನಮ್ಮ ಮನೆಯಲ್ಲಿ ರಿಯಲಿ ಇದೆನಾ? ಸೊ ಇಫ್ ಯು ಥಿಂಕ್ ಓನ್ಲಿ ಸ್ಕೂಲ್ಸ್ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್, ಐ ಆಮ್ ಸಾರಿ, ಐ ವರ್ಕ್ ವಿತ್ ಲಾಡ್ ಆಫ್ ಸ್ಕೂಲ್ಸ್. ಗೊತ್ತಾಯ್ತಾ? ಇವತ್ತಿನವರೆಗೆ ಈ ದೇಶದಲ್ಲಿ 10 ಲಕ್ಷ ಜನರ ಜೊತೆ ನಾನು ಡೈರೆಕ್ಟ್ ಸಂವಾದ ಮಾಡಿದ್ದೇನೆ. ನನ್ನ ಅನುಭವದ ಮೇಲೆ ಹೇಳ್ತಾ ಇದ್ದೇನೆ, ಪಾಲಕರು ಇವತ್ತಿನ ಜಗತ್ತಿನಲ್ಲಿ ನೀವು ಜಾಗೃತರಾಗಿಲ್ಲ ಅಂದರೆ ಜನರೇಷನ್ ಜೆಡ್ ಆ್ಯಂಡ್ ಜನರೇಷನ್ ಆಲ್ಫಾ ಇಬ್ಬರನ್ನು ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಇದೆಲ್ಲದರ ಮೇಲೆ ಟೆಕ್ನಾಲಜಿ, ಮೊಬೈಲು ಅದು ಇದು. ಸರ್ ಇವತ್ತು ಹುಡುಗನಿಗೆ ನೀ ಚಪಾತಿ ಮಾಡ್ಬೇಕಂತ ಮೊಬೈಲ್ ಕೊಟ್ಟು ಕುಂದಿಸ್ಬಿಡ್ತೀಯ. ಆ ಮೊಬೈಲ್ ನೋಡ್ತಾ ನೋಡ್ತಾ ಸಪೋಸ್ ಅದು 3 ವರ್ಷದ ಮಗು ಇದೆ ಅಂತೇಳಿ, ಇನ್ನೂ ಡೆವಲಪ್ ಆಗ್ತಾ ಇದೆ, ಎಲ್ಲನೂ ತೊಗೊಳ್ತಾ ಇದೆ, ಅದರಲ್ಲಿ ಏನೋ ಒಂದು ಕೆಟ್ಟ ಸೀನ್ ಬಂದುಬಿಡ್ತು ಅಂತ ತಿಳ್ಕೊ. ರೈಟ್? ಬಂದ ತಕ್ಷಣ ಅದು ಒಳಗಡೆ ಹೋಗೋದಿಲ್ವಾ?
ಅದಕ್ಕೆ ತರ್ಕ ಗೊತ್ತಿಲ್ಲ ಮಕ್ಕಳಿಗೆ, ತರ್ಕ ಗೊತ್ತಿಲ್ಲ. ಗುಡ್ ಡಿಸಿಷನ್ ಬ್ಯಾಡ್ ಡಿಸಿಷನ್ ಗೊತ್ತಿಲ್ಲ. ಇಟ್ ಈಸ್ ಎ ಡಿಸಿಷನ್ ಓನ್ಲಿ ಫಾರ್ ದಟ್. ಅದಕ್ಕೆ ನೀವು ಜಾಗೃತರಾಗಿರ್ಬೇಕು ಪಾಲಕರಾದ. ಮಕ್ಕಳು ಫ್ಯಾಂಟಾಸ್ಟಿಕ್ ಇದ್ದಾವೆ. ಐ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್ಸ್ ವಿತ್ ಚಿಲ್ಡ್ರನ್. ಎವ್ರಿ ಚೈಲ್ಡ್ ಈಸ್ ಎ ಪೊಟೆನ್ಷಿಯಲ್, ಎನರ್ಜಿ ಐತಿ ಸಿಕ್ಕಾಪಟ್ಟೆ. ಅದನ್ನು ಕರೆಕ್ಟ್ ದಾರಿಗೆ ಒಯ್ಯಬೇಕು, ಅದಕ್ಕೊಂದು ಶೇಪ್ ಕೊಡಬೇಕಂದ್ರೆ ವಿ ಹ್ಯಾವ್ ಲಾಟ್ ಆಫ್ ವರ್ಕ್ ಟು ಡು. ಚಿಲ್ಡ್ರನ್, ಯಾರ್ಯಾರು ಮಕ್ಕಳಿದ್ದೀರಾ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್ ಹೌ ಯುವರ್ ಬ್ರೈನ್ ಡೆವಲಪ್ಸ್. ಅದಕ್ಕೆ ಯಾಕೆ ಮಂಜುನಾಥ್ ಸರ್ ಹೇಳ್ತಾ ಇದ್ರು 23 ವರ್ಷ ಆಗಿರೋರಿಗೆ ತಲೆ ಕೆಡಿಸ್ಕೊಬೇಡಿ, ಸುಮ್ಮನೆ ಒಂದು ಕಡೆ ಲಕ್ಷ್ಯ ಇರಿ ಅಂತ ಯಾಕೆ ಹೇಳ್ತಾ ಇದ್ರು? ನೀ ಏನು ಹಾಕ್ಕೊಳ್ತೀಯ ನೀ ಅದಾಗ್ತೀಯ. ವಾಟ್ ಯು ಥಿಂಕ್ ಇಟ್ ಹ್ಯಾಪನ್ಸ್, ವಾಟ್ ಯು ಸೋ ಇಟ್ ಗ್ರೋಸ್. ಗೊತ್ತಾಯ್ತಾ? ಅದಕ್ಕೆ ಎಚ್ಚರ ಆಗಬೇಕು. ಕ್ಲಿಯರ್? ಸೊ ಮೈ ಮೆಸೇಜ್ ಹಿಯರ್ ಈಸ್, ಪಾಲಕರಾದವ್ರದ್ದು ಸಿಂಪಲ್ ಕೆಲಸ ಇಲ್ಲ. ಯು ನೀಡ್ ಟು ಡೂ ಲಾಡ್ ಆಫ್ ವರ್ಕ್ ಆನ್ ದಿಸ್. ಗೊತ್ತಾಯ್ತಾ? ನಾನು ಮಾಡ್ತಾ ಇದ್ದೇನೆ ಸರ್, ಐ ಡೂ ಮೈ ಓನ್. ಓಕೆ, ನಮ್ಮ ಸೈಡಿಂದ ಮಂಜುನಾಥ್ ಸರ್ ಎಲ್ಲ ಸೇರಿಕೊಂಡು ವಿ ಆರ್ ಡೂಯಿಂಗ್ ಅವರ್ ಗುಡ್ ವರ್ಕ್. ಪಾಲಕರಿಗೆ ಮುಟ್ಟಿಸ್ಬೇಕು ಅಂತ ಲಾಡ್ ಆಫ್ ಥಿಂಗ್ಸ್ ವಿ ಆರ್ ಡೂಯಿಂಗ್. ಬಟ್ ದಿಸ್ ಇಸ್ ನಾಟ್ ಸಫಿಷಿಯಂಟ್. ಅಷ್ಟೆಲ್ಲ ಡ್ಯಾಮೇಜಸ್ ಭಾಳ ಆಗಿಬಿಡ್ತವೆ. ವಿ ಹ್ಯಾವ್ ಎ ಕೋರ್ಸ್ ಲೈಕ್ ಮೈ ಚೈಲ್ಡ್ ಅಂತ ಹೇಳಿ ಒಂದು ಕೋರ್ಸ್ ಇದೆ. ಐ ವಿಲ್ ಗಿವ್ ಯು ದಟ್ ಪಾಂಪ್ಲೆಟ್ ಔಟ್ಸೈಡ್, ಒಳಗಡೆ ತೊಗೊಳ್ಳಿ ನೀವು ಯಾವಾಗಾದರೂ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್. ಓಕೆ, ಅಲ್ಲಿ 30 ದಿವಸ ನೀನು ನನ್ನ ಜೊತೆ ಸಮಯ ಕಳಬೇಕು. 30 days ಯು ನೀಡ್ ಟು ಸ್ಪೆಂಡ್ ಎವ್ರಿ ಡೇ half an hour ಇನ್ವೆಸ್ಟ್ ಮಾಡಬೇಕು. ಐ ವಿಲ್ ಟೆಲ್ ಯು ಹೂ ಆರ್ ದ ಚಿಲ್ಡ್ರನ್, ಹೌ ಟು ಟೇಕ್ ಕೇರ್ ಆಫ್ ದಮ್. ಆನ್ಲೈನಲ್ಲಿ, ನೋ ಆಫ್ಲೈನ್, ಆನ್ಲೈನಲ್ಲಿ 30 minutes 30 days. ಮೈ ಚೈಲ್ಡ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್. ಆವಾಗ ಬ್ಯೂಟಿಫುಲ್ ಥಿಂಗ್ಸ್ ಆಗ್ತವೆ. ಒಂದು ಇದು ಮಾರ್ಗ. ಇಲ್ಲ ಅಂದರೆ ಇಂಟರ್ನೆಟ್ನಲ್ಲಿ ಹೋಗಿ ಪುಸ್ತಕಗಳನ್ನು ಓದಿ ಎವ್ರಿ ಡೇ ಅರ್ಧ ಗಂಟೆ ನಮ್ಮ ಮಕ್ಕಳನ್ನ ನಾವು ಹೆಂಗೆ ಬೆಳೆಸಬೇಕು ಅಂತ ಅಭ್ಯಾಸ ಮಾಡೋದು, ಅಧ್ಯಯನ ಮಾಡೋದು ಇಂಪಾರ್ಟೆಂಟ್ ಆಗಿದೆ. ಅದರ್ವೈಸ್ ಯು ಆರ್ ಮಿಸ್ಸಿಂಗ್ ಸಮಥಿಂಗ್. ಕ್ಲಿಯರ್ ಸರ್? ಸ್ವಲ್ಪ ಹಿಂದೆ ಹೋಗಿ ಲುಕ್ ಎಟ್ ದಿಸ್. ಇವ್ರ ಹೆಸರು ಕೆವಿನ್ ಕಾರ್ಟರ್. ಇದನ್ನು ಹೇಳಿ ನಾನು ಅಲ್ಲಿ ಸ್ಟಾಪ್ ಇಟ್. ಇವ್ರ ಹೆಸರು ಕೆವಿನ್ ಕಾರ್ಟರ್. ಇವರು ಈಸ್ ಎ ಫೋಟೋ ಜರ್ನಲಿಸ್ಟ್. ಅಂದರೆ ಪತ್ರಕರ್ತರು ಹೆಂಗಿರ್ತಾರೆ ಹಾಗೆ ಇವರು ಫೋಟೋ ಜರ್ನಲಿಸ್ಟ್. ಬರೀ ಫೋಟೋ ತೆಗೆಯೋದು, ತಮ್ಮ ಪತ್ರಿಕೆ ಕಳಿಸೋದು. ಸೊ ಕೆವಿನ್ ಕಾರ್ಟರ್ ಈ ಫೋಟೋಗ್ರಾಫನ್ನು ತೆಗಿತಾರೆ. ಒಳ್ಳೆ ಫೋಟೋಗ್ರಾಫ್. ಏನಪ್ಪ ಅಂತಂದರೆ, ಮುಂದೆ ಒಂದು ಮಗು ಇದೆ. ಓಕೆ, ಹೆಣ್ಣು ಮಗು ಇದೆ, ಆಲ್ಮೋಸ್ಟ್ ಸಾಯ್ತಾ ಇದೆ. ಆ ಸಾಯೋದ್ರ ಸಲುವಾಗಿ ಆ ಸತ್ತ ಮೇಲೆ ತಿನ್ನಬೇಕು ಅಂತ ಹಿಂದೆ ಒಂದು ವಲ್ಚರ್ ಕುಂತಿದೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ವಲ್ಚರ್ ಆ್ಯಂಡ್ ಈಗಲ್? ವಲ್ಚರ್ ಆಲ್ವೇಸ್ ಈಟ್ಸ್ ಡೆಡ್ ಫ್ಲೆಶ್, ಈಗಲ್ ಈಟ್ಸ್ ಫ್ರೆಶ್ ಫ್ಲೆಶ್. ಓಕೆ, ಈಗಲ್ ಬಂದು ಸೀದಾ ಬಂದು ಮೀನನ್ನು, ಜೀವಂತ ಮೀನನ್ನು ಹಿಡ್ಕೊಂಡೋಗಿ ತಿನ್ನುತ್ತೆ. ಬಟ್ ವಲ್ಚರ್ ಯಾವಾಗಲೂ ಸತ್ತ ಮಾಂಸವನ್ನೇ ತಿನ್ನೋದು. ಗೊತ್ತಾಯ್ತಾ? ಸೊ ಅದಕ್ಕೆ ಅದು ಕೂತ್ಕೊಂಡಿದೆ, ಹಿಂದೆ ಕೂತ್ಕೊಂಡಿದೆ. ಯಾವಾಗ ಸಾಯುತ್ತೆ? ಇದು ಯಾಕೆ ಸಾಯ್ತಾ ಇದೆ? ನೀರಿಲ್ಲ, ಹೊಟ್ಟೆಗೆ ಊಟ ಇಲ್ಲ ಅಂಥ ಪ್ರದೇಶದಲ್ಲಿ. ಓಕೆ, ಬರಗಾಲ ಪೀಡಿತ ಪ್ರದೇಶ, ಆಲ್ಮೋಸ್ಟ್ ಸಾಯ್ತಾ ಇದೆ. ಅದು ಹಿಂದೆ ಕೂತ್ಕೊಂಡು ವೇಟ್ ಮಾಡ್ತಾ ಇದೆ. ಇದನ್ನು ಕೆವಿನ್ ಕಾರ್ಟರ್ ಕ್ಲಿಕ್ಕಿಸ್ತಾನೆ. ಕ್ಲಿಕ್ಕಿಸಿ ತಮ್ಮ ಎಡಿಟರ್ಗೆ ಕಳಿಸ್ಬಿಡ್ತಾನೆ. ಎಡಿಟರ್ ಕಡೆ ಹೋದ ತಕ್ಷಣ ಅದು ನೋಡಿ, ಇಟ್ಸ್ ಎ ಟಚಿಂಗ್ ಫೋಟೋಗ್ರಾಫ್. ಅದು ಪೂರಾ ಎಕ್ಸ್ಪ್ಲನೇಷನ್ ಕೊಟ್ಬಿಡುತ್ತೆ ಅಲ್ಲಿ ಸಿಚುವೇಶನ್ ಹೆಂಗಿದೆ ಅಂತೇಳಿ. ಅವನು ಫುಲ್ ಪೇಜ್ನಲ್ಲಿ ಹಾಕಿಬಿಡ್ತಾನೆ. ಅದನ್ನ ಫೋಟೋಗ್ರಾಫ್ ಹಾಕಿ, ದಿಸ್ ಇಸ್ ದ ಸಿಚುವೇಶನ್ ಇನ್ ದಿಸ್ ಪ್ಲೇಸ್ ಅಂತೇಳಿ ಹಾಕಿಬಿಡ್ತಾನೆ. ಜಗತ್ತಿನಾದ್ಯಂತ ಆ ಫೋಟೋ ಹರಡುತ್ತೆ. ಎಲ್ಲರೂ ಅವ್ರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ. ಎಂಥ ಫೋಟೋ ತೆಗೆದಿಯೋ, ಮನಸ್ಸಿಗೆ ಮುಟ್ಟುವಂಥ ಫೋಟೋ ತೆಗೆದಿದ್ದು. ಎಲ್ಲರೂ ಕಾಂಗ್ರ್ಯಾಚುಲೇಷನ್ಸ್ ಕೆವಿನ್, ಕಾಂಗ್ರ್ಯಾಚುಲೇಷನ್ಸ್ ಎಲ್ಲರೂ ಫೋನ್ ಮಾಡ್ತಾರೆ. ಅವನಿಗೆ ಒಂದು ಖುಷಿ ಆಗ್ಬಿಡುತ್ತೆ. ಯಾಕಂದ್ರೆ ನಾ ಮಾಡಿದ ಕೆಲಸಕ್ಕೆ ಕಾಂಗ್ರ್ಯಾಚುಲೇಷನ್ ಹೇಳಿದ ತಕ್ಷಣ ನ್ಯಾಚುರಲಿ ಖುಷಿ ಆಗೇ ಆಗುತ್ತೆ. ಸೊ ಇವನು ಹೀ ಈಸ್ ಇನ್ ದಟ್ ಮೂಡ್, ಇನ್ ದ ಎಲಿವೇಟೆಡ್ ಮೂಡ್ ಲೈಕ್. ಮೀನ್ ವೈಲ್ ಅವನಿಗೊಂದು ಪ್ರೈಸು ಅನೌನ್ಸ್ ಆಗಿಬಿಡುತ್ತೆ. ಹಾಗೆ ನೋಬೆಲ್ ಪ್ರಶಸ್ತಿ, ಒಂದು ದೊಡ್ಡ ಪ್ರಶಸ್ತಿ ಅಲ್ಲ, ಫೋಟೋಗ್ರಫಿಯಲ್ಲಿ ಒಂದು ಹೈಯೆಸ್ಟ್ ಪ್ರೈಸ್ ಅಂದರೆ ಪುಲಿಟ್ಜರ್ ಪ್ರೈಸ್ ಅಂತ ಹೇಳಿ. ಅದು ಪ್ರೈಸು, ಆ ವರ್ಷದ ಪುಲಿಟ್ಜರ್ ಪ್ರೈಸ್ ಕೆವಿನ್ ಕಾರ್ಟರ್ಗೆ ಅನೌನ್ಸ್ ಆಗಿಬಿಡುತ್ತೆ. ಸೊ ಹಿ ಸೋ ಹ್ಯಾಪಿ. ಲೈಕ್ ಎಲ್ಲ ಕಡೆಯಿಂದ ಅವ್ನ ರಿಲೇಟಿವ್ಸು, ಫ್ರೆಂಡ್ಸು, ಎವ್ರಿಬಡಿ ಸ್ಟಾರ್ಟ್ಸ್ ಕಾಲಿಂಗ್ ಅಮ್ ಅಪ್ ಅಂಡ್ ಸೇ ಲೈಕ್, ಏ ಕಾಂಗ್ರ್ಯಾಚುಲೇಷನ್ಸ್ ಕೆವಿನ್, ಸೋ ನೈಸ್, ಯು ಹ್ಯಾವ್ ಒನ್ ವಂಡರ್ಫುಲ್ ಪ್ರೈಸ್ ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಕವೆಟೆಡ್ ಪ್ರೈಸ್, ಲೈಕ್ ಯು ಹ್ಯಾವ್ ಒನ್ ಅಂತ ಹೇಳಿ ಎಲ್ಲರೂ ಕಾಂಗ್ರ್ಯಾಚುಲೇಷನ್ ಅಂತಾರೆ. ಅವ್ನು ಫುಲ್ ಖುಷಿ ಇರುತ್ತೆ. ಪ್ರೆಸ್ ಮೀಟಿಂಗ್ ಆಗ್ತಾ ಇರ್ತವೆ, ಎಲ್ಲ ನಡೆದಿರುತ್ತೆ. ಭಾರಿ ಪೇಪರ್ನಲ್ಲಿ ಅವನದೇ ಆರ್ಟಿಕಲ್ಸ್ ಬರ್ತಿರ್ತವೆ. ಅವ್ನು ಹೆಂಗೆ ತೆಗೆದ ಅನುಭವಗಳನ್ನ ಹಂಚ್ಕೊಳ್ತಿರ್ತಾನೆ. ಭಾರಿ ಮೂಡ್ನಲ್ಲಿ ಇರ್ತಾನೆ. ಇನ್ನೊಂದು ದಿವಸದಲ್ಲಿ ಓಕೆ ಹೋಗಿ ಅವಾರ್ಡ್ ತೊಗೊಳ್ಳೋದಿರುತ್ತೆ. ಒಂದು ಫೋನ್ ಬರುತ್ತೆ ಅವನಿಗೆ. ಫೋನ್ ಬರುತ್ತೆ. ಫೋನ್ ಬಂದ ತಕ್ಷಣ, ಹಾಯ್ ಕೆವಿನ್, ಹೌ ಆರ್ ಯು? ಓಕೆ, ಯಾ ಫೈನ್, ಥ್ಯಾಂಕ್ ಯು. ಕಾಂಗ್ರ್ಯಾಚುಲೇಷನ್ಸ್ ಫಾರ್ ಕ್ರಿಯೇಟಿಂಗ್, ವಾಟ್ ಎ ಫೋಟೋ ಯು ಕ್ಯಾಪ್ಚರ್ಡ್, ಎಂಥ ಫೋಟೋ ತೆಗೆದಿದೆಯಪ್ಪ ನೀನು, ಕಾಂಗ್ರ್ಯಾಚುಲೇಷನ್ಸ್ ಅಂತಾರೆ. ಇವನು ರೆಗ್ಯುಲರ್ ಎಷ್ಟು ಜನ ಹೇಳಿದ್ದಾರೆ ಅದನ್ನ. ಹೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಐ ಹ್ಯಾವ್ ಎ ಮೀಟಿಂಗ್ ಟು ಅಟೆಂಡ್, ಐ ಕಾಲ್ ಯು ಬ್ಯಾಕ್ ಅಂತ ಹೇಳ್ತಿರ್ತಾನೆ. ಇವನು ಫೋನ್ ಹಿಡ್ತಿರ್ತಾನೆ. ಅವಾಗ ಆಚೆ ಸೈಡ್ ವ್ಯಕ್ತಿ ಹೇಳ್ತಾನೆ, ನೋ 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 ಕೆವಿನ್, ವೇಟ್ 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 ವೇಟ್. ಯಾಕೆ ಯಾಕೆ ವೈ ವೈ, ಐ ಹ್ಯಾವ್ 2 questions ಟು ಆಸ್ಕ್. ನನಗೆ 2 ಪ್ರಶ್ನೆ ಕೇಳೋದಿದೆ. ಹೌದಾ? ರೈಟ್, ಓಕೆ ಓಕೆ, ಗೋ ಹ್ಯಾಡ್. ಯಾಕಂದ್ರೆ ಎಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ ಅವನಿಗೆ. ಇದು ಒಂದು ಪ್ರಶ್ನೆ. ಕೇಳು ಕೇಳು ಕೇಳು. ಅವಾಗ ಒಂದು ಪ್ರಶ್ನೆ ಕೇಳ್ತಾರೆ ಅವರು ಆಚೆ ಸೈಡ್ದವ್ರು. ಕೆವಿನ್, ವಾಟ್ ಹ್ಯಾಪನ್ ಟು ದ ಗರ್ಲ್? ಆ ಹುಡುಗಿ ಏನಾಯಿತು? ಸತ್ತೋದ್ಲಾ? ಅದು ಎತ್ತುಕೊಂಡು ಹೋಯ್ತಾ? ಏನಾಯಿತು? ಕೆವಿನ್ಗೆ ಶಾಕ್. ಕೆವಿನ್ ಸೇಸ್, ನೋ, ಐ ಡೋಂಟ್ ನೋ. ಐ ಜಸ್ಟ್ ಟುಕ್ ದ ಫೋಟೋಗ್ರಾಫ್, took my flight and came back.
ಬಟ್ ಕೆವಿನಿಗೆ ಶಾಕ್ ಆಗಿದೆ. ಆ ಮಗು ಏನಾಯಿತು ಅಂತ ನಾನು ಚಿಂತೆ ಮಾಡಲಿಲ್ಲಲ್ಲ, ಫೋಟೋ ತಗೊಂಬಂದ್ಬಿಟ್ಟೆ. ಮುಂದೆ ಅವನು ಆಚೆ ಸೈಡ್ ಫೋನ್ ಮಾಡಿದವನು, ಅವನು ಹೇಳ್ತಾನೆ, ಓಕೆ 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 ಕೆವಿನ್, ಇಟ್ಸ್ ಓಕೆ, ಟೆಲ್ ಮಿ ಹೌ ಮೆನಿ ವಲ್ಚರ್ಸ್ ವರ್ ದೇರ್, ಎಷ್ಟು ವಲ್ಚರ್ ಇದ್ದು ಅಲ್ಲಿ ಅಂತ ಕೇಳ್ತಾನೆ. ಎರಡನೇ ಪ್ರಶ್ನೆ ಅಲ್ಲ, ಹೌ ಮೆನಿ ವಲ್ಚರ್ಸ್ ವರ್ ದೇರ್. ಕೆವಿನ್ ಹೇಳ್ತಾನೆ, ಐ ನೋ ದ್ಯಾಟ್ ಲೈಕ್ ಕೆವಿನ್, ಇಟ್ಸ್ ಓನ್ಲಿ ಒನ್ ವಲ್ಚರ್, ಐ ರಿಮೆಂಬರ್, ಐ ಹ್ಯಾವ್ ಫೋಟೋಗ್ರಫಿಕ್ ಮೆಮರಿ, ಐ ರಿಮೆಂಬರ್ ದೆರ್ ವಾಸ್ ಓನ್ಲಿ ಒನ್ ವಲ್ಚರ್, ಒಂದೇ ವಲ್ಚರ್ ಇತ್ತು ನಂಗೆ ನೆನಪಿದೆ, ದಟ್ ಈಸ್ 100% ಅಂತ ಭಾರಿ ಕಾನ್ಫಿಡೆಂಟ್ಲಿ ಉತ್ತರ ಹೇಳ್ತಾನೆ. ಆವಾಗ ಅವನು ಆಚೆ ಸೈಡ್ ಫೋನ್ನ ಅವನು ಕೇಳ್ತಾನೆ, ನೋ 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 ಕೆವಿನ್, ಟೆಲ್ ಮಿ ಹೌ ಮೆನಿ ವಲ್ಚರ್ಸ್ ವರ್ ದೇರ್. ಐ ಸೆಡ್ ಒನ್. ನೋ 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 ಹೌ ಮೆನಿ ವಲ್ಚರ್ಸ್ ವರ್. ನೋ 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 ಐ ಸೆಡ್ ಒನ್, ಇಟ್ಸ್ ಓನ್ಲಿ ಒನ್, ಐ ರಿಮೆಂಬರ್. ನೋ ಕೆವಿನ್, ಥಿಂಕ್ ಹೌ ಮೆನಿ ವಲ್ಚರ್ಸ್ ವರ್ ದೇರ್. ಸ್ವಲ್ಪ ಸೀರಿಯಸ್ ಆಗಿ ಕೇಳ್ತಾನೆ, ಹೌ ಮೆನಿ ವಲ್ಚರ್ಸ್ ವರ್ ದೇರ್. ಕೆವಿನಿಗೆ ಶಾಕ್ ಆಗುತ್ತೆ, ಸೈಲೆಂಟ್ ಆಗ್ತಾನೆ. ಆಚೆ ಸೈಡ್ ಅವನು ಹೇಳ್ತಾನೆ, ಕೆವಿನ್, there were two vultures. One was hungry for the food, other was hungry for the award. ಗೊತ್ತಾಯ್ತಾ? ಒಂದು ಊಟದ ಸಲುವಾಗಿ ಕಾಯ್ತಾ ಇತ್ತು, ಇನ್ನೊಂದು ಅವಾರ್ಡ್ ಸಲುವಾಗಿ ಕಾಯ್ತಾ ಇತ್ತು. ಓಕೆ ಕೆವಿನ್, ಸ್ವಲ್ಪ ಮಾನವೀಯತೆ ನಿನ್ನಲ್ಲಿ ಇದ್ದಿದ್ರೆ ಆ ಮಗುನ ನೀನು ಫೋಟೋಗ್ರಫಿ ಬಿಟ್ಟು ಆ ಮಗುನ ಎತ್ತುಕೊಂಡು ಹೋಗಿ ನಿಯರೆಸ್ಟ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಕರ್ಕೊಂಡು ಹೋಗಿ ಒಂದೆರಡು ಹನಿ ಬಾಯಲ್ಲಿ ನೀರು ಹಾಕಿದ್ರೂ ಒಂದು 2 ಗಂಟೆ ಎಕ್ಸ್ಟ್ರಾ ಇರ್ತಿತ್ತದು. ಒಂದು ಸ್ವಲ್ಪ ಏನಾದರೂ ಊಟ ಮಾಡಿಸಿದ್ದೆ ಅಂದರೆ ಇನ್ನೊಂದು ಸ್ವಲ್ಪ ದಿವಸ ಇರ್ತಿತ್ತು. ಏನು ಗೊತ್ತು, ಇವತ್ತಿನವರೆಗೂ ಜೀವಂತ ಇರ್ತಿತ್ತೋ ಏನೋ. ನೀ ಫೋಟೋಗ್ರಫಿಲಿ ಇಷ್ಟು ಮುಳುಗಿದ್ದೆ, ಅದನ್ನು ಮರ್ತೇ ಬಿಟ್ಟಿಯಲ್ಲ. ಎನಿ ಹೌ ಕಾಂಗ್ರ್ಯಾಚುಲೇಷನ್ಸ್, ಗೋ ಆ್ಯಂಡ್ ಟೇಕ್ ಯುವರ್ ಅವಾರ್ಡ್ ಅಂತ ಹೇಳಿ ಇಟ್ಬಿಡ್ತಾನೆ. ಕೆವಿನ್ಗೆ ಇಟ್ ಇಸ್ ದ ಶಾಕ್ ಆಫ್ ಹಿಸ್ ಲೈಫ್, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅವನಿಗೆ. ಅದಕ್ಕೆ ಅಟ್ ದ ಏಜ್ ಆಫ್ 33 ಹಿ ಕಮಿಟ್ಸ್ ಸುಸೈಡ್. ಸತ್ತೇ ಹೋಗ್ಬಿಡ್ತಾನೆ, ಯಾಕಂದರೆ ಅಷ್ಟು ಅದು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೆ? ಇದರಲ್ಲಿ ಕೆವಿನ್ ಕೆಟ್ಟವನ ಹೇಳಿ ನೋಡೋಣ. ಕೆವಿನ್ ಕೆಟ್ಟವನ? ಆ ಕ್ಷಣದಲ್ಲಿ ಅವನಿಗೆ ಆ ವಿಚಾರ ಬಂದಿಲ್ಲ ಅಷ್ಟೆ. ಅವನು ಯಾರ್ಯಾರು ಕೆಟ್ಟ ಮಾಡಿದಾನ? ಇಲ್ಲ, ಈಸ್ ಎ ಗುಡ್ ಮ್ಯಾನ್. ಬಟ್ ಅಲ್ಲಿ ಅವನಿಗೆ ಅದು ತಿಳುವಳಿಕೆ ಬಂದಿಲ್ಲ, ಗೊತ್ತಾಯ್ತಾ? ಬಟ್ ಹಿ ಮಿಸ್ಡ್ ಇಟ್. ಹಾಗೆ ತಾವೆಲ್ಲರೂ ಒಳ್ಳೆಯವರೇ ಇದ್ದೀರಾ. ಯು ಆರ್ ಆಲ್ ಗುಡ್ ಪೇರೆಂಟ್ಸ್, ಯು ಆರ್ ಸ್ಯಾಕ್ರಿಫೈಸ್ಡ್. ನಿಮ್ಮನ್ನೇ ನೀವು ತೋರಿಸ್ಕೊಂಡು ಅದರಲ್ಲಿ ಮಾಡ್ತಾ ಇದ್ದೀರಾ. ಐ ಆಮ್ ನಾಟ್ ಸೇಯಿಂಗ್ ಯು ಆರ್ ಬ್ಯಾಡ್ ಪೇರೆಂಟ್ಸ್, ಯು ಆರ್ ಆಲ್ ಗುಡ್ ಪೇರೆಂಟ್ಸ್, ಬಟ್ ಯು ಆರ್ ಮಿಸ್ಸಿಂಗ್ ದ ಅದರ್ ಸೈಡ್. ಹೆಂಗೆ ಕೆವಿನ್ ಇನ್ನೊಂದು ಸೈಡ್ ಮರ್ತು ಬಿಟ್ಟಿದ್ದಾನೆ, ಹಾಗೆ ನಿಮ್ಮ ಮಕ್ಕಳ ಬಗ್ಗೆ ನೀವು ಇನ್ನೊಂದು ಸೈಡು ಮರ್ತು ಬಿಟ್ಟಿದ್ದೀರಾ. ಸ್ವಲ್ಪ ಎಚ್ಚರ ಆಗಿ. ಒಂದು, ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕೊಂಡು ಯಾರ್ಯಾರು ಏನೇನು ಮಾತಾಡಿದ್ದಾರೆ, ಒಳ್ಳೆ ಒಳ್ಳೆ ವ್ಯಕ್ತಿಗಳು ಮಾತಾಡಿದ್ದಾರೆ, ಅವ್ರದ್ದೆಲ್ಲ ಕೇಳಿಸ್ಕೊಂಡು ಯು ಡೂ ಇಟ್, ಲರ್ನ್ ಆ್ಯಂಡ್ ಡೂ ಇಟ್. ಓಕೆ, ಅದರ್ ಈಸ್ ಮೈ ಚೈಲ್ಡ್ ಅಂತ ಕೋರ್ಸ್ ಇದೆ, ಅದರಲ್ಲಿ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ಲೈಕ್. ಥರ್ಡ್ ಈಸ್ ಟೇಕ್ ಸಮ್ ಬುಕ್ಸ್ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್ ದ ಬುಕ್ಸ್ ಎವ್ರಿ ಡೇ. ಒಂದು ಅರ್ಧ ಗಂಟೆ ಮಕ್ಕಳು ಪಾಲನೆ ಪೋಷಣೆ ಹೆಂಗಿರಬೇಕು, ಹೆಲ್ತ್ ಹೆಂಗಿರಬೇಕು, ಮಾನಸಿಕ ಸ್ಥಿರತೆ ಹೆಂಗಿರಬೇಕು, ಟೆಕ್ನಾಲಜಿ ಅಡಿಕ್ಷನ್ ಇದ್ದರೆ ಹೆಂಗೆ ನೋಡ್ಕೊಳ್ಬೇಕು, ಏನು ಮಾಡಬೇಕು ಏನು ಮಾಡಬಾರ್ದು, ಇದ್ರ ಬಗ್ಗೆ ನೀ ಅಪ್ಪ ಅಮ್ಮ ಸೇರ್ಕೊಂಡು ನೀವು ಚಿಂತನೆ ಮಾಡಿಲ್ಲ ಅಂದರೆ ಮಕ್ಕಳು ಹೊರಗಿನ ಜಗತ್ತಿಗೆ ಬಲಿ ಆಗ್ತಾರೆ. ಇದ್ರ ಬಗ್ಗೆ ಎಚ್ಚರಿಕೆ ಕೊಡಬೇಕು. ಓಕೆ, ಯಾಕಂದರೆ ಸ್ವಾಮಿ ವಿವೇಕಾನಂದರು ಎದ್ದೇಳಿ ಎಚ್ಚರವಾಗಿ ಅಂದರು. ಇದೇ ಎಚ್ಚರಿಕೆ. ಸ್ವಲ್ಪ ಇದ್ರ ಕಡೆ ಎಚ್ಚರ ಆದ್ರಂದರೆ ಐ ಥಿಂಕ್ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಓಕೆ, ಐ ವಿಲ್ ಕ್ಲೋಸ್ ವಿತ್ ದ ವಿಡಿಯೋ, ದೆನ್ ಲಾಸ್ಟ್ ವಿಡಿಯೋ. मम्मा, पापा कहाँ हैं? वहाँ तारों के पास. मुझे भी वहाँ जाना है. नहीं बेटा, तुम वहाँ नहीं जा सकती. मुझे जाना है मम्मा, प्लीज मुझे जाना है, प्लीज मुझे जाना है मम्मा, प्लीज मुझे जाना है. I think for me it was very far-fetched to think I'd get to fly on the space shuttle, because I lived in India in a very small town, and forget about space. घर के बस सामान नहीं, ये रिश्तों की पूंजी है. ये है तो दिल में खुशियों की लहरें गूंजी है. मम्मा, टीवी कहाँ गया? वो रिपेयर के लिए गया है, कल तक आ जाएगा. Life is good. Life is good.
चलो जिंदगी हम ऐसे जी ले like we really should. Oh my God! You got through it! Yes! Yes, you passed! Yes! मिसेस शर्मा. हाँ, मैंने नहीं मंगवाया. हेलो मैडम, बात कीजिए. हेलो. हाय माँ. माँ, वो टीवी जो रिपेयर होने गया था ना, क्या वापस आ गया. मेरी बेटी. आपको एस्ट्रोनॉट बनने की इंस्पिरेशन किससे मिली? माय गाइडिंग स्टार, मेरे पापा. और मेरे सपनों को उड़ान देने वाली आई लव यू माँ. Life is good. Life is good. ರೈಟ್. ಸೊ ಮೆಸೇಜ್ ಏನಪ್ಪ ಅಂದರೆ ಪ್ರತಿಯೊಂದು ಮಗುವಿನಲ್ಲಿ ಒಂದು ಏನೋ ಒಂದು ಸಾಮರ್ಥ್ಯ ಇದೆ, ಅದನ್ನು ಹುಡುಕಾಡೋದೇ ಪಾಲಕರ ಕೆಲಸ. ಗೊತ್ತಾಯ್ತಾ? ಅದನ್ನು ಬಿಟ್ಟು ನಾವೆಲ್ಲ ಏನು ಮಾಡಿದ್ರು ನಾಳೆ ಅವರು ಸಾರ್ಥಕ ಜೀವನ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಒಂದು ಸಂಕಲ್ಪ ಇರಲಿ, ಆವಾಗ ಸಮೃದ್ಧಿ ಬರುತ್ತೆ. ಬಟ್ ಇವನ್ನೆಲ್ಲ ಮಾಡಿದರೆ ಸಂತೃಪ್ತಿ ಇರುತ್ತೆ. ಗೊತ್ತಾಯ್ತಾ? ಸೊ ಸಂಕಲ್ಪ, ಸಮೃದ್ಧಿ ಮತ್ತು ಸಂತೃಪ್ತಿ ಬರಬೇಕು ಅಂದರೆ ನಾವೆಲ್ಲರೂ ಪಾಲಕರಾಗಬೇಕು. ಗೊತ್ತಾಯ್ತಾ? 3 ಟೈಪ್ ಪಾಲಕರು ಇರ್ತಾರೆ. ಅದನ್ನೊಂದು 4-5 ಟೈಪ್ ಇರ್ತಾರೆ. 3 ಹೇಳಿ ನಾನು ಕ್ಲೋಸ್ ಮಾಡ್ತೀನಿ. ದಿಸ್ ಇಸ್ ಪಾರ್ಟ್ ಆಫ್ ದ ಕೋರ್ಸ್. 1ನೇ ಟೈಪ್ ಪಾಲಕರು ಹೆಂಗಿರ್ತಾರೆ ಅಂದರೆ ನೊಣ ಇದ್ದಂಗೆ ಇರ್ತಾರೆ. ನೊಣದ ಒಂದು ಕ್ಯಾರೆಕ್ಟರ್ ಏನು ಹೇಳಿ? ಎಲ್ಲ ಕಡೆ ಹಾರುತ್ತೆ, ಏನು ಕೆಟ್ಟದ್ದಿರುತ್ತೆ ಅದರ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಅಂಥ ಪಾಲಕರು ಇರ್ತಾರೆ. ಅವನು 2 ಪೇಜ್ ಬರೆದಿರ್ತಾನೆ, ಇವಳಿಗೆ ಹ್ಯಾಂಡ್ ರೈಟಿಂಗೇ ಕಾಣಿಸುತ್ತೆ. ಎಲ್ಲೋ ಒಂದು ಟೀ ತಪ್ಪು ಬರೆದಿರ್ತಾನೆ, ನೋಡು ಆ ಟೀ ತಪ್ಪು ಬರ್ದಿ ನೋಡು, ಗೊತ್ತಾಗಲ್ಲ. ಅದು ಪಾಪ 2 ಪೇಜ್ ಬರೆದಿದೆ. ಫಸ್ಟ್ ಹೇಳ್ಬೇಕು, 2 ಪೇಜ್ ಬರ್ದಿಯನ್ನೋ ನೀನು, ಏನು ಚೆನ್ನಾಗಿ ಬರ್ದಿದ್ಯಾ ಅಂತ ಹೇಳಬೇಕಲ್ಲ. ಅದನ್ನ ಬಿಟ್ಕೊಂಡು 2 ಪೇಜ್ ನೋಡೋದು ಬಿಡೋದನ್ನ. ಪಪ್ಪ ಮಮ್ಮ 2 ಪೇಜ್ ಬರ್ದೆ ನಾನು, ಬಿಡು ನೋಡಲ್ಲ ಟೀ ಹಂಗೆ ಬರೀತಾರ, ಪಿ ಹಂಗೆ ಬರೀತಾರ, ತಗೋ ಇನ್ನೊಂದು ಬರಿ. ದಿಸ್ ಈಸ್ ನೊಣ. ಅಂಥವ್ರು ಯಾರಾದರೂ ಇದ್ದರೆ ಸ್ವಲ್ಪ ಎಚ್ಚರ ಆಗ್ರಿ. ನಮ್ಮ ಮಕ್ಕಳು ಇದ್ದಾವೆ, ಎಲ್ಲ ಇದ್ದಾವೆ, ಈಗನೇ ಹೇಳಿ ಮುಗಿಸ್ಬಿಡ್ತೇನೆ ನಾನು. ನಮ್ಮವ್ವ ನೊಣ ಇದ್ದಂಗೆ ಅದಾಳ್ರಿ, ನಮ್ಮಪ್ಪ ನೊಣಾಗಿದ್ದಂಗೆ. ಒಟ್ಟು ಅವ್ನಿಗೆ ಹಾಗೆ ಒಟ್ಟು ಏನಿದ್ರು ಬರೀ ನೆಗೆಟಿವ್ನೇ ಕಾಣಿಸುತ್ತೆ ಅವ್ರಿಗೆ. ಗೊತ್ತಾಯ್ತಾ? ಒಳ್ಳೇದೇನು ಕಾಣಿಸೋದೇ ಇಲ್ಲ ಅವ್ರಿಗೆ. ಗೊತ್ತಾಯ್ತಾ? ಸೊ ನೊಣ ಇದ್ದಂಗೆ ಇರ್ಲಿಕ್ಕೆ ಹೋಗಬೇಡಿ. ಓಕೆ. 2ನೇದ್ದು ಮಾಸ್ಕಿಟೋ ಇದ್ದಂಗೆ ಇದ್ದಾರೆ ಕೆಲವೊಬ್ರು ಪಾಲಕರು. ಮಾಸ್ಕಿಟೋ ಅಂದರೆ ಬರೀ ಅವರು ನೋಡೋದು, ಕೆಟ್ಟದ್ರ ಮೇಲೆ ಕುಂದ್ರೋದಲ್ಲ, ಹೊಡೆದೇ ಬಿಡೋದು, ಅಂತ ಚೂಟೇ ಬಿಡೋದು, ದುಗ್ಸೇ ಬಿಡೋದು, ಇಲ್ಲ ಮಾತಿನಲ್ಲಾದ್ರೂ ಬೈದು ಬಿಡೋದು. ಯಾಕಾದ್ರೂ ಹುಟ್ಟಿದ್ಯೋ ನೀನು, ಇಷ್ಟು ಗೊತ್ತಾಗೋದಿಲ್ಲ, ಯಾಕೆ ದೊಡ್ಡವಾಗಿ ನೀನು ಕೆಟ್ಟ ಹೊಡಿಯೋದಂದ್ರೆ ಮಾತಿನಲ್ಲೂ ಹೊಡಿಬೋದು, ಕೈಲಿಂದನೂ ಹೊಡಿಬೋದು. ಅವೆಲ್ಲ ಮಾಸ್ಕಿಟೋ ಪ್ಯಾರೆಂಟ್ಸ್. ಗೊತ್ತಾಯ್ತಾ? ಸೊ ದಯಮಾಡಿ ನೊಣ ಆಗಬೇಡಿ, ಮಾಸ್ಕಿಟೋ ಆಗಬೇಡಿ. 3rd ಪ್ಯಾರೆಂಟಿಂಗ್ ಈಸ್ ಹನಿ ಬಿ. ಹನಿ ಬಿ ಏನು ಮಾಡುತ್ತೆ ಗೊತ್ತಾ? ಜೇನು ಏನು ಮಾಡುತ್ತೆ ಗೊತ್ತಾ? ಎಲ್ಲ ಕಡೆ ಸುತ್ತುತ್ತೆ, ಹೂವನ್ನು ಹುಡುಕುತ್ತೆ. ಅದು ಹೂವಿನ ಮೇಲೆ ಎಷ್ಟೋ ಗಲೀಜಿದ್ರು ಇಟ್ಸ್ ಓಕೆ, ಬಟ್ ಅದು ಹೋಗಿ ಮಕರಂದವನ್ನು ಮಾತ್ರ ತೆಗೆಯುತ್ತೆ. ಇಟ್ ಐಡೆಂಟಿಫೈಸ್ ದ ಬೆಸ್ಟ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಫ್ಲವರ್. ಗೊತ್ತಾಯ್ತಾ? ಸೊ ತಾವುಗಳು ಎಲ್ಲರೂ ಐ ಥಿಂಕ್ ಯು ಶುಡ್ ಬಿಕಮ್ ಹನಿ ಬೀಸ್ ಆ್ಯಂಡ್ ಫೈಂಡ್ ಔಟ್ ದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿನೂ ಒಳ್ಳೆಯದು ಕೆಟ್ಟದ್ದಿದೆ ಇದೆ. ಗೊತ್ತಾಯ್ತಾ? ನಮ್ಮಲ್ಲಿ ಇದೆ, ತಮ್ಮಲ್ಲಿದೆ. ತಾವು ಸಂಪೂರ್ಣವಾಗಿಲ್ಲ. ಯು ಆರ್ ನಾಟ್ ಪರ್ಫೆಕ್ಟ್, ಐ ಆಮ್ ನಾಟ್ ಪರ್ಫೆಕ್ಟ್. ಹೌದಾ? ಮಕ್ಕಳಲ್ಲಿನೂ ಪರ್ಫೆಕ್ಷನ್ ಹುಡುಕ್ಲಿಕ್ಕೆ ಹೋಗಬೇಡಿ. ಅವರಲ್ಲಿ ಕೊರತೆ ಇರ್ತವೆ, ಒಂದರಲ್ಲಿ ಚಲೋ ಇದ್ದರೆ ಒಂದರಲ್ಲಿ ಕೆಟ್ಟಿರ್ತವೆ. ಇಟ್ಸ್ ಆಲ್ ಓಕೆ. ನಾವೆಲ್ಲ ವರ್ಕ್ ಮಾಡ್ತೇವೆ. ಈಗ ವಿ ಆರ್ ಡೂಯಿಂಗ್ ಲಾಡ್ ಆಫ್ ವರ್ಕ್ ವಿತ್ ಚಿಲ್ಡ್ರನ್, ಸ್ಲೋ ಲರ್ನರ್ಸ್,
ಅಭ್ಯಾಸದ ಬಗ್ಗೆ ಭಾಳ ಲಕ್ಷ್ಯ ಇಲ್ಲದವ್ರದ್ದು, ಮೆಮರಿ ಬರ್ತಾ ಇಲ್ಲ, ಕೇಳಿಸ್ಕೊತಾ ಇಲ್ಲ, ಇವೆಲ್ಲ ಸಮಗ್ರವಾದ ಚಿಂತನೆ ನಡೆದಿದೆ. ವಿ ಹ್ಯಾವ್ ಎ ಪ್ರೋಗ್ರಾಮ್ ಕಾಲ್ಡ್ ವಿಸ್ತಾರ್ ಜಿಂದಗಿ ಅಂತ ಹೇಳಿ ಸಂಸ್ಥೆ ಕೆಳಗಡೆ ಇದೆಲ್ಲ ರಿಸರ್ಚ್ ನಡೆದಿದೆ. ಮಂಜುನಾಥ್ ಸರ್ ಇದ್ದಾರೆ, ರೈಟ್, ಹಾಗೆ ಸೋಮೇಶ್ವರ್ ಅಂತಿದ್ದಾರೆ, ಡಾಕ್ಟರ್ CR ಚಂದ್ರಶೇಖರ್ ಇದ್ದಾರೆ, ಸುರೇಶ್ ಕುಲಕರ್ಣಿ ಅವರಿದ್ದಾರೆ, ಜಗತ್ತಿನ ದಿಗ್ಗಜರೇನಿದ್ದಾರೆ ಓಕೆ ಶಿಕ್ಷಣದಲ್ಲಿ, ಅವರೆಲ್ಲ ಸೇರ್ಕೊಂಡು ಇದು ಮಾಡಿರೋದು. ಗೊತ್ತಾಯ್ತಾ? ನಾನೇನು ಹೇಳ್ತೇನೆ, ವೈ ಡೋಂಟ್ ಯು ಬಿಕಮ್ ಹನಿ ಬೀಸ್ ಆ್ಯಂಡ್ ಫೈಂಡ್ ಔಟ್ ದ ಬೆಸ್ಟ್ ಇನ್ ಎವ್ರಿ ಚೈಲ್ಡ್. ಅದನ್ನು ಮಾಡಲಿಕ್ಕಾದರೆ ಐ ಥಿಂಕ್ ವೀರಶೈವ ಮಹಾಸಭಾದು, ವೀರೇಶ್ ಅವ್ರದ್ದು ಏನೊಂದು ಸಂಘಟನೆ ಇದೆ, ಇದ್ರ ಕೆಳಗಡೆ ಪಾಲಕರಾದವರು ಆ ಚಿಂತನೆಯಲ್ಲಿ ತೊಡಗಿದರೆ ಐ ಥಿಂಕ್ ದಿಸ್ ವಿಲ್ ಬಿ ದ ಮೋಸ್ಟ್ ಸಕ್ಸಸ್ಫುಲ್ ಥಿಂಗ್ ದ್ಯಾಟ್ ಯು ಕ್ಯಾನ್ ಡು. ಇಲ್ಲ ಅಂದರೆ ನೀವೆಲ್ಲ ವಿಜೃಂಭಣೆ ಮಾಡ್ತೀರಾ, ಇಷ್ಟೆಲ್ಲ ಕೂಡ್ತೀರಾ, ಎಲ್ಲರೂ ಆಯಿತು, ಆದರೂ ಮತ್ತೆ ಎಲ್ಲರ ಗತೆನೇ ಇರ್ತೀರಾ ಅಂದರೆ ಏನು ಡಿಫ್ರೆನ್ಸ್ ನನಗೇನು ಕಾಣೋದಿಲ್ಲ. ಇನ್ಫ್ಯಾಕ್ಟ್ ಇವತ್ತು ದಿಯಾ ಬಂದಿದ್ದಕ್ಕೆ ಎಷ್ಟು ಮಕ್ಕಳು ಇವತ್ತು ಕೊರಗ್ತಾರೆ ನಂಗೆ ಗೊತ್ತಿಲ್ಲ, ಪಾಲಕರ ಸಲುವಾಗಿ. ನೋಡು ನೀನು ಹಾಡ್ತಿ, ಆಕಿ ನೋಡು ಹಾಡು ಹೆಂಗೆ ಹಾಡಿದ್ಲು, ಮುಗಿದು. ನಾನು ನೋಡಿದೆ, ಇಲ್ಲಿ ಅಬ್ಸರ್ವೇಷನ್ ಮಾಡಿದೆ, ದಿಯಾಕ್ಕಿಂತ ಸ್ವಲ್ಪ ಚಿಕ್ಕವರಿದ್ದವರೆಲ್ಲ ದೇ ವರ್ ಆಲ್ ಹ್ಯಾಪಿ ಟೇಕಿಂಗ್ ಫೋಟೋಗ್ರಾಫ್ಸ್, ಬಿಕಾಸ್ ಇನ್ನೂ ಬ್ರೈನ್ ಡೆವಲಪ್ ನಡೆದಿದೆ. ಸ್ವಲ್ಪ ಎತ್ತರ ಇದ್ದವರು, ಅದೇ ಹೈಟ್ನವ್ರು, ಹೆಚ್ಚಿಗೆ ಇದ್ದವರು, ದೇ ಆರ್ ಫೀಲಿಂಗ್ ವೆರಿ ಆಡ್ ಟು ಬಿ ವಿತ್ ಹರ್. ಅಬ್ಸರ್ವ್ ಮಾಡಿ ನೀವು. ಐ ಆಮ್ ನಾಟ್ ಅಗೇನ್ಸ್ಟ್ ದಿಯಾ ಇಸ್ ಡೂಯಿಂಗ್ ವೆರಿ ವೆಲ್, ಬಟ್ ಇಫ್ ಯು ಲುಕ್ ಎಟ್ ದ ಅದರ್ ಚಿಲ್ಡ್ರನ್, ಡೋಂಟ್ ಗೋ ಬ್ಯಾಕ್ ಆ್ಯಂಡ್ ಬಿಕಮ್ ಮಸ್ಕಿಟೋಸ್ ಆ್ಯಂಡ್ ಫ್ಲೈಸ್. ಮನೆಗೆ ಹೋಗಿ ನೊಣ ಮತ್ತು ಮಾಸ್ಕಿಟೋ ಆಗಕ್ಕೆ ಹೋಗ್ಬೇಡ್ರಿ. ಆಕಿ ಹಾಡಾಳ ನಿಮ್ಮದು ಹಾಡ್ಬೇಕಂತ ಏನು ಇಲ್ಲ. ಆಕಿ ಪಬ್ಲಿಕ್ನಾಗ ಹಾಡಾಳ, ನಿಮ್ಮದು ಬಾತ್ರೂಮ್ನಾಗ ಹಾಡ್ತೈತಿ. ಏನು ಅಂಡರ್ಸ್ಟ್ಯಾಂಡ್? ಆಕಿ ಬಾತ್ರೂಮ್ನಾಗ ಹಾಡಿದ್ರು ಹೊರಗೆ ಕುತ್ಕೊಂಡು ಚಪ್ಪಾಳೆ ಹೊಡಿ, ಬಾರಿ ಆಡಿದ್ದೀನಿ ನೋಡಿ. ಇಲ್ಲ ಮಮ್ಮ, ನಾನು ಸ್ಟೇಜ್ ಮ್ಯಾಗ ಸ್ಟೇಜ್ ಮ್ಯಾಗ, ಬಟ್ ಸದ್ಯ ಬಾತ್ರೂಮ್ನಾಗ ಹಾಡು. ಡೋಂಟ್ ಕಂಪೇರ್ ಚಿಲ್ಡ್ರನ್ ವಿತ್ ಎನಿ ಅದರ್ ಚೈಲ್ಡ್. ಗೊತ್ತಾಯ್ತಾ? ವಿ ಹ್ಯಾವ್ ಟು ಕಾಂಗ್ರ್ಯಾಚುಲೇಟ್ ದಿಯಾ ಬಿಕಾಸ್ ಅವಳ ಹಾವಭಾವ, ಆಕಿನ ಕಾನ್ಫಿಡೆನ್ಸು, ಓಕೆ, ಬಿಕಾಸ್ ಆ ವಾತಾವರಣದಲ್ಲಿ ಅಲ್ಲೇನು ಟಿ ವಿಯಲ್ಲಿ ಏನು ಶೂಟಿಂಗ್ ಇರುತ್ತೆ. ನಾನು ಕೇಳ್ತಾ ಇದ್ದೆ, ಎಷ್ಟೊತ್ತಿರ್ತಮ್ಮ ನಿಮ್ಮ ಶೂಟಿಂಗ್ ಎಲ್ಲ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾಗ, ಅಂಕಲ್ ಕೆಲವೊಂದು ಟೈಮ್ ಮಾರ್ನಿಂಗ್ ನಾವು 7 o'clock ರೆಡಿ ಇರ್ತೇವೆ, 11 o'clock ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ 7 ಗಂಟೆ 8 ಗಂಟೆಗೆ ಮುಗಿಯುತ್ತೆ, ಕೆಲವೊಂದು ಟೈಮ್ ಇತ್ತು ರಾತ್ರಿ 11 ಗಂಟೆವರೆಗೆ ಇರುತ್ತೆ, ಕೆಲವೊಂದು ದಿವಸ ರಾತ್ರಿ 2-3 ಗಂಟೆ ಮಟ್ಟ ತೊಗೊಂಡಿದ್ದಾರೆ ಅಂತ ಹೇಳಿದ್ಲು. ಗೊತ್ತಾಯ್ತಾ? ಆ ಒಂದು ವಾತಾವರಣದಲ್ಲಿ ಇರೋದ್ರಿಂದ ಆ ಹುಡುಗಿಗೆ ಕಾನ್ಫಿಡೆನ್ಸ್ ಬಂದಿದೆ, ಮಾತಾಡ್ತಾ ಇದ್ದಾಳೆ, ಸ್ಮೈಲ್ ಕೊಡ್ತಾ ಇದ್ದಾಳೆ, ಸ್ಟೆಪ್ಸ್ ಹಾಕ್ತಾ ಇದ್ದಾಳೆ. ರೈಟ್, ನೀವು ಹಾಕಿ ಬನ್ನಿ ನೋಡೋಣ ಮೇಲೆ ಬಂದಿಗೆ ಯಾರಾದರೂ ಸ್ಟೆಪ್ಸು. ಇಲ್ಲ ಸರ್, ಮತ್ತು ನಿಮ್ಮ ಮಕ್ಕಳು ಹೆಂಗೆ ಆಗ್ತವೆ? ನಿಮ್ಮ DNA ಬಗ್ಗೆ ನಿಮಗೆ ಡೌಟಾ? ಅಪ್ಪ ಅಮ್ಮ ಸೇರಿಸಿದ್ರೆ, ಇಬ್ಬರು ಅಪ್ಪ ಅಮ್ಮನ ಸೇರಿದ್ರು ಒಂದು 70-80% ಆಗೋದಿಲ್ಲ ನಿಮ್ಮದು. ಮಗಳದ್ದು 85 ಆದ್ಕೊಳ್ಳಿ, ಇಬ್ಬರು ತಲೆ ಹಿಡ್ಕೊಂಡು ಕುಂದಿರ್ಬೇಕು. ಅದು ಹೆಂಗೆ ಸಾಧ್ಯ? ನಂದು 40, ನಿಂದು 40, 85 ಹೆಂಗೆ ತೊಗೊಂಡ್ಲು? ನಮ್ಮ DNA ಪ್ರಾಬ್ಲಮ್ಮಾ ಅಂತೇಳಿ ಪ್ರಶ್ನೆ ಹಾಕ್ಕೊಳ್ಬೇಕು. ಡೋಂಟ್ ಹ್ಯಾವ್ ಹೈ ಎಕ್ಸ್ಪೆಕ್ಟೇಷನ್ಸ್, ಕಮ್ ಡೌನ್, ಓಕೆ, ಸ್ಟಾರ್ಟ್ ಲವಿಂಗ್ ಚಿಲ್ಡ್ರನ್ ಬಿಕಾಸ್ ದೇ ನೀಡ್ ಯುವರ್ ಲವ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಪ್ರೀತಿ ಕೊಡ್ರಿ, ಚಲೋದಂಗೆ ಟಚ್ ಮಾಡಿರಿ, ಹಗ್ ಮಾಡಿರಿ, ಕೇಳಿಸ್ಕೊಡ್ರಿ, ಅವ್ರಿಗೂ ಮಾತಾಡ್ಸ್ರಿ, ನೀವು ಮಾತಾಡ್ರಿ, ಮನೆ ಮೀಟಿಂಗ್ ಮಾಡಿರಿ, ದೆನ್ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಗೊತ್ತಾಯ್ತಾ? ಭಾರಿ ನಿಮಗೆ ಧೈರ್ಯನೇ ಇದ್ದರೆ, ಯಾರ್ಯಾರು ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದಿರಾ, ಧೈರ್ಯ ಇದ್ದರೆ ಇನ್ನು ರೆಕಾರ್ಡ್ ಮಾಡಿಬಿಡಪ್ಪ, ರೈಟ್, ಮತ್ತು ಇದು ಪಬ್ಲಿಕ್ ಆಗುತ್ತೆ. ಯಾಕಂದ್ರೆ ಇದೆಲ್ಲ ವಿಡಿಯೋ ಹೋದ ತಕ್ಷಣ ಮುಂದೆ ಕೆಳಗಡೆ ಪ್ರಶ್ನೆ ಬರ್ತವೆ, ರೈಟ್. ಭಾರಿ ಧೈರ್ಯ ಇದ್ದರೆ ನಿಮ್ಮ ಪಕ್ಕಕ್ಕೆ ನಿಮ್ಮ ಹೆಂಡತಿ ಕಡೆ ತಿರುಗಿ ಐ ಲವ್ ಯು ಅಂತ ಹೇಳಿ ನೋಡೋಣ. ಸಾಧ್ಯನೇ ಇಲ್ಲ. ನಾನು ನಿಮ್ಮ ಕರೆಕ್ಟಿಗ ಏನೋ ಸರ್ 5 ವರ್ಷ ಟೈಮ್ ಕೊಟ್ಟರು, ನಿಮ್ಗೆ 1 ತಾಸು ಟೈಮ್ ಕೊಡ್ತೀನಿ, ಇವತ್ತು ನಾಳೆವರೆಗೆ ಟೈಮ್ ಕೊಡ್ತೇನೆ, ಇವತ್ತು ಒಂದು ದಿವಸ ಬೋತ್ ಆಫ್ ಯು ಸೇ ಐ ಲವ್ ಯು ಟು ಈಚ್ ಅದರ್. ಹಾಂ, ನೀವು ಹೇಳ್ತೀರ, ಮನೆಗೆ ಹೋಗಿ ನೀವು ಹೇಳಿ. ಇಲ್ಲ, ಫೋನ್ ಮಾಡಿ ಹೇಳಿ, ಗೊತ್ತಾಗುತ್ತೆ. ಮನೆಗೆ ನೀವು ಫೋನ್ ಮಾಡಿ, ಇಲ್ಲೇ ಏನ್ರಿ ಅಂತ ಅಂದ್ಕೊಳ್ಳೆ, ಇಲ್ಲ ರೀ ಐ ಲವ್ ಯು, ಏಯ್ ನೀ ಎಲ್ಲಿದ್ದೀಯಾ ಈಗ, ಬರಲ್ಲ ನಿನಗೆ ಅಂತಾರೆ. ಅಂಥ ರೆಪ್ಯುಟೇಷನ್ ನಿಮ್ಮದು. ಗೊತ್ತಾಯ್ತಾ? ಅಂದರೆ ನಾನೇನು ಹೇಳ್ತೇನೆ, ಐ ಲವ್ ಯುನೇ ಇಂಪಾರ್ಟೆಂಟ್ ಇಲ್ಲ, ಮನೆಯಲ್ಲಿ ನಿಮ್ಮ ಸಂಬಂಧಗಳು ಚೆನ್ನಾಗಿಲ್ಲ ಅಂದರೆ ಆ ಮಕ್ಕಳ ಮೇಲೆ ಪರಿಣಾಮ ಬೀಳ್ತವೆ. ಅದ್ರ ಬಗ್ಗೆ ಎಚ್ಚರ ಇರಲಿ. ಐ ಥಿಂಕ್ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಕ್ಲಿಯರ್? ಓಕೆ, ಆಲ್ ಆಫ್ ಯು ಸೇ ನಾವ್, ಐ ಆಮ್ ದ ಬೆಸ್ಟ್. ಹೇಳಿ ಐ ಆಮ್ ದ ಬೆಸ್ಟ್, ಐ ವಾಂಟ್ ದ ಬೆಸ್ಟ್, ಐ ವಿಲ್ ಅಚೀವ್ ದ ಬೆಸ್ಟ್, ಐ ವಿಲ್ ಶೇರ್ ದಿ ಬೆಸ್ಟ್. Ready now? Okay, thank you so much. Love you all. Take care.